ನಮಸ್ತೆ ರೀ ಶುರು ಮೇಡಮ್. ಮಾಡೋಣವಾ? ನಮಸ್ತೆ ರೀ ಮೇಡಮ್. ನಮಸ್ಕಾರ. ನಮಸ್ಕಾರ ರೀ ಮೇಡಮ್. ಎಲ್ಲರೂ ನಮಸ್ಕಾರ ಹೇಳಬೇಡ ಪ್ಲೀಸ್. ನಮಸ್ತೆ ನಮಸ್ತೆ ಮೇಡಮ್. ಎಲ್ಲರಿಗೂ ನಮಸ್ಕಾರ. ಈಗ ಇವತ್ತು ನಾವು ಉದ್ಯೋಗ ಖಾತ್ರಿ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಅವರು ಬರ್ತಾ ಇರ್ತಾರ. ಹೇಳ್ರಿ ಮತ್ತೆ ಜಾಯಿನ್ ಆಗೋರು ಹೋಗೋರು, ಲೆಫ್ಟ್ ಜಾಯಿನ್ ಲೆಫ್ಟ್ ಜಾಯಿನ್. ಬಳಿಗಾರ ಅವರೇ, ನಿಮ್ದು ಇದು ಆಫ್ ಮಾಡ್ಕೋತೀರಾ? ಹೇಗೆ ನಮ್ಮ ಹಳ್ಳಿಗಳಲ್ಲಿ ಜನರಿಗೆ ಕೆಲಸ ಕೊಟ್ಟಿತ್ತು, ಇನ್ನೂವರೆಗೂ ಕೊಡ್ತಾ ಇದೆ ಅಂತ ಹೇಳಿ ನಾವೆಲ್ಲರೂ ಸ್ವತಃ ಕೆಲಸ ಮಾಡಿದವರಿದ್ದೀವಿ. ಮತ್ತೆ ಈ ಇಡೀ ಕಾನೂನನ್ನೇ ಇವತ್ತು ತೆಗೆದು ಹಾಕೋದ್ರಿಂದ ಹಳ್ಳಿಯ ಜೀವನಕ್ಕೆ, ಹಳ್ಳಿಯ ಕೂಲಿಕಾರ ಜೀವನಕ್ಕೆ, ರೈತರ ಜೀವನಕ್ಕೆ ಎಷ್ಟು ದೊಡ್ಡ ಹೊಡೆತ ಬೀಳ್ತಾ ಇದೆ ಅನ್ನೋದು ನಮ್ಗೆಲ್ಲರಿಗೂ ಎಲ್ಲರಿಗೂ ಆಘಾತನೇ ಆಗಿದೆ ಇದು. ಸೊ ಇದ್ರ ಜೊತೆಗೆ ಪರಿಸರಕ್ಕೆ, ಅಂದ್ರೆ ನಮ್ಮ ಸುತ್ತಮುತ್ತಲ ಗಿಡ ಮರ ಬೆಳೆಸೋದು ಇರ್ಬೋದು, ಅಥವಾ ನಮ್ಮ ಕೆರೆ ಕುಂಟೆಗಳನ್ನ ರಕ್ಷಣೆ ಮಾಡ್ಕೊಳ್ಳೋದಿರ್ಬೋದು, ಕಾಲುವೆಗಳ ರಕ್ಷಣೆ ಮಾಡೋದಿರ್ಬೋದು, ಇದಕ್ಕೆಲ್ಲ ಎಷ್ಟು ಮಟ್ಟಿಗೆ ಇದು ಸಹಾಯ ಆಗಿತ್ತು. ಮತ್ತೆ ಈಗ ಹೊಸ ಕಾನೂನು ತರೋದ್ರಿಂದ, ಈ ಕಾನೂನನ್ನ ನಾಶ ಮಾಡೋದ್ರಿಂದ ಎಂಥ ಹೊಡೆತು ಬೀಳೋದಿದೆ ಅಂತ ಹೇಳಿ ನಮಗೆ ದಿಲೀಪ್ ಕಾಮತ್ ಅವರು ವಿವರಿಸೋರಿದ್ದಾರೆ. ಅದಕ್ಕೂ ಮೊದಲು ರಾಜೇಂದ್ರನ್ ನಾರಾಯಣನ್ ಅವರು ಕಾನೂನು ಏನೇನು ಹೇಳ್ತದೆ ಅಂತ ಹೇಳಿ ವಿವರಿಸೋರಿದ್ದಾರೆ. ರಾಜೇಂದ್ರನ್ ಅವರು ಬೆಂಗಳೂರಿನ ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಅವ್ರದ್ದೇ ಆದಂಥ ಲಿಬ್ಟೆಕ್ ಅಂತ ಹೇಳಿ ಒಂದು ಸಂಸ್ಥೆ ಇದೆ. ಅದ್ರ ಮೂಲಕ ಇಡೀ ದೇಶದಲ್ಲಿ ಈ MGNREG ಯಾವ ರೀತಿಯಾಗಿ ಜನರಿಗೆ, ಅಂದ್ರೆ ಎಷ್ಟು ಜನ ಕೆಲಸ ಕೊಡ್ತು, ಆಮೇಲೆ ಸರ್ಕಾರ ಯಾವ ರೀತಿಯಲ್ಲಿ ಕೆಲಸ ಕೊಡ್ತಾ ಇದೆ ಅಥವಾ ಕೆಲಸ ಕೊಡ್ತಾ ಇಲ್ಲ, ಎಷ್ಟು ಪರ್ಸೆಂಟೇಜ್ ಕೆಲಸಗಳಾದವು, ಮತ್ತು ಇತ್ತೀಚೆಗೆ ಏನು ಜಾಬ್ ಕಾರ್ಡ್ ಡಿಲೀಟ್ ಮಾಡ್ತಾ ಇದ್ದಾರಲ್ಲ, ಸಾರಿ, ಅದು ಯಾವ ಪ್ರಮಾಣದಲ್ಲಿ ಆಗ್ತಾ ಇದೆ ಒಂದೊಂದು ರಾಜ್ಯದಲ್ಲೂ ಅನ್ನೋದನ್ನೆಲ್ಲ ಅವರು ಆಗಾಗ ಅಧ್ಯಯನ ಮಾಡಿ ಪ್ರಕಟ ಮಾಡ್ತಾ ಇರ್ತಾರೆ. ಮತ್ತು ರಾಜೇಂದ್ರನ್ ಅವರು ಸ್ವತಃ ಒಳ್ಳೆ ಬರಹಗಾರರು ಕೂಡ. ಇಂಗ್ಲಿಷಲ್ಲಿ ಹಿಂದೂ ಪತ್ರಿಕೆಯಲ್ಲಿ ಡೆಕ್ಕನ್ ಹೆರಾಲ್ಡ್ ಅಲ್ಲಿ ಎಲ್ಲ ಬರಿತಾ ಇರ್ತಾರೆ ಅವರು. ಸೊ ಹಾಗೆ ನಮಗೆಲ್ಲ ಪರಿಚಯ. ದಿಲೀಪ್ ಕಾಮತ್ ಅವರಂತೂ ನಿಮ್ಗೆ ಎಲ್ಲರಿಗೂ ಪರಿಚಯ ಇರಬೇಕು. ಒಳ್ಳೆಯ ತರಬೇತಿದಾರರು, ಬೆಳಗಾವಿನಲ್ಲಿ ಇರ್ತಾರೆ ಅವರು. ತುಂಬಾ ವರ್ಷದಿಂದ ಅವರು ಏನು ಹಳ್ಳಿಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಕಮ್ಯುನಿಟಿ ಆರ್ಗನೈಸರ್ಸ್ ಏನು ಹೇಳ್ತೀವಿ ಅಂಥವರಿಗೆ, ಮತ್ತು ಪಂಚಾಯತ್ ರಾಜ್ ವಿಷಯ ಇರ್ಬೋದು, ಅಥವಾ ಈ ಕಾನೂನು ಬಂದಾಗಿಂದನೂ ಈ ಕಾನೂನಿನ ವಿಷಯ ಇರ್ಬೋದು, ಇದನ್ನ ಸತತವಾಗಿ ತರಬೇತಿಗಳನ್ನು ಕೊಡ್ತಾ ಬಂದವರು. ಇದ್ರ ಜೊತೆಗೆ ಪರಿಸರದ ವಿಚಾರಗಳಲ್ಲೂ ಕೂಡ ಅವರು ತುಂಬಾ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಇವರಿಬ್ರು ಇವತ್ತು ನಮಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಸಿಕ್ಕಿದ್ದಾರೆ. ಆರಂಭದಲ್ಲಿ ನಮ್ಮ ರಾಜೇಂದ್ರನ್ ಅವರು ಕಾನೂನು ಬಗ್ಗೆ ಒಂದು ಸ್ವಲ್ಪ ಹೇಳ್ತಾರೆ. ಅವರಿಗೆ ಅಂದ್ರೆ ಬಹಳ ಕನ್ನಡ ಬರೋದಿಲ್ಲ, ಆದ್ರೆ ಸಾಕಷ್ಟು ಬರ್ತದೆ. ಅವ್ರಿಗೆ ಯಾವಾಗ ಕನ್ನಡದಲ್ಲಿ ಮುಂದುವರ್ಸ್ಲಿಕ್ಕೆ ಆಗೋದಿಲ್ಲ, ಅವ್ರು ಇಂಗ್ಲೀಷಲ್ಲಿ ಹೇಳಿದ್ದನ್ನ ನಾನು ಮತ್ತೆ ಕನ್ನಡಕ್ಕೆ ಹೇಳ್ತೀನಿ. ಅವರು ಹೆಚ್ಚು ಅಂದ್ರೆ 8 ಗಂಟೆ ತನಕ ಮಾತ್ರ ಇರಬಲ್ಲೆ ನಾನು ಅಂತೇಳಿ ಪ್ರಯಾಣದಲ್ಲಿ ಇದ್ದಾರಂತೆ, ಹೋಗ್ಬೇಕಂತೆ ಅವರಿಗೆ. ಸೊ ಆಮೇಲೆ ಮೊದಲಿಂದನೇ ದಿಲೀಪ್ ಅವರು ಮುಂದುವರಿಸ್ತಾರೆ. ಆಮೇಲೆ ನಮ್ಮೆಲ್ಲ ಪ್ರಶ್ನೆಗಳಿಗೂ ದಿಲೀಪ್ ಅವರು ಉತ್ತರ ಹೇಳ್ತಾರೆ. ಸರಿಯಾ? ಈಗ ರಾಜೇಂದ್ರನ್ ಅವರಿಂದ ಆರಂಭಿಸೋಣವಾ? ಥ್ಯಾಂಕ್ ಯು ಶಾರದಾಕ. ಸೊ ಇದು ಈ ಕಾನೂನು ಬಗ್ಗೆ, ಇದು ಆಕ್ಚುಲಿ ಸೆಕ್ಷನ್ 37 ಈ ಹೊಸ ಕಾನೂನಲ್ಲಿ ಏನ್ ಬರಿತಾ ಇದ್ದಾರೆ, ನರೇಗಾ ಕಾನೂನು ಫುಲ್ ರಿಪೀಲ್ ಮಾಡ್ತಾರೆ. ಸೊ ಸೆಕ್ಷನ್ 37, ಅಕಾರ್ಡಿಂಗ್ ಟು ಸೆಕ್ಷನ್ 37, ನರೇಗಾ is repealed. Now this act is actually, in many ways it will kill the whole rural economy and it will be a heavy burden for Karnataka. ಈ ಕಾನೂನು ಪ್ರಕಾರ ರೂರಲ್ ಎಕಾನಮಿಗೆ ಬಹಳ ತೊಂದರೆ ಆಗುತ್ತೆ. ಪ್ಲಸ್ ಕರ್ನಾಟಕ ರಾಜ್ಯಕ್ಕೆ ಇದು ತುಂಬಾ ಕಷ್ಟ ಕೊಟ್ಟಿದ್ದಾರೆ ಈ ಕಾನೂನು ಪ್ರಕಾರ. ಸೊ ಫಸ್ಟ್ ಯಾಕೆ ಇದಕ್ಕೂ ಮುಖ್ಯ ಕಾರಣ ಏನು ನಾ ಹೇಳ್ತೀನಿ, ಟ್ರೈ ಮಾಡ್ತೀನಿ.
ಅಕಾರ್ಡಿಂಗ್ ಟು ದ ನ್ಯೂ ಆಕ್ಟ್ ಸೆಕ್ಷನ್ 5 ಅಲ್ಲಿ ಸೆಂಟ್ರಲ್ ಗವರ್ಮೆಂಟ್ಗೆ ಆರ್ಬಿಟ್ರರಿ ಪವರ್ಸ್ ಸಿಗತ್ತೆ. ಮುಂಚೆ ಗ್ರಾಮ ಸಭಾ ಜೊತೆ ಏನ್ ಕೆಲಸ ನಮ್ ಗ್ರಾಮದಲ್ಲಿ ಹಳ್ಳಿದಲ್ಲಿ ಮಾಡ್ಬೇಕು ಅಂದ್ರೆ ಗ್ರಾಮ ಸಭಾದಲ್ಲಿ ನಿರ್ಣಯ ಮಾಡ್ತಾರೆ. ಈಗ ಈ ಕಾನೂನು ಪ್ರಕಾರ ಗ್ರಾಮ ಸಭಾದಿಂದ ಆ ಪವರ್ ತಗೋಬಿಟ್ಟು ಅದು ಸೆಂಟರ್ಗೆ ಕೊಟ್ಟಿದ್ದಾರೆ. ಸೊ ಸೆಂಟರೇ ಡಿಸೈಡ್ ಮಾಡ್ತಾರೆ ಯಾವ ರಾಜ್ಯದಲ್ಲಿ ಯಾವ ಗ್ರಾಮದಲ್ಲಿ ಏನ್ ಪ್ರಕಾರ ಕೆಲಸ ಮಾಡ್ಬೇಕು ಅಂದ್ರೆ ಸೆಂಟರ್ ಡಿಲ್ಲಿ ಡಿಸೈಡ್ ಮಾಡ್ತಾರೆ. ಕರ್ನಾಟಕದಲ್ಲಿ ಪ್ರತಿ ಗ್ರಾಮದಲ್ಲಿ ಏನ್ ಕೆಲಸ ಮಾಡ್ಬೇಕು ಅಂದ್ರೆ ಡೆಲ್ಲಿ ಡಿಸೈಡ್ ಮಾಡ್ತಾರೆ. ಗ್ರಾಮ ಸಭಾದಿಂದ ಆ ಡಿಸಿಷನ್ ಇಲ್ಲ. ಸೊ ಅದು ಫಸ್ಟ್ ಮೇನ್ ಪಾಯಿಂಟ್. ಸೆಕೆಂಡ್ ಮೇನ್ ಪಾಯಿಂಟ್ ಏನಂದ್ರೆ ಸೆಕ್ಷನ್ 4 clause number 5 in the new act says, and I will say what the section 4 clause 5 says. It says the central government shall determine the state-wise normative allocation for each financial year based on objective parameters as may be prescribed by the central government. So ಇದಕ್ಕೆ ಏನ್ ಅರ್ಥ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ನಮ್ ಕರ್ನಾಟಕ ರಾಜ್ಯಕ್ಕೆ ಎಷ್ಟೋ ದುಡ್ಡು ಕೊಡಬೇಕು, ನರೇಗಾದಲ್ಲಿ ಎಷ್ಟೋ ಬಜೆಟ್ ಅಲೋಕೇಟ್ ಮಾಡಬೇಕು, ಅದು ಕರ್ನಾಟಕ ಮುಂಚೆ ಏನ್ ಪ್ರೊಸೀಜರ್, ಮುಂಚೆ ಲೇಬರ್ ಬಜೆಟ್ ಕರ್ನಾಟಕ ರಾಜ್ಯದಿಂದ ಸೆಂಟರ್ಗೆ ಕೊಟ್ಟಿದ್ದಾರೆ. ಆ ಲೇಬರ್ ಬಜೆಟ್ ಪ್ರಕಾರ ಸೆಂಟ್ರಲ್ ಗವರ್ಮೆಂಟ್ ಇಂದ ಬಜೆಟ್ ಇದಕ್ಕೂ ಅಲೋಕೇಟ್ ಮಾಡ್ತಾರೆ. ಈಗ ಈ ಕಾನೂನು ಪ್ರಕಾರ ಕರ್ನಾಟಕದಿಂದ ಲೇಬರ್ ಬಜೆಟ್ ಆಗಲ್ಲ, ಸೆಂಟ್ರಲ್ ಗವರ್ಮೆಂಟೇ ಡಿಸೈಡ್ ಮಾಡ್ತಾರೆ. ನಮ್ ಕರ್ನಾಟಕದಲ್ಲಿ ಪ್ರತಿ ಜಿಲ್ಲೆಗೆ ಎಷ್ಟು ಬಜೆಟ್ ಅಲೋಕೇಟ್ ಮಾಡಬೇಕು ಅಂತ ಸೆಂಟ್ರಲ್ ಗವರ್ಮೆಂಟ್ ಡಿಸೈಡ್ ಮಾಡ್ತಾರೆ. ಸೊ ಇದು ಡಿಮಾಂಡ್ ಡ್ರಿವನ್, ನರೇಗಾ ಆಕ್ಚುಲಿ ಡಿಮಾಂಡ್ ಡ್ರಿವನ್ ಆಕ್ಟ್, ಅದರಿಂದ ಇದು ಕಮಾಂಡ್ ಡ್ರಿವನ್ ಆಕ್ಟ್ ಆಗುತ್ತೆ. ಕಮಾಂಡ್ ಡ್ರಿವನ್ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಕಮಾಂಡ್ ಮಾಡ್ತಾರೆ, ಹಾವೇರಿಲ್ಲ ಎಷ್ಟು ಕೊಡ್ಬೇಕು, ಬೆಳಗಾವಿಲ್ಲ ಎಷ್ಟು ಕೊಡ್ಬೇಕು. ಸೊ ಇದು ಫ್ರಮ್ ಡಿಮಾಂಡ್ ಡ್ರಿವನ್ ವಿ ಆರ್ ಗೋಯಿಂಗ್ ಟು ಕಮಾಂಡ್ ಡ್ರಿವನ್ ಆಕ್ಟ್. ದಟ್ ಈಸ್ another very very important difference. Then ಶಾರದಕ್ಕ, ನೀವು ಏನಾದ್ರು ಅನುವಾದ ಮಾಡ್ಬೇಕಾ ಇದರಲ್ಲಿ? ಎಲ್ಲ ಅಗತ್ಯ ಇಲ್ವಲ್ಲ? ಒಂದ್ ನಿಮಿಷ ರಜನ್, ಪವಿತ್ರ ಅನ್ನೋರು ದಯವಿಟ್ಟು ಕ್ಯಾಮ್ರಾ ಆಫ್ ಮಾಡ್ತೀರಾ? ಇಲ್ಲಾಂದ್ರೆ ನಮ್ ಬಾಯಲ್ಲಿ ನೀರ್ ಬರುತ್ತೆ. ಹಾ ಸಾರಿ ಮ್ಯಾಮ್. ಕ್ಯಾಮ್ರಾ ಅಷ್ಟೇ ಆಫ್ ಮಾಡಿ. ನೀವು ರೊಟ್ಟಿ ಮಾಡ್ತಾ ಇದ್ದೀರಿ, ಕಾಣ್ತಾ ಇದ್ದೀರಿ. ವಿಡಿಯೋ ಆಫ್ ಮಾಡಿ. ವಿಡಿಯೋ ಆಫ್ ಮಾಡಿ. Okay, Ranjan, you continue. I'll continue. Is this, am I being clear or should I stick to English and then you will translate? ಇಲ್ಲ, ಇದು ಕ್ಲಿಯರ್ ಇದೆ. ಯಾವಾಗ ಇಂಗ್ಲಿಷ್ ಬರ್ತದೆ ಅವಾಗ ಶಾರದಾ ಮೇಡಮ್ ಅವರು ಮಾಡ್ತಾರೆ. ಓಕೆ, ಫೈನ್. ಇದು ಎರಡುಮೇ ತುಂಬಾ ಮುಖ್ಯ. ಏನಂದ್ರೆ ಪವರ್ ಗ್ರಾಮ ಸಭಾಲಿಂದ ಸೆಂಟರ್ಗೆ ಹೋಗಿದ್ದಾರೆ, ಪ್ಲಸ್ ಅಲೋಕೇಶನ್ ಮಾಡೆಲ್. ಇದು ಸೆಂಟ್ರಲ್ ಗವರ್ಮೆಂಟ್ ಡಿಸೈಡ್ ಮಾಡ್ತಾರೆ ಪ್ರತಿ ಗ್ರಾಮಕ್ಕೆ ಎಷ್ಟು ಫಂಡ್ಸ್ ಅಲೋಕೇಟ್ ಮಾಡ್ಬೇಕಂದ್ರೆ ಇದು ಡಿಮಾಂಡ್ ಡ್ರಿವನ್ ಇಂದ ಕಮಾಂಡ್ ಡ್ರಿವನ್ ಆಗುತ್ತೆ. ಸೊ ದಟ್ ಈಸ್ ನಂಬರ್ 2. ನಂಬರ್ 3 ಇಸ್ ದ ಫಂಡ್ಸ್ ಡಿವಿಷನ್. ಸೊ ಮುಂಚೆ ಸೆಂಟ್ರಲ್ ನರೇಗಾ ಬಗ್ಗೆ 100% ಲೇಬರ್ ವೇಜಸ್ ಸೆಂಟ್ರಲ್ ಗವರ್ಮೆಂಟ್ ಲಿಂದ ಬರುತ್ತೆ, 75% ಮಟೀರಿಯಲ್ ಪೇಮೆಂಟ್ ಸೆಂಟ್ರಲ್ ಗವರ್ಮೆಂಟ್ ಲಿಂದ ಬರುತ್ತೆ, 25% ಮಟೀರಿಯಲ್ ಪೇಮೆಂಟ್ ಮಾತ್ರ ರಾಜ್ಯ ಸರ್ಕಾರ ಕೊಟ್ಟಿದ್ದಾರೆ ಮುಂಚೆ. ಇದು ನರೇಗಾ ಪ್ರಕಾರ. ಇದು ಹೊಸ ಆಕ್ಟ್ ಪ್ರಕಾರ 60-40 ರೇಷಿಯೋದಲ್ಲಿ ಸ್ಪ್ಲಿಟ್ ಆಗುತ್ತೆ. 60-40 ರೇಷಿಯೋ ಅಂದ್ರೆ Section 22 of this new act says that the center to state ratio of funds would be 60:40. What that means is that the central government will only give 60% of the funds. So ಮುಂಚೆ 100% ಲೇಬರ್ ವೇಜಸ್ ಸೆಂಟ್ರಲ್ ಗವರ್ಮೆಂಟ್ ಇಂದ ಬರುತ್ತೆ, ಈಗ 60% ಲೇಬರ್ ವೇಜಸ್ ಸೆಂಟ್ರಲ್ ಗವರ್ಮೆಂಟ್ ಇಂದ ಬರುತ್ತೆ, ಬಾಕಿ 40% ಕರ್ನಾಟಕ ರಾಜ್ಯಕ್ಕೆ ಕೊಡಬೇಕು. ಸೊ ಅದು ಗ್ಯಾರಂಟಿ ಇಲ್ಲ. ಅದು ಅದರಲ್ಲಿ ಸೆಕ್ಷನ್ 22 ಪ್ರಕಾರ, I'll read out what the section 22 of the act says. It says that expenditure by a state in excess of its normative allocation shall be borne by the state government. What that means is, suppose the central government allocated 100 rupees for Karnataka. Now suppose Karnataka generates employment and 100 rupees are exhausted. Then any extra amount that
Karnataka generates, any extra employment that Karnataka generates, central government will not pay. Karnataka government has to pay. Okay. So first, shall I translate? Yes, please. ಈ ಈ ಕಾನೂನಿನ ಈ ಸೆಕ್ಷನ್ ಪ್ರಕಾರ ನೀವು ಅಕಸ್ಮಾತ್ ನಿಮಗೆ ಅಲಾಟ್ ಆದಂಥ ಬಜೆಟ್ಗಿಂತ ಜಾಸ್ತಿ ಖರ್ಚು ಮಾಡಿದ್ರಿ ಅಂದರೆ ಖರ್ಚು ತೋರಿಸಿ ಆಮೇಲೆ ರಿಯಂಬರ್ಸ್ ಮಾಡಿಸ್ಕೊಳ್ಳಿಕ್ಕೆ ಬರೋದಿಲ್ಲ. ಬದಲಿಗೆ ಆ ಎಕ್ಸ್ಟ್ರಾ ಹಣವನ್ನು ನೀವೇ ಕೈಯಿಂದ ರಾಜ್ಯ ಸರ್ಕಾರವೇ ಕೈಯಿಂದ ಹಾಕಬೇಕಾಗುತ್ತೆ ಅಂತ ಹೇಳ್ತದೆ. ಅಂದರೆ ಪ್ರತಿಯೊಂದು ರಾಜ್ಯಕ್ಕೂ ಪ್ರತಿಯೊಂದು ಯಾವ ರಾಜ್ಯ, ಯಾವ ಜಿಲ್ಲೆ, ಯಾವ ಪಂಚಾಯತಿ ಅನ್ನೋದನ್ನು ಆರಿಸೋದಷ್ಟು ಶಾರದಕ್ಕ, ನಿಮ್ ವಾಯ್ಸ್ ಬರಲ್ಲ. ಅಲಾಟ್ ಮಾಡಿದೆ ಅಂತ ಜಾಸ್ತಿ ಏನಾದ್ರೂ ಇವ್ರು ಕೆಲಸ ಮಾಡಿಸ್ಬಿಟ್ರು ಅಂದ್ರೆ ಬರ್ತಾ ಇಲ್ವಾ? ಬರ್ತ ಈಗ ಬರ್ತ ಎಲ್ಲರೂ ಕೇಳ್ತಾ ಇದೆಯಲ್ಲ. ಅದಕ್ಕಿಂತ ಜಾಸ್ತಿ ಹಣವನ್ನ ಕೇಳ್ತಾ ಇದೆ. ಸೊ ನೀವು ಎಕ್ಸ್ಟ್ರಾ ಏನಾದ್ರು ಖರ್ಚು ಮಾಡಿದ್ರಿ ಅಂದ್ರೆ ನಿಮ್ಮ ಹಣೆ ಬರ ನೀವೇ ಆ ಹಣವನ್ನ ಹಾಕಿ ಅಂತ ಸ್ಪಷ್ಟವಾಗಿ ಈ ಸೆಕ್ಷನ್ ಹೇಳ್ತಾ ಇದೆ. ಕಂಟಿನ್ಯೂ ಪ್ಲೀಸ್. ಥ್ಯಾಂಕ್ ಯು. ಸೊ ಟೇಕನ್ ಟುಗೆದರ್ ಇದಕ್ಕೂ ಮೇನ್ ಇಂಪ್ಯಾಕ್ಟ್ ಏನಾಗುತ್ತೆ ಅಂದ್ರೆ, ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಗವರ್ಮೆಂಟ್, ಈಗ ರಾಜ್ಯ ಸರ್ಕಾರದಲ್ಲಿ ಬಿಜೆಪಿ ಗವರ್ಮೆಂಟ್ ಇಲ್ಲ. ಸೊ ಏನ್ ರಾಜ್ಯದಲ್ಲಿ ಬಿಜೆಪಿ ಗವರ್ಮೆಂಟ್ ಇಲ್ವೋ ಆ ರಾಜ್ಯಕ್ಕೆ ಇದು ತುಂಬಾ ಜಾಸ್ತಿ ತೊಂದರೆ ಕೊಟ್ಟಿದ್ದಾರೆ. ಈ ಪ್ರಕಾರ ಏನಂದ್ರೆ, central government, because central government will decide how much it will give to each state government. What this will lead to is political favoritism for some states and political victimization of some states. Yeah. So for example, last 4 years no work in Bengal happened. Central government just stopped funding in Bengal. So according to this new act, according to the VB Gramji Act, the central government will have extra powers like this. So there is a possibility that Karnataka might also become like Bengal. No employment, because the center will decide we do not want to give funds to Karnataka. So that kind of problem might arise. Another, I'll translate this. Yes. ಈಗ ನಮ್ಮ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಸೆಂಟ್ರಲ್ಲಿ ಬಿಜೆಪಿ ಸರ್ಕಾರ ಇದೆ. ಹೀಗೆ ಅನೇಕ ರಾಜ್ಯಗಳಲ್ಲಿ ಬಿಜೆಪಿ ಸರ್ಕಾರ ಇರ್ಬೋದು, ಇಲ್ದೇನೂ ಇರ್ಬೋದು. ಇಂಥ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ಗೆ ಬಿಜೆಪಿಗೆ ಹೊಂದಾಣಿಕೆ ಅಂದ್ರೆ ಸರಿ ಇಲ್ಲ ಒಬ್ರಿಗೊಬ್ರು ಅಂದ್ರೆ ಈ ರಾಜ್ಯಕ್ಕೆ ಅವ್ರು ಫಂಡ್ ರಿಲೀಸ್ ಮಾಡ್ಲಿಕ್ಕೇನೆ ಇಲ್ಲ. ಈ ರಾಜ್ಯದ ಜಿಲ್ಲೆಗಳನ್ನ, ಗ್ರಾಮಗಳನ್ನ ಆರಿಸ್ಕೊಳ್ಳಿಕ್ಕೆ ಇಲ್ಲ. ಅಥವಾ ತಮ್ಮದೇ ಬಿಜೆಪಿ ಸರ್ಕಾರವೇ ಇದ್ದಂಥ ರಾಜ್ಯ ಇದ್ರೆ ಅದಕ್ಕೆ ಹೆಚ್ಚಿನ ಫಂಡ್ಗಳನ್ನ ರಿಲೀಸ್ ಮಾಡ್ಬೋದು. ಇದು ಈಗಾಗಲೇ ಇದನ್ನ ಮಾಡ್ತಾ ಇರುವಂತ ಉದಾಹರಣೆ ಇದೆ. ಈಗ MGNREGA ಕಾನೂನು ಇದ್ದಾಗ್ಲೇನೆ ಅಲ್ಲಿ ಇಂಥದ್ದು ಮಾಡ್ಲಿಕ್ಕೆ ಬರ್ತಿರ್ಲಿಲ್ಲ. ಆದ್ರೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ಅಲ್ಲಿ ಇವ್ರದ್ದು ಸರ್ಕಾರ ಇಲ್ಲದೆ ಇರೋ ಕಾರಣಕ್ಕೆ ಅವ್ರ ಮೇಲಿನ ದ್ವೇಷದಿಂದ 4 ವರ್ಷದಿಂದ ಆ ರಾಜ್ಯಕ್ಕೆ NREGA ಕೆಲಸವನ್ನೇ ಮಾಡಿಕೊಟ್ಟಿಲ್ಲ ಈಗಿನ ಸರ್ಕಾರ, ಬಿಜೆಪಿ ಸರ್ಕಾರ. ಸೊ ಹೀಗೆ ಇದು ಬಿಜೆಪಿ ಇದೆ ಹಂಗಾಗ್ತದೆ ಅಂತಲ್ಲ. ಯಾವುದೇ ಸೆಂಟ್ರಲ್ ಒಂದು ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಬೇರೆ ಇದ್ದಾಗ ಯಾವ ಕಾಂಗ್ರೆಸ್ ಸೆಂಟ್ರಿಗೆ ಹೋದ್ರೂ ಕೂಡ ಇದೇ ಸಮಸ್ಯೆ ಆಗ್ಬಹುದು. ಅಂದ್ರೆ ಪರ್ಸನಲ್ ತಮ್ಮ ಮೇಲೆ ಏನು ಅವ್ರ ಮೇಲೆ ಸಿಟ್ಟಿದೆ ಅಥವಾ ಅವ್ರ ಮೇಲೆ ಪ್ರೀತಿ ಜಾಸ್ತಿ ಆಗಿದೆ ಅನ್ನೋ ಕಾರಣಕ್ಕೆ ಹಣ ಕಡಿಮೆ ಕಳಿಸ್ಬೋದು, ಅಥವಾ ಹಣ ಕಳಿಸ್ಲಿಕ್ಕಿಲ್ಲ, ಅಥವಾ ಹಣವನ್ನ ಜಾಸ್ತಿ ಕಳಿಸ್ಬೋದು. ಈ ಅಂದ್ರೆ ಇಡೀ ದೇಶದಲ್ಲೂ ಒಂದೇ ಥರದ ಕಾನೂನು ಅಂತ ಆಗೋದೇ ಇಲ್ಲ ಅವಾಗ. ಇದು ಒಂದು ಬಹಳ ದೊಡ್ಡ ಹಿನ್ನಡೆ ಅಂತ ಹೇಳ್ಬೋದು. So to give an example in everyday language, suppose I am renting a flat, I am renting a house, and my house owner lives on the first floor, I live on the ground floor, suppose. Now suppose the motor for water is in the house owners in the first floor. So now if I want water, I pay rent to my house owner. If I want water, I have to keep going to the house owner and request, sir please ಸ್ವಲ್ಪ ನೀರು ಕೊಡಿ, ನಮಗೆ ನೀರು ಬೇಕು ಮನೆಯಲ್ಲಿ. So if the house owner likes me, the house owner will give me water.
If the house owner does not like me, then I have to keep begging for water or go outside and get water. That is a simple scenario of how this kind of center-state relation will affect Karnataka. ಶಾರದಕ್ಕೆ ಇದು ಸ್ವಲ್ಪ ಅನುವಾದ ಮಾಡ್ತೀರಾ ಇದು? ಹಾ, ಈಗ ನಾವು ಒಂದು ಮನೆ ಬಾಡಿಗೆ ಇದ್ದೀವಿ ಅಂತ ತಿಳ್ಕೊಳ್ರಿ. ಮನೆ ಮೇಲ್ಗಡೆ ಅಂತಸ್ತಲ್ಲಿ ನಾವಿದ್ದೀವಿ, ಕೆಳಗಡೆ ಓನರ್ ಇದ್ದಾರೆ. ಟ್ಯಾಂಕ್ನಲ್ಲಿ ನೀರು ಇರ್ತದೆ. ಪಂಪ್ದು ಅಂದರೆ ನಮಗೆ ಮೇಲೆ ನೀರು ಏರಿಸ್ಬೇಕಲ್ಲ, ಆದರೆ ನೀರಿನ ಪಂಪಿನ ಇದು ಸ್ವಿಚ್ಚು ಓನರ್ ಹತ್ರ ಇದೆ. ಸೊ ನಮಗೆ ನೀರು ಬೇಕಾದಾಗೆಲ್ಲ ಓನರ್ ಹತ್ರ ಹೋಗಿ ದಯವಿಟ್ಟು ಪಂಪ್ ಆನ್ ಮಾಡ್ತೀರಾ ಅಂತ ಕೇಳಬೇಕು. ಅವರಿಗೆ ಇಷ್ಟ ಆದರೆ ಆನ್ ಮಾಡ್ಬೋದು, ಅಥವಾ ನಮ್ಮ ಕಂಡು ಸಿಟ್ಟಿದ್ರೆ ಆನ್ ಮಾಡಲಿಕ್ಕಿಲ್ಲ. ಹೀಗೆ ಇದು ಅಂದರೆ ಈಗ ಫಂಡ್ ರಿಲೀಸಿಂಗು, ಸೊ ಇದಕ್ಕೆ ಹೋಲಿಸ್ಬೋದು ಅಂಥೇಳಿ ರಾಜೇಂದ್ರನ್ ಅವರು ಹೇಳ್ತಾ ಇದ್ದಾರೆ. Thank you. Then I'll just say 3 more points and then I will stop. The next point is about there is no wage. So in 2018 Swaraj Abhiyan on the case ಇದೆ. ಸುಪ್ರೀಂ ಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಪ್ರಕಾರ ಒಂದು ಆದೇಶ ಬರುತ್ತೆ, ಪೇಮೆಂಟ್ಸ್ 15 days ಒಳಗಡೆ ಕೊಡಬೇಕು ನರೇಗಾ ಆಕ್ಟ್ ಕಾನೂನು ಪ್ರಕಾರ. ಈ ಕಾನೂನು ಪ್ರಕಾರ ನರೇಗಾ ಕಾನೂನು ಪ್ರಕಾರ 15 days ಒಳಗಡೆ ಪೇಮೆಂಟ್ ಬೇಕೇ ಬೇಕು. ಅದು ಒಂದು ದಿವಸ ಡಿಲೇ ಆಗತ್ತೆ ಕೂಡ. 2018 ಅಲ್ಲಿ ಸುಪ್ರೀಂ ಕೋರ್ಟ್ ಸ್ವರಾಜ್ ಅಭಿಯಾನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಒಂದು ಕೇಸ್ ಇದೆ. ಆ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದ್ದಾರೆ, ಈವನ್ ಇಫ್ ದೇರ್ ಇಸ್ 1 days ಡಿಲೇ, ಒಂದು ದಿವಸ ಡಿಲೇ ಆಗತ್ತೆ ಕೂಡ, ಸೆಂಟ್ರಲ್ ಗವರ್ಮೆಂಟ್ಗೆ ಅದು ಡಿಲೇ ಕಾಂಪನ್ಸೇಷನ್ ಕೊಡಬೇಕು. ಬಟ್ ಈಗ ಈ ಹೊಸ ಕಾನೂನು ಪ್ರಕಾರ ಸೆಂಟ್ರಲ್ ಗವರ್ಮೆಂಟ್ಗೆ ಏನು ಅಬ್ಲಿಗೇಷನ್ ಇಲ್ಲ ಡಿಲೇ ಕಾಂಪನ್ಸೇಷನ್ ಕೊಡಕ್ಕೆ. ಸೊ ಪೇಮೆಂಟ್ ಸಪೋಸ್ ಡಿಲೇ ಆಗುತ್ತೆ, ಸಪೋಸ್ 15 days ಅಲ್ಲಿ ಪೇಮೆಂಟ್ ಬರಲ್ಲ, ಅದಕ್ಕೆ ಫುಲ್ ರೆಸ್ಪಾನ್ಸಿಬಿಲಿಟಿ ರಾಜ್ಯ ಸರ್ಕಾರಕ್ಕೆ ಆಗುತ್ತೆ. ಸೊ ಕೇಂದ್ರ ಸರ್ಕಾರಕ್ಕೆ ಏನು ರೆಸ್ಪಾನ್ಸಿಬಿಲಿಟಿ ಇಲ್ಲ, ರಾಜ್ಯ ಸರ್ಕಾರಕ್ಕೆ ಫುಲ್ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರೆ. ಸೊ ಇದು 2018 ಸ್ವರಾಜ್ ಅಭಿಯಾನ್ ಸುಪ್ರೀಂ ಕೋರ್ಟ್ ಆರ್ಡರ್ಗೆ ಕಂಟೆಂಪ್ಟ್ ಆಗುತ್ತೆ ಅಕಾರ್ಡಿಂಗ್ ಟು ದ ನ್ಯೂ ಲಾ. ದಟ್ ಈಸ್ ದ ನೆಕ್ಸ್ಟ್ ಥಿಂಗ್. ಅದಾದ್ಮೇಲೆ ಅರ್ಥ ಆಯ್ತಲ್ಲ ಎಲ್ಲರಿಗೂ? Yes, ma'am. ಪ್ಲೀಸ್ ಕಂಟಿನ್ಯೂ. ಓಕೆ, ನೆಕ್ಸ್ಟ್ ಏನಂದ್ರೆ ನರೇಗಾ ಬಗ್ಗೆ ಒಂದು ನೋಟಿಫೈಡ್ ವೇಜ್ ರೇಟ್ ಅದೇ. ಆಕ್ಚುಲಿ ಮಿನಿಮಮ್ ವೇಜ್ ಪ್ರಕಾರ ಕೊಡಬೇಕು ನರೇಗಾಲ್ಲಿ. ಇದರಲ್ಲಿ ಹೊಸ ಕಾನೂನಲ್ಲಿ ಆ ತರ ಏನು ಪ್ರೊವಿಷನ್ ಇಲ್ಲ. ಸೊ ನೋ ವೇಜ್ ಗ್ಯಾರಂಟಿ, ಇದಕ್ಕೆ ಅಶ್ಯೂರ್ಡ್ ವೇಜ್ ರೇಟ್ ಏನೂ ಇಲ್ಲ. ಏನಂದ್ರೆ ಸೆಂಟರೇ ಡಿಸೈಡ್ ಮಾಡ್ತಾರೆ ಪ್ರತಿ ಪಂಚಾಯತ್ಗೆ ಎಷ್ಟು ವೇಜ್ ರೇಟ್ ಕೊಡ್ಬೇಕಂದ್ರೆ. ಸೊ ಅದು ಇನ್ನೊಂದು ತುಂಬಾ ಡಿಫರೆನ್ಸ್ ಇದೆ. ನೆಕ್ಸ್ಟ್ ಡಿಫರೆನ್ಸ್ ಏನಂದ್ರೆ ನರೇಗಾ ಪ್ರಕಾರ ಪ್ರತಿ ವರ್ಕ್ ಸೈಟ್ ಅಲ್ಲಿ ಮಾಸ್ಟರ್ ರೋಲ್ ಇರಬೇಕು. ಮಾಸ್ಟರ್ ರೋಲ್ ಇಲ್ಲ ಅಂದ್ರೆ ಅದಕ್ಕೆ ಅಟೆಂಡೆನ್ಸ್ ಮಾಡಕ್ಕೆ ಲಾಸ್ಟ್ 4-5 ವರ್ಷದಲ್ಲಿ ತುಂಬಾ ಜಾಸ್ತಿ ನಮ್ಗೆ ಹೋರಾಟ ಮಾಡ್ತೀನಿ. ಅದೇ NMMS ಬೇಡ, ಆ ತರ ಫೋಟೋ ಆ್ಯಪ್ ಬೇಡ ಅಂತ ಇದು ಹೋರಾಟ ಮಾಡ್ತೀನಿ, ಹೋರಾಟ ಮಾಡ್ತೀವಿ. ಈಗ ಆ ತರ ಹೋರಾಟ ಮಾಡಕ್ಕೆ ಏನು ಪ್ರೊವಿಷನ್ ಇಲ್ಲ. ಏನಂದ್ರೆ ಇದು ಕಂಪಲ್ಸರಿ ಆಗತ್ತೆ, ಬಯೋಮೆಟ್ರಿಕ್ ಅಟೆಂಡೆನ್ಸ್ ಕಂಪಲ್ಸರಿ ಮಾಡ್ತಾರೆ. ನಿಮ್ಗೆ ಗೊತ್ತು, ನಮ್ ಓಲ್ಡ್ ಪೀಪಲ್ಗೆ ಪ್ಲಸ್ ವರ್ಕರ್ಸ್ಗೆ ಬಯೋಮೆಟ್ರಿಕ್ ತುಂಬಾ ಕಷ್ಟ ಆಗುತ್ತೆ. ಏನಂದ್ರೆ ಅದು ಫಿಂಗರ್ ಎಲ್ಲ ಕೆಲಸ ಮಾಡಿ ಅದು ಫಿಂಗರ್ ಎಲ್ಲ ಚೇಂಜ್ ಆಗುತ್ತೆ. ಸೊ ಬಯೋಮೆಟ್ರಿಕ್ ಅಟೆಂಡೆನ್ಸ್ ಅಲ್ಲಿ ಅದು ತುಂಬಾ ತೊಂದರೆ ಆಗುತ್ತೆ. ಸೊ ಈ ಹೊಸ ಕಾನೂನು ಪ್ರಕಾರ ಬಯೋಮೆಟ್ರಿಕ್ ಅಟೆಂಡೆನ್ಸ್ ಕಂಪಲ್ಸರಿಗ ಇರಬೇಕು ಅಂತ ಹೇಳ್ತಾರೆ. ಸೊ ಅದು ಒಂದು ತುಂಬಾ ಹೊಸ ಟೆಕ್ನಾಲಜಿ ಕೊಟ್ಟಿದ್ದಾರೆ. ಆ ಟೆಕ್ನಾಲಜಿ ಬಗ್ಗೆ ಇನ್ನೂ ಸ್ವಲ್ಪ ರೈಟ್ಸ್ ವೈಲೇಷನ್ ಆಗತ್ತೆ. ಸೊ ಅದು ಒಂದು ಫೈನಲ್ ಪಾಯಿಂಟ್. ಲಾಸ್ಟ್ ಪಾಯಿಂಟ್ ಏನಂದ್ರೆ, ಆಕ್ಚುಲಿ ಲಾಸ್ಟ್ 2-3 ಪಾಯಿಂಟ್ಸ್. ನರೇಗಾ ಅಲ್ಲ ಕಾಂಟ್ರಾಕ್ಟರ್ ಏನೂ ಇಲ್ಲ, ಕಾಂಟ್ರಾಕ್ಟರ್ ಅಲೌಡ್ ಇಲ್ಲ. ಬಟ್ ಈ ಹೊಸ ಕಾನೂನು ಪ್ರಕಾರ ತುಂಬಾ ಹೊಸ ಕನ್ವರ್ಜೆನ್ಸ್ ಅಕ್ರಾಸ್ ಡಿಫ್ರೆಂಟ್ ಮಿನಿಸ್ಟ್ರೀಸ್ ಮಾಡ್ತಾರೆ. ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ಗೂ ಪ್ಲಸ್ ಬೇರೆ ಮಿನಿಸ್ಟ್ರಿ ಜೊತೆ ಕನ್ವರ್ಜೆನ್ಸ್ ಮಾಡಿ ಅದರಲ್ಲಿ ಕಾಂಟ್ರಾಕ್ಟರ್ ಹೊಸ ಇಂಟ್ರೊಡ್ಯೂಸ್ ಆಗುತ್ತೆ. ಸೊ ಫ್ರಮ್ ನೋ ಕಾಂಟ್ರಾಕ್ಟರ್ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಅ ಸಿಸ್ಟಮ್ ಆಫ್ ಕಾಂಟ್ರಾಕ್ಟರ್ಸ್ ಇನ್ ದ ನ್ಯೂ ಲಾ. ಅದು ಒಂದು ತುಂಬಾ ಪ್ರಾಬ್ಲಮ್. ಸೊ ಈ ತರ
at least 7, 8, 9, 10 different reasons. ಮುಖ್ಯ ಕಾರಣ ಇದೆ ಹೊಸ ಕಾನೂನು ಯಾಕೆ ನಮಗೆ ಆಕ್ಚುಲಿ ಅದು it's a bad law. That is one. I'll say one thing about what will the impact on Karnataka in terms of funding be. So we did a small calculation, and ಶಾರದಾಕ ಇದು ನಾ ಇಂಗ್ಲಿಷ್ ಅಲ್ಲಿ ಮಾತಾಡ್ತೀನಿ, ನೀವು ಇದು ಸ್ವಲ್ಪ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ. ಏನಂದ್ರೆ ಸ್ವಲ್ಪ ಟೆಕ್ನಿಕಲ್ ವಿಷಯ ಇದು. ಸೊ what we did is we did a simple analysis of if this act was brought in financial year 24-25 last year, then how much would Karnataka would have had to pay extra. So we did a simple calculation. So according to last financial year, there were totally about 81 lakh registered households in Narega in Karnataka, of which roughly 30 lakh households worked. So 36% of the total households in Karnataka worked in Narega. Okay. And average person days per household was about 45. Now, and the Karnataka's total expenditure in Narega was 572 crore. That was the total money that Karnataka spent in Narega in the last financial year. If this new act was enacted last year, for the same number of households, for the same number of person days, Karnataka would have had to spend 2,729 crore, which is 4 times higher than what it spent. Now, if it gets worse, now this new law says we will give you 125 days of work. So if Karnataka government has to give 125 days of work for only those households that worked last year, then the total cost for Karnataka would be 7,573 crore. This is only for 36% of the total registered households. Now imagine if all the registered households in Karnataka get work for 125 days, then Karnataka government will have to spend nearly 20,000 crore. Now, if you look at the state budget of Karnataka, for total agriculture and allied activities expenditure in Karnataka was 22,000 crore. So it will not be possible for Karnataka government to generate this kind of employment. There is another reason, is that there is an act called the FRBM Act, which stands for Fiscal Responsibility Budget Management Act. That according to that, there are limits of how much Karnataka can borrow. So if this new act comes in, Karnataka has to cut down on education, on health, or police. All other activities Karnataka government has to cut down if they have to honor this new act, which will be a disaster for all social protection and any other activities in Karnataka. Sorry. ಕರ್ನಾಟಕ ಹೆಚ್ಚಿನ ಭಾರ ಬೀಳಬಹುದು ಅಂತ ಹೇಳಿ ಒಂದು ಲೆಕ್ಕ ಹಾಕಿದ್ದಾರೆ ಇವರು. ಆ ಲೆಕ್ಕದ ಪ್ರಕಾರ ಅಕಸ್ಮಾತ್ ಈ ಕಾನೂನು 1 ವರ್ಷದ ಹಿಂದೆನೆ ಬಂದಿತ್ತು ಅಂದ್ರೆ ಈ ವರ್ಷ ಅಂದ್ರೆ 25-26ರಲ್ಲಿ ಕರ್ನಾಟಕದಲ್ಲಿ 81 ಲಕ್ಷ ಕುಟುಂಬಗಳು NREG ಕೆಲಸ ಮಾಡಲಿಕ್ಕೆ ರಿಜಿಸ್ಟರ್ ಮಾಡಿದ್ದೀವಿ. ಅದರಲ್ಲಿ ಸುಮಾರು 30 ಲಕ್ಷ ಇರಬೇಕು. 30 ಲಕ್ಷ ಕುಟುಂಬಗಳು ಕೆಲಸ ಮಾಡಿವೆ. ಅಂದ್ರೆ ಸುಮಾರು 45% ಅಷ್ಟು ಜನ ಕೆಲಸ ಮಾಡಿದ್ದಾರೆ. ಓಕೆ, ಸೊ ಇದಕ್ಕೆ ಕರ್ನಾಟಕ ಸರ್ಕಾರ ಖರ್ಚು ಮಾಡಿದ್ದು ಅಂದ್ರೆ 572 ಕೋಟಿ. ಓಕೆ, ಸೊ ಈ ಹೊಸ ಆಕ್ಟ್ ಪ್ರಕಾರ ಅಕಸ್ಮಾತ್ ಅಂದ್ರೆ ಆ ಹೊಸ ಆಕ್ಟ್ ಪ್ರಕಾರ ಖರ್ಚು ಮಾಡಬೇಕಾಗಿತ್ತು ಅಂದ್ರೆ ಸುಮಾರು 2721 ಕೋಟಿ ರೂಪಾಯಿನ ಕರ್ನಾಟಕ ಸರ್ಕಾರ ಖರ್ಚು ಮಾಡಬೇಕಾಗಿತ್ತು. ಆಮೇಲೆ ಸಾರಿ, ಐ ಡಿಂಟ್ ಗೆಟ್ ನೆಕ್ಸ್ಟ್ ಸ್ಟೇಜ್. No, it is. Yeah, you're right so far. All I'm saying is
to generate, see, average person days generated last year was 45. Okay, average employment per household per year was 45. So to only generate 45 average days of work for only 30 lakh households, the Karnataka would have had to spend 2,729 crore, which is more than 4 times what they spent last year. Okay. Now, if they have to give employment only for these households for 125 days, then they have to spend 7,573 crore. 125 ಡೇಸ್ ಹೆಂಗೂ ಖರ್ಚು ಮಾಡೋದೇ ಇಲ್ಲ ಬಿಡಿ. ಸೊ 45% ಅಂದ್ರೆ ಮನೆ ಕುಟುಂಬದವರು ಕೆಲಸಗಳನ್ನ ಮಾಡಿದ್ದಾರೆ. ಸೊ ಅಷ್ಟು ಜನ ಕೆಲಸ ಮಾಡಿದ್ದಕ್ಕೆ ಸುಮಾರು 2,729 ಕೋಟಿ ರೂಪಾಯಿಗಳನ್ನ ಹೊಸ ಕಾನೂನು ಪ್ರಕಾರ ಖರ್ಚು ಮಾಡಬೇಕಾಗಿತ್ತು ಕರ್ನಾಟಕ ಸರ್ಕಾರ. ಅಕಸ್ಮಾತ್ ಇವತ್ತಿನ ಕಾನೂನಿನ ಪ್ರಕಾರ, ಅಂದ್ರೆ ಈ ಹೊಸ ಕಾನೂನಿನ ಪ್ರಕಾರ ಇದಿಷ್ಟೇ ಕುಟುಂಬಕ್ಕೆ ಮಾತ್ರ 125 ದಿವಸ ಕೆಲಸ ಕೊಟ್ಟರು ಅಂತ ಇಟ್ಕೊಳ್ರಿ. ಹಾಗೆ ಮಾಡಿದ್ರೆ ಕರ್ನಾಟಕ ಸರ್ಕಾರ ಎಷ್ಟು 7,573 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ಬೇಕಾಗ್ತದೆ. ಅಂದ್ರೆ ನಾ ಬಹಳ ಡಿಟೇಲ್ ಆಗಿ ಹೋಗೋದಿಲ್ಲ. ಹೀಗೆ ಕರ್ನಾಟಕ ಸರ್ಕಾರಕ್ಕೆ ಉದ್ಯೋಗ ಖಾತ್ರಿ ಮೇಲೆನೆ ಇಷ್ಟೆಲ್ಲ ಹಣ ಖರ್ಚು ಮಾಡೋದು ಬಂತು ಅಂದ್ರೆ ಅವರು ಶಿಕ್ಷಣಕ್ಕೆ ಇರ್ಬೋದು, ಸಾಮಾಜಿಕ ನ್ಯಾಯದ ಬೇರೆ ಬೇರೆ ವಿಚಾರಗಳು, ಇವು ಯಾವುದಕ್ಕೂ, ಪೊಲೀಸ್ ಇರ್ಬೋದು, ಅಂದ್ರೆ ಕಾನೂನು ವ್ಯವಸ್ಥೆಯನ್ನ ಸರಿಯಾಗಿ ಇಟ್ಕೊಳ್ಳಿಕ್ಕೆ, ಇವು ಯಾವುದಕ್ಕೂ ಖರ್ಚು ಮಾಡ್ಲಿಕ್ಕೆ ಕರ್ನಾಟಕ ಸರ್ಕಾರದ ಬಳಿ ಏನೂ ಹಣ ಉಳಿಯೋದಿಲ್ಲ. ಈ ಪರಿಸ್ಥಿತಿ ಬರೋದಿದೆ. ಪ್ಲಸ್ ಶಕ್ತಿ ಸ್ಕೀಮ್ ಆ ತರ ಗ್ಯಾರಂಟಿ ಎಲ್ಲ ಜಸ್ಟ್ ಕ್ಯಾನ್ಸಲ್ ಆಗುತ್ತೆ ಫುಲ್. ಏನಂದ್ರೆ ಕರ್ನಾಟಕ ಸರ್ಕಾರ ಜೊತೆ ಆ ತರ ದುಡ್ಡು ಇಲ್ಲ. ಪ್ಲಸ್ FRBM ಆಕ್ಟ್ ಪ್ರಕಾರ ಒಂದು ಲಿಮಿಟ್ ಇದೆ, ಆ ಲಿಮಿಟ್ ಕ್ರಾಸ್ ಮಾಡಕ್ಕೆ ಯಾರಕ್ಕೂ ಅವಕಾಶ ಸಿಗಲ್ಲ. ಸೊ ಕರ್ನಾಟಕ ಗವರ್ಮೆಂಟ್ಗೆ ಆ ತರ ದುಡ್ಡು ಇಲ್ಲ. ಸೊ ಇದು ತುಂಬಾ ಕಷ್ಟ ಆಗುತ್ತೆ ಕರ್ನಾಟಕ ಸರ್ಕಾರಕ್ಕೆ. ಅದು ಫೈನಲ್ ಪಾಯಿಂಟ್. ಅಂಡ್ ಲಾಸ್ಟ್ ಪಾಯಿಂಟ್ ಇಸ್, ದಿಸ್ ಇಸ್ ಆಕ್ಚುಲಿ ದ ವೇ ಐ ಸಿ ಇಟ್ ಇಸ್, it is an assault on Ambedkar more than it is an assault on Gandhi and Ambedkar, because ಏನಂದ್ರೆ ಅಂಬೇಡ್ಕರ್ ನನಗೆ ಹಕ್ಕು ಒಂದು ಪರಿಭಾಷೆ ಕೊಟ್ಟಿದ್ದಾರೆ. ಈ ಕಾನೂನು ಪ್ರಕಾರ ಹಕ್ಕೆಲ್ಲ ಜನ ಜೊತೆ ಹಕ್ಕೇ ಇಲ್ಲ, ಎಲ್ಲ ಅದೇ ಓಲ್ಡನ್ ಸ್ಟೈಲ್ ಫ್ಯೂಡಲಿಸಮ್ಗೆ ಇದು ರಿವೈಂಡ್ ಆಗುತ್ತೆ. ಸೊ ಇದು ಆಕ್ಚುಲಿ ಇಟ್ಸ್ ಅನ್ ಅಸಾಲ್ಟ್ ಆನ್ ಅಂಬೇಡ್ಕರ್ and Ambedkar's idea of rights and Gandhi's ideas of local governance. It is an assault on both. I'll stop here. ಸೊ ಇದು ಗಾಂಧಿ ಹೆಸರನ್ನು ತೆಗೆದಿದ್ದಾರೆ ಅಂತ ನಾವು ಗಾಂಧಿ ಬಗ್ಗೆನೇ ಅಷ್ಟು ಚಿಂತೆ ಮಾಡೋದಲ್ಲ. ಹೆಸರು ತೆಗೆದಿದ್ದು ಗಾಂಧಿದು ಇರ್ಬೋದು, ಆದ್ರೆ ಇಡೀ ಕಾನೂನು ಅಂಬೇಡ್ಕರ್ ಅವ್ರು ಏನು ನಮ್ಗೊಂದು ಹಕ್ಕು ಅಂತ ಹೇಳಿ ಕೊಟ್ಟಿದ್ರು ಸಂವಿಧಾನದ ಮೂಲಕ, ಆ ಹಕ್ಕಿನ ಮೇಲೆ ಇನ್ಮೇಲೆ ಹಕ್ಕು ಅನ್ನೋ ಭಾಷೆನೇ ಇಲ್ಲ. ಏನಿದ್ರು ಕೇಂದ್ರ ಸರ್ಕಾರ ಏನು ನಿಮಗೆ ಕೊಡ್ತದ, ನಾವೆಲ್ಲರೂ ಕೈ ಒಡ್ಡಿ ತಗೋಬೇಕು, ಜನರು ಎಲ್ಲ ಕೈ ಒಡ್ಡಿ ತಗೋಬೇಕು. ಅಂಥ ಒಂದು ಹಳೆಯ ನಿರಂಕುಶ ಪ್ರಭುತ್ವದ ಒಂದು ಜಮಾನಕ್ಕೆ ನಾವು ಮತ್ತು ವಾಪಸ್ ನಮ್ಮನ್ನು ಕರ್ಕೊಂಡು ಹೋಗುವಂತ ಕಾನೂನಿದು. ಸೊ ಇದು ಒಂದ್ ಕಡೆ ಅಂಬೇಡ್ಕರ್ ಹೇಳಿದಂತ ಹಕ್ಕಿನ ಪರಿಭಾಷೆ, ಎರಡನೇದು ಗಾಂಧೀಜಿಯವ್ರು ಹೇಳಿದಂತ ಸ್ಥಳೀಯ ಆಡಳಿತ ಅನ್ನುವಂಥ ಪರಿಭಾಷೆ, ಇವೆರಡಕ್ಕೂ ನೇರವಾಗಿ ಹೊಡ್ತಾ ಕೊಡುವಂತ ಕಾನೂನಿದು. ಸೊ ಇಲ್ಲಿಗೆ ರಾಜೇಂದ್ರನವರು ನಿಲ್ಲಿಸ್ತಾ ಇದ್ದಾರೆ, ಮುಂದೆ ದಿಲೀಪ್ ಅವರು ಮುಂದುವರಿಸ್ಬೋದು. ಓಕೆ ಅಲ್ವಾ? ಒಂದು ವೇಳೆ ಈಗ ಪಂಜಾಬ್ದವರು ನಾವು ರಿಜೆಕ್ಟ್ ಮಾಡ್ತೇವೆ, ಕಾನೂನು ಮಾಡೋದಿಲ್ಲ ಅಂತ ಅಂದ್ರೆ, ಇಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಆ ತರ ಮಾಡಬಹುದಾ, ಮಾಡ್ಲಿಕ್ಕೆ ಬರೋದಿಲ್ಲ ಅಂತ? ಇಫ್ ಕರ್ನಾಟಕ ರಿಜೆಕ್ಟೆಡ್ ದಿಸ್ ಆಕ್ಟ್, ಅದು ಇನ್ನೂ ಡಿಸೈಡ್ ಆಗಲ್ಲ ಬೆಳಿಗ್ಗೆ ಸರ್. ಅದು ಪಂಜಾಬ್ ಅಲ್ಲಿ ರಿಜೆಕ್ಟ್ ಮಾಡ್ತಾರೆ. ಬಟ್ ನಿನ್ನೆ ಸಿದ್ದರಾಮಯ್ಯ ಸೆಂಟರ್ಗೆ ಒಂದು ಲೆಟರ್ ಕಳಿಸ್ತಿದ್ದಾರೆ. ಆ ಲೆಟರ್ ಪ್ರಕಾರ ಇನ್ನು ಕ್ಯಾನ್ಸಲ್ ಮಾಡಕ್ಕೆ ಏನು ಮೆನ್ಷನ್ ಇಲ್ಲ ಅದರಲ್ಲಿ. ಹೌದಿಲ್ಲ, ಇದನ್ನ ವಿಡ್ರಾ ಮಾಡ್ರಿ ಅಂತ ಹೇಳ್ತಾರೆ. ಅದೇ ಈಗ ಒಪ್ಕೋಬೇಕು ಅಂತ ಏನಾರ ಇದು ಇದೆ, ಕಂಪಲ್ಸರಿ ಒಪ್ಲೇಬೇಕು ಅಂತ ಚೌಹಾಣ್ ಸಿಂಗ್ ಹಂಗೆ ಹೇಳಿದಾರಲ್ಲ. ಇದು ಸೆಂಟ್ರಲ್ ಗವರ್ಮೆಂಟ್ ಒಂದ್ ಮಾತು ಹೇಳ್ತು ಅಂದ್ರೆ ಎಲ್ಲ ರಾಜ್ಯ ಸರ್ಕಾರಗಳು ಒಪ್ಪಲೇಬೇಕು, ಇಟ್ ಇಸ್ ಡ್ಯೂಟಿ ಆಫ್ ದಿ ಸ್ಟೇಟ್ ಗವರ್ಮೆಂಟ್ಸ್ ಅಂತ ಹೇಳಿದಾರಲ್ಲ. ಹೌದು, ಹಂಗೆ ಹೇಳ. ಓಕೆ, ಆಮೇಲೆ ನಾವು ಚರ್ಚೆಗೆ ಹೋಗೋಣ ಅಲ್ವಾ? ಈಗ ದಿಲೀಪ್ ಅವರಿಗೆ ಮುಂದುವರ್ಸಕ್ ಕೊಡೋಣ. ನಮಸ್ಕಾರ ದಿಲೀಪ್. ನಮಸ್ಕಾರ.
ಸೊ ರಾಜೇಂದ್ರನ್ ಅವರು ತುಂಬಾ ಚೆನ್ನಾಗಿ ಹೊಸ ಕಾನೂನಿನ ಅನಾಹುತದ ಬಗ್ಗೆ ತಿಳಿಸಿದ್ದಾರೆ. ನನಗೇನ್ ಅನ್ಸುತ್ತೆ, ಸ್ವಲ್ಪ ನಾವು ಹಿಂದಕ್ಕೆ ಹೋಗಿ ಇವತ್ತಿನ ವಿಷಯ ಏನಿತ್ತು ಅಂತಂದ್ರೆ, ಪ್ರಜಾಪ್ರಭುತ್ವ ಮತ್ತು ಪರಿಸರದ ದೃಷ್ಟಿಯಲ್ಲಿ ಹೊಸ ಕಾನೂನು ಏನ್ ಅನಾಹುತ ಮಾಡುತ್ತೆ ಅನ್ನುವ ದೃಷ್ಟಿಯಲ್ಲಿ ನಾವು ಮಾತಾಡಬೇಕಾಗಿದೆ. ಸೊ ಮೊದಲನೇದಾಗಿ ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಕಾನೂನು ಬರೋದಕ್ಕೆ ಒಂದು 10-20 ಅದಕ್ಕಿಂತನೂ ಜಾಸ್ತಿ ವರ್ಷಗಳು ದೇಶದಲ್ಲಿ ಹಲವಾರು ಜನಸಂಘಟನೆಗಳು ಹೋರಾಟ ಮಾಡಿ, ನಂತರ UPA 1 ಕಾಲದಲ್ಲಿ 65 ಎಡ ವಿಚಾರದ ಲೋಕಸಭಾ ಸದಸ್ಯರು ಇರೋದ್ರಿಂದ ಅಲ್ಲಿ ಸಾಕಷ್ಟು ಚರ್ಚೆ ಆಗಿ ಕೊನೆಯಲ್ಲಿ ಸರ್ವಾನುಮತದಿಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾನೂನು 2005 ಪಾಸ್ ಆಗಿದೆ. ಓಕೆ, ಸೊ ಈಗ ಇದೇನು ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕಾ ಮಿಷನ್ ಗ್ರಾಮೀಣ ಆಕ್ಟ್ 2025 ಏನ್ ಬಂದಿದೆ, ಇದ್ರ ಬಗ್ಗೆ ಚರ್ಚೆ ಇಲ್ಲ. ಯಾಕಂದ್ರೆ ಇದು ಮೋದಿ ಸರ್ಕಾರದ ವೈಶಿಷ್ಟ್ಯ. ಅವರು ರಾತ್ರಿ 12 ಗಂಟೆಗೆ ಹೇಳ್ಬಿಡ್ತಾರೆ, ಈಗ ನೀವು ಚಲಾವಣೆಯಲ್ಲಿರುವ ನೋಟುಗಳು ನಡೆಯೋದಿಲ್ಲ 12 ಗಂಟೆಗೆ ಅಂತ 8 ಗಂಟೆಗೆ ಹೇಳ್ತಾರೆ. ಸೊ ಇದೇನಿದೆಯಲ್ಲ, ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ ಇರುವಂತಹದ್ದು ಅನ್ನೋದನ್ನ ನಾವು ಸ್ಪಷ್ಟವಾಗಿ ತಿಳಿಬೇಕಾಗಿದೆ. ಸೊ ಇದು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ದೇನೆ ಮಹಾತ್ಮ ಗಾಂಧಿ ಹೆಸರು ತೆಗೆದು ಹಾಕಿದ್ರು ಅಂತ ಹೇಳಿ ಏನು ಒಂದು ಹವ ಎದ್ದಿದೆಯಲ್ಲ, ನಾನು ಹೇಳೋದು ಸ್ವಲ್ಪ ಬೇರೆ. ಅವ್ರಿಗೆ ಪ್ರಿಯ ವ್ಯಕ್ತಿ ಇವರು ದೀನ್ ದಯಾಳ್ ಉಪಾಧ್ಯಾಯ ಅಂತ. ದೀನ್ ದಯಾಳ್ ಉಪಾಧ್ಯಾಯವರ ಹೆಸರು ಹಾಕಿ ಅವರು ಪ್ರತಿ ವ್ಯಕ್ತಿಗೆ 150 ದಿವಸ ಕೆಲಸ, ಕನಿಷ್ಠ ಕೂಲಿಗಿಂತ 100 ರೂಪಾಯಿ ಜಾಸ್ತಿ, ಆಮೇಲೆ ಇದು ನಿರಂತರವಾಗಿ ಕೆಲಸ, ಎಲ್ಲಿ ಬೇಕಾದಲ್ಲಿ ಕೆಲಸ ಅಂತ ಹೇಳಿ, ಮತ್ತೆ ಒಂದು 4 ಅಂಶ ಅಲ್ಲ, ಕೆಲಸ ಕೊಡದೇ ಇದ್ರೆ ಅರ್ಧದಷ್ಟು ನಿರುದ್ಯೋಗ ಭತ್ಯೆ ಅಂತೆಲ್ಲ ಆಲೋಚನೆ ಮಾಡಿ ಕಾನೂನು ತಂದಿದ್ರೆ ನಾನು ಹೇಳ್ತಿದ್ದೆ, ಇವರು ಏನಪ್ಪ ಮೋದಿ ಸರ್ಕಾರ ನರಸಿಂಹರಾವ್ ಅವ್ರ ಸರ್ಕಾರಕ್ಕಿಂತನೂ ತುಂಬಾ ಮುಂದೆ ಹೋಗಿ ಕೆಲಸ ಮಾಡ್ತಾ ಇದೆ ಅಂತ. ಅವಾಗ ನಾವು ಅದನ್ನ ಮೆಚ್ಕೊಳ್ತಾ ಇದ್ವಿ. 60 ರೂಪಾಯಿಯಿಂದ ಕನಿಷ್ಠ ಕೂಲಿ ಶುರು ಆದದ್ದು ಇವತ್ತು 350 ರೂಪಾಯಿ ಕರ್ನಾಟಕದಲ್ಲಿ ಕೂಲಿಕಾರರು ತಗೊಳ್ತಾ ಇದ್ದಾರೆ. ಓಕೆ, ಸೊ ಇದು 550 ರೂಪಾಯಿ ಕೂಲಿ ಮತ್ತೆ 150 ದಿವಸ ಪ್ರತಿ ವ್ಯಕ್ತಿಗೆ, ಕುಟುಂಬಕ್ಕಲ್ಲ. ಇದು ಆಗ್ತಾ ಇದ್ರೆ ನಮ್ಗೇನ್ ತೊಂದರೆ ಇರ್ಲಿಲ್ಲ. ಇದು ಅವ್ರಿಗೆ ಬೇಕಿಲ್ಲ. ಇದು ಏನಿದೆ ಅಂತಂದ್ರೆ ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಅಂತ ನಾವು ಶಬ್ದ ಬಳಸ್ತೀವಿ. ಸ್ವಲ್ಪ ನಾವು ಗಮನ ಹರಿಸ್ಬೇಕು. ನಮ್ಮ ಸಂವಿಧಾನ ಏನು ಹೇಳಿದೆ ಅಂದ್ರೆ, ಇಂಡಿಯಾ ಈಸ್ ಯೂನಿಯನ್ ಆಫ್ ಸ್ಟೇಟ್ಸ್. ನಮ್ದು ಭಾರತ ದೇಶ ಎಂಥದಿದೆ, ಇದು ಅನೇಕ ರಾಜ್ಯಗಳ ಒಕ್ಕೂಟ ಇದೆ. ಇದನ್ನೇ ದಿವಾಳಿ ತೆಗೆದಿದ್ದಾರೆ. ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಪ್ರಜಾಪ್ರಭುತ್ವದಲ್ಲಿ ಗಾಂಧಿನ ಬಿಟ್ಬಿಡಿ, ನಮ್ಮ ಸಂವಿಧಾನನೇ ತಗೊಳ್ಳಿ, ಇದು ಮೂಲತಃ ಏನ್ ಹೇಳುತ್ತಂತಂದ್ರೆ ಇದು ಒಕ್ಕೂಟ ಇದೆ. ಸೊ ರಾಜ್ಯಗಳಿಗೆ ಸಮಾನ ಬೆಲೆ ಇದೆ, ಅದನ್ನ ದಿವಾಳಿ ತೆಗೆಯೋದಕ್ಕೆ ಹೊರಟಿದ್ದಾರೆ. ಇದನ್ನ ನಾವು ಜನರಿಗೆ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇದು ತುಂಬಾ ಮಹತ್ವದ್ದು ಅಂತ ನನಗನ್ಸುತ್ತೆ. ಆಮೇಲೆ ಎರಡನೇದು, ನನಗೆ ಮೊದಲಿಂದನೇ ತಕರಾರು MGNREGA ಬಗ್ಗೆನೇ ತಕರಾರು ಏನು ಅಂದ್ರೆ, ಮೊದಲು ಪಾಸಿಟಿವ್ ಆಗಿ ಹೇಳ್ತೀನಿ, ಇದು ನಾವು ಸಂವಿಧಾನ ಸ್ವೀಕಾರ ಮಾಡಿದ 1950, ನಾವು ತಕ್ಕ ಮಟ್ಟಿಗೆ ಬದುಕುವ ಹಕ್ಕಿದೆ, ಸಂವಿಧಾನ ಕೊಟ್ಟಿದೆ. ಆ ಬದುಕುವ ಹಕ್ಕಿಗೆ ನನ್ನ ದೃಷ್ಟಿಯಲ್ಲಿ ಏನು ಅರ್ಥ ಇಲ್ಲ. ಯಾಕಂದ್ರೆ ಬದುಕಬೇಕಿದ್ರೆ ಊಟ ಬೇಕು. ಊಟದ ಗ್ಯಾರಂಟಿ ಯಾವಾಗ? ಉದ್ಯೋಗ ಸಿಕ್ಕರೆ. ಆ ಉದ್ಯೋಗದ ಹಕ್ಕೇನಾದ್ರೂ ಇರ್ಲಿಲ್ಲ. ಕಾನೂನುಬದ್ಧವಾಗಿ ಮೊದಲನೇ ಸಲ ಬಂದದ್ದು ನಮ್ಮ ದೇಶದಲ್ಲಿ 2005ರಲ್ಲಿ. ಅದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾನೂನು. ಅದಕ್ಕೆ 2 ಕೊರತೆಗಳಿದ್ವು. ಅಂದ್ರೆ ಏನು, ಲಿಮಿಟೇಷನ್ಸ್ ಇದ್ವು. ಯಾವ್ದದು? ಒಂದು, ಇದು ಗ್ರಾಮೀಣ ಜನರಿಗೆ ಸೀಮಿತವಾಗಿತ್ತು. ಒಂದು. ಎರಡನೇದು, ಮಾನವ ಹಕ್ಕುಗಳು ಇವು ವ್ಯಕ್ತಿಗೆ ಸಂಬಂಧಪಟ್ಟದ್ದು ಇರ್ತದೆ.
ಕುಟುಂಬಕ್ಕಲ್ಲ ಸ್ವಾಮಿ. ಸೊ ಇದು ಈ ಕಾನೂನು ಅದ್ಭುತ ಕಾನೂನು. ಇವತ್ತು ನಮಗೆ ಇದು ಈ ದರಿದ್ರಿ ಕಾನೂನು ಬಂದಿರೋದ್ರಿಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾನೂನು ಅಂತಂದ್ರೆ ಅದ್ಭುತ, ಇದು ಭಾರಿ ಅಂತ ಅನ್ಸುತ್ತೆ. ಇದೇನು ಕೂಡ ಅದರಲ್ಲಿ ಏನ್ ಸಂದೇಹ ಇಲ್ಲ. ಆದ್ರೆ ಇದು ತಕ್ಕ ಮಟ್ಟಿಗೆ ಒಂದು ಸಂವಿಧಾನಾತ್ಮಕ ಏನು ಒಂದು ನೀತಿ ನಿರ್ದೇಶಕ ತತ್ವಗಳು ಅಂತ ಅಂಬೇಡ್ಕರ್ ಅವರು ರಚನೆ ಮಾಡಿದ್ರಲ್ಲ, ಎಲ್ಲವನ್ನೂ 26 ಜನವರಿ 1950 ಕೊಡಕ್ ಆಗಲ್ಲಪ್ಪ. ಮುಂದಿನ ದಿನಗಳಲ್ಲಿ ಸರ್ಕಾರ ಜವಾಬ್ದಾರಿ ಏನು ಅಂತಂದ್ರೆ ಬದುಕುವ ಹಕ್ಕಿಗಾಗಿ ಅವಶ್ಯಕವಾಗಿರುವಂತ ಉದ್ಯೋಗದ ಹಕ್ಕನ್ನ ಆದಷ್ಟು ಬೇಗ ಕೊಡ್ಬೇಕು. ಆದಷ್ಟು ಬೇಗ ಯಾವಾಗ ಬಂತು? 55 ವರ್ಷಗಳ ನಂತರ. ಅದಕ್ಕೆ ಅದು ಕೂಡ ನಾನು ಹೇಳಿದ ಹಾಗೆ ಕುಟುಂಬಕ್ಕೆ ಬಂತು, ವ್ಯಕ್ತಿಗೆ ಅಲ್ಲ. ಓಕೆ, ಆದ್ರೆ ಇದು ದೇಶದ ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮ ಪಂಚಾಯಿತಿಯ ಹದ್ದಿನಲ್ಲಿ ವಾಸಿಸುವ ಯಾವುದೇ ಪ್ರೌಢ ವ್ಯಕ್ತಿ 18 ದಾಟಿದವರು ಇದನ್ನ ಕೇಳ್ಬೋದಾಗಿತ್ತು. ಇದು ಇವತ್ತು ಇಲ್ಲ. ಅದು ರಾಜೇಂದ್ರನ್ ಅವರು ಹೇಳಿದ್ದಾರೆ, ಅದರ ಕಡೆಗೆ ನಾನು ಮತ್ತೆ ಬರೋಲ್ಲ. ಇದು ಅದಕ್ಕೆ ಇದು ಡಿಮಾಂಡ್ ಡ್ರಿವನ್ ಅಂತ ಏನಿತ್ತು, ಜನರು ಕೇಳಿ ಅವರು ತಮ್ಮ ಜಾಬ್ ಕಾರ್ಡ್ ಪಡೆದು ಬಿಟ್ರೆ ಮುಗಿದೋಯ್ತು ಕೆಲಸ. ಆಮೇಲೆ ಕೆಲಸಕ್ಕೆ ಅರ್ಜಿ ಹಾಕುವುದು, ಕೆಲಸ ಕೊಡೋ ಜವಾಬ್ದಾರಿ ಸರ್ಕಾರದ್ದು. ಇಷ್ಟಕ್ಕೆ ಸೀಮಿತವಾಗಿರೋದು. ಇವತ್ತು ಏನಾಗಿದೆ ಅಂದ್ರೆ ಉಲ್ಟಾ ಆಗಿದೆ. ಕೇಂದ್ರ ಸರ್ಕಾರದವರು ನಿಗದಿ ಮಾಡಿ ಅದೆಲ್ಲ ಹೇಳಿದ್ದಾರೆ. ಸೊ ಅದಕ್ಕೆ ನಾನು ಪುನಃ ಆ ಕಡೆಗೆ ಹೋಗೋದಿಲ್ಲ. ಸೊ ಇದು ಇಡೀ ಗ್ರಾಮೀಣ ಪ್ರದೇಶದಲ್ಲಿರುವ ಎಲ್ಲ ನಾಗರಿಕರಿಗೆ ಕುಟುಂಬಕ್ಕೆ 100 ದಿವಸದ ಗ್ಯಾರಂಟಿ ಇತ್ತು. ಇನ್ನು ಮುಂದೆ ಅದು ಇಲ್ಲ. 125 ದಿವಸ ಇದು ಅವರು ನಿಮ್ಮ ಮೂಗಿಗೆ ತುಪ್ಪ ಹಾಕಿದ್ದಾರೆ. ಇದರಲ್ಲಿ ಏನೇನೂ ಅರ್ಥ ಇಲ್ಲ. ಆಗ್ಲೇ ಅದನ್ನ ವಿಸ್ತಾರವಾಗಿ ರಾಜೇಂದ್ರನ್ ಅವರು ಹೇಳಿದ್ದಾರೆ. ಸೊ ಅದ್ರ ಕಡೆಗೆ ನಾನು ಹೋಗೋದಿಲ್ಲ. ಇನ್ನೊಂದು ಮಾತು, ರೈತರ ಬಗ್ಗೆ ನಮ್ಮ ಮೋದಿ ಸರ್ಕಾರಕ್ಕೆ ತುಂಬಾ ಕಾಳಜಿ ನೋಡಿ. ಅದಕ್ಕೆ ಅವರು ಕೃಷಿ ಕೆಲಸ ನಡೀತಾ ಇರುವಾಗ 60 ದಿವಸ ಅದು ಯಾವಾಗ ಸೀಸನ್ ಇರುತ್ತಲ್ಲ ಅವಾಗ ರಾಜ್ಯಗಳಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಅವಾಗ ಕೆಲಸ ಕೇಳ್ತಕ್ಕದ್ದಲ್ಲ, ಕೊಡ್ತಕ್ಕದ್ದಲ್ಲ ಅಂತ. ಇದು ಮೋದಿ ಸರ್ಕಾರಕ್ಕೆ ಕಾಳಜಿ ಎಷ್ಟು ರೈತರ ಬಗ್ಗೆ ಇರೋದು ಅನ್ನೋದನ್ನ ನಾವು ನೋಡಿದೀವಿ. ಮತ್ತೆ ಇನ್ನೊಂದು ತಮಾಷೆ ವಿಚಾರ ಅಂದ್ರೆ, ಸಂಯುಕ್ತ ಕಿಸಾನ್ ಮೋರ್ಚಾದವರು ಹೇಳಿದ್ದಾರೆ ನಮ್ಗೇನು ಅದೆಲ್ಲ ಬೇಕಾಗಿಲ್ಲ, ನಮ್ಗೆ ಪೂರ್ತಿ MGNREGಗೆ ಸಪೋರ್ಟ್ ಇದೆ ಅಂತ. ಸಂಯುಕ್ತ ಕಿಸಾನ್ ಮೋರ್ಚಾ ಇದರಲ್ಲಿ 40 ಕೃಷಿಕರ ಸಂಘಗಳಿದ್ದು ಅವ್ರು ಬೆಂಬಲ ಕೊಟ್ಟಿರುವಾಗ ನೀವು ರೈತರನ್ನ ಮುಳುಗಿಸುವ 3 ಕಾನೂನುಗಳನ್ನ ತಂದವರು, ನಿಮಗೆ ಇಲ್ಲಿ ಕಾಳಜಿ ಕಾಣತ್ತಲ್ಲ, ಇದು ಇಲ್ಲ. ಆಮೇಲೆ ಇನ್ನೊಂದು ಮಾತು ನಾನು ಇಲ್ಲಿ ಬಯಸ್ತೇನೆ. ನಾನು ನಿರಂತರವಾಗಿ ಕೃಷಿಕರಿಗೆ ಕೇಳೋದು, ಉದ್ಯೋಗ ಖಾತ್ರಿ ಕಾರ್ಮಿಕರಿಗೆ ಕೇಳೋದು, ಏನ್ರಪ್ಪ ನಿಮ್ಮ ಹೊಲದಲ್ಲಿ ಕೆಲಸ ಇರತ್ತಲ್ಲ ಕೃಷಿ ಸೀಸನ್ ಇದ್ದಾಗ, ಆವಾಗ ನೀವು ಉದ್ಯೋಗ ಖಾತ್ರಿ ಕೇಳ್ತೀರಾ? ಎಲ್ಲ ಮಹಿಳೆಯರು, ಎಲ್ಲ ಕೂಲಿಕಾರರು ಏನ್ ಹೇಳ್ತಾರಂದ್ರೆ, ಅದ್ ಹೇಗೆ ಸರ್, ಆ ರೀತಿ ಮಾಡೋದಕ್ಕಾಗತ್ತಾ? ನಮ್ಗೆ ಕೃಷಿ ಬೇಕು, ಕೃಷಿಕ ಜೀವಂತ ಇದ್ರೆ, ಕೃಷಿ ಜೀವಂತ ಇದ್ರೆ ನಾವು ಬದುಕೋದು. ಸೊ ಇದೇನಿದೆಯಲ್ಲ, ಇದು ಮೊಸಳೆ ಕಣ್ಣೀರು. ಈ 60ಕ್ಕೆ ಏನು ಅರ್ಥ ಇಲ್ಲ. ಯಾವ ರೀತಿ 120 ದಿವಸ ಕೆಲಸ ಕೊಡ್ತೇವಿ ಹೇಳೋದಕ್ಕೆ ಅರ್ಥ ಇಲ್ವೋ, ಅದೇ ರೀತಿ ಅದು ಇದಕ್ಕೂ ಅರ್ಥ ಇಲ್ಲ ಅಂತ. ಆಮೇಲೆ ಆಗ್ಲೇ ಈ 60-40 ಇದೆಯಲ್ಲ, ಈ 60 ಸರ್ಕಾರ, ಕೇಂದ್ರ ಸರ್ಕಾರ ಕೊಡುತ್ತೆ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ನೋಡಿ, ನಾನು ಮಾತಾಡುವಾಗ ಕೂಡ ಕೇಂದ್ರ ಸರ್ಕಾರ ಅಂತೀವಿ. ಕೇಂದ್ರ ಸರ್ಕಾರ ಅಲ್ಲ, ಅದು ಒಕ್ಕೂಟದ ಸರ್ಕಾರ. ಸೊ ಇದು ಕೇಂದ್ರ ಮತ್ತೆ ಅಂದ್ರೆ ಕೇಂದ್ರ ಅಂದ್ರೆ ಮಹತ್ವದ್ದು ಅಂತ ಬರುತ್ತಲ್ಲ, ಆ ರೀತಿ ಇಲ್ಲ. ಸೊ ಅದಕ್ಕೆ ಇದು ಅದ್ರ ಬಗ್ಗೆ ಆಗ್ಲೇ ಹೇಳಿದ್ದಾರೆ, ಅದ್ರ ಕಡೆಗೆ ನಾನು ಹೋಗೋದಿಲ್ಲ. ಮಹತ್ವದ ಮಾತು ವ್ಯಾಪಕವಾಗಿ ಚರ್ಚೆ ಆಗದೇ ಇರೋದ್ರ ಕಡೆಗೆ ರಾಜೇಂದ್ರನ್ ಅವರು ಗಮನ ಹರಿಸಿದ್ದಾರೆ. ಅದಕ್ಕೆ ಇನ್ನೊಂದು ಮಾತು ಸೇರಿಸ್ಬೇಕು. ಅದು ಯಾವ್ದು ಗಮನ ಅವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ, ಸ್ಪಷ್ಟವಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಕಾನೂನಿನಲ್ಲಿ ಕಾಂಟ್ರಾಕ್ಟರ್ಗಳಿಗೆ ಅವಕಾಶ ಇರಲಿಲ್ಲ, ಅದನ್ನ ತಂದಿರೋ ವಿಷಯ ಹೇಳಿದ್ದಾರೆ. ವ್ಯಾಪಕವಾಗಿ ಇದ್ರ ಬಗ್ಗೆ ಚರ್ಚೆ ಆಗಿಲ್ಲ. ಯಾಕೆ ಯಾವ ರೀತಿ ಇದನ್ನ ತೊಡಗೋ ದಾರಿಯಲ್ಲಿ ಈ ಕಾನೂನು ತಂದಿದೆ ಅಂದ್ರೆ, ಇದು ಇಟ್ ಈಸ್ ನಾಟ್ ಅ ಸ್ಟ್ಯಾಂಡ್ ಅಲೋನ್ ಆಕ್ಟ್. ಇದು ತನ್ನಷ್ಟಕ್ಕೆ ತಾನೇ ನಿಲ್ಲೋದು ಒಂದಕ್ಕೆ ಸಮರ್ಥವಾದ ಕಾನೂನು ಇದಲ್ಲ. ಅವ್ರು ಏನ್ ಮಾಡಿದ್ದಾರೆ, ಉಳಿದ ಎಲ್ಲ ಗ್ರಾಮೀಣ ಅಭಿವೃದ್ಧಿಯ ಎಲ್ಲ ಯೋಜನೆಗಳ ಜೊತೆಗೆ ಇದನ್ನ ಸೇರಿಸ್ಬಿಟ್ಟಿದ್ದಾರೆ. ಸೊ ಹೀಗಿರುವಾಗ ಉಳಿದ ಕಡೆಗೆ ಕಾಂಟ್ರಾಕ್ಟರ್ ಇರ್ತಾನೆ, ಉಳಿದ ಕಡೆಗೆ ಯಂತ್ರ ಸಾಮಗ್ರಿಗಳು ಬರ್ತವೆ, JCB ಬರುತ್ತೆ ಅಲ್ಲಿ. ಸೊ ಹೀಗಾಗಿ ಅದು
ಉದ್ಯೋಗ ಖಾತ್ರಿಯಲ್ಲಿ ಅದನ್ನ ಜೋಡಿಸಿ, ಉದ್ಯೋಗ ಖಾತ್ರಿ ಅಂದ್ರೆ ಇದೇನು ವಿ ಜಿ ಇದೆಯಲ್ಲ, ಇದರ ಅಡಿಯಲ್ಲಿ ಕೂಡ ಕಾಂಟ್ರಾಕ್ಟರು ಯಂತ್ರಗಳ ಹಾವಳಿ ಬಂದು ಭ್ರಷ್ಟಾಚಾರಕ್ಕೆ ಸಾಕಷ್ಟು ಅವಕಾಶಗಳು ಇದರಲ್ಲಿ ಬಂದ್ಬಿಡತ್ತೆ. ಸೊ ಇದು ಸಂಕ್ಷಿಪ್ತವಾಗಿ ಇರುವಂತ ಮಾತು ಇದರಲ್ಲಿದೆ. ಇನ್ನು ಪ್ರಶ್ನೆ ಇನ್ನೊಂದು ನಾವು ನೋಡ್ಬೇಕು, ಪರಿಸರದ ದೃಷ್ಟಿಯಿಂದ ಒಂದು ಮಹತ್ವದ ಪ್ರಶ್ನೆ ಇದೆ, ಆ ಕಡೆಗೆ ಸ್ವಲ್ಪ ಗಮನ ಹರಿಸೋಣ. ಅದು ಏನು ಅಂತಂದ್ರೆ, ನಾನು ಸ್ವಲ್ಪ ಬೇರೆ ರೀತಿಯಲ್ಲಿ ಈ ಕಡೆಗೆ ಬರ್ತೀನಿ. ಆಗ್ಲೇ ಗಾಂಧಿ ಮತ್ತೆ ಅಂಬೇಡ್ಕರ್ ಅವ್ರನ್ನ ಮೂಲೆಗೆ ಸರಿಸಿದ್ರ ಬಗ್ಗೆ ರಾಜೇಂದ್ರನ್ ಅವ್ರು ಹೇಳಿದ್ದಾರೆ. ನಾನು ಅದಕ್ಕೆ ಇನ್ನಷ್ಟು ಅದಕ್ಕೆ ಸೇರಿಸ್ ಬಯಸ್ತಾ ಇದ್ದೀನಿ. ಅದೇನು ಅಂತಂದ್ರೆ, ಗಾಂಧಿ ಕನಸು ಏನಿತ್ತು ಅಂತಂದ್ರೆ, ಅಂತ್ಯೋದಯದ ಮೂಲಕ ಸರ್ವೋದಯ ಆಗ್ಬೇಕು. ನಮ್ಮ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಆ ಸಂದರ್ಭದಲ್ಲಿ ಒಂದು ವಿಷಯ ನಾನಿಲ್ಲಿ ಹೇಳ್ಬಿಡ್ತೀನಿ. ಏನು ಅಂತಂದ್ರೆ, ಇವತ್ತಿನ ಪೇಪರ್ನಲ್ಲಿನೇ ಒಂದು ಸುದ್ದಿ ಬಂದಿದೆ. ಏನು ಅಂತಂದ್ರೆ, ನಮ್ಮ ಈ ಭಾರತ ದೇಶ, ಅದ್ಭುತ ಭಾರತ ದೇಶ ಇವತ್ತು ಜಪಾನನ್ನ ಹಿಂದಕ್ಕೆ ಹಾಕಿ ನಾವು ಇವತ್ತು ಆರ್ಥಿಕತೆಯಲ್ಲಿ ನಾವು 4ನೇ ನಂಬರಕ್ಕೆ ಬಂದಿದ್ದೀವಿ. ಅವರ್ ಎಕಾನಮಿ ಈಸ್ 4th ನಾ. ಮತ್ತೆ ಮುಂದಿನ ವರ್ಷಕ್ಕೆ ನಾವು ಜರ್ಮನಿಯನ್ನು ಹಿಂದಕ್ಕೆ ಹಾಕಿ 3ಕ್ಕೆ ಬರ್ತೀವಿ ಅಂತ ಅಭಿಮಾನದಿಂದ ಹೇಳ್ತೀವಿ. ಓಕೆ, ಸೊ ಇದು ಹೇಗಿದು, ಇದರ ಅರ್ಥ ಏನು ಅಂತ ಸ್ವಲ್ಪ ನಾವು ತಿಳ್ಕೊಳ್ಬೇಕು. ಹೀಗಿದ್ರೆ ಮತ್ತೆ ಉದ್ಯೋಗ ಖಾತ್ರಿಗೆ ದುಡ್ಡು ಕೊಡೋದಕ್ಕೆ ಯಾಕೆ ಇವ್ರಿಗೆ ಹಿಂದೆ ಇಟ್ಟು ಹಾಕ್ತಾ ಇದ್ದಾರೆ, ಇದು ಯಾಕೆ ಕೊಡಬಾರ್ದು ಅನ್ನೋ ಪ್ರಶ್ನೆ ನಿಮಗೆ ಬರಬಹುದು. ಅದಕ್ಕೆ ಸ್ಪಷ್ಟ ಉತ್ತರ ನಾವು ತಿಳ್ಕೊಳ್ಬೇಕು. ಅಲ್ಲಿದೆ ನಿಜವಾದದ್ದು. ಅದು ಏನು ಅಂತಂದ್ರೆ, ಮಾನವ ಹಕ್ಕುಗಳ ಒಂದು ನಿರ್ದೇಶಾಂಕಗಳಲ್ಲಿ ಹ್ಯೂಮನ್ ರೈಟ್ ಇಂಡೆಕ್ಸ್, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಸಂದರ್ಭದಲ್ಲಿ ನಮ್ ನಂಬರು 167 ದೇಶಗಳಲ್ಲಿ ಎಷ್ಟಿದೆ ಗೊತ್ತಾ? 130 ಇದೆ. ನಮ್ ನಂಬರು ಆರ್ಥಿಕತೆಯಲ್ಲಿ 4ನೇ ನಂಬರ್ ಇರುವಾಗ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನಲ್ಲಿ ಮಾನವ ಅಭ್ಯುದಯದ ಅಂಶಗಳನ್ನ ಪರಿಗಣಿಸಿದಾಗ ನಮ್ ನಂಬರ್ ಎಷ್ಟಿದೆ? 130 ಇದೆ. ಓಕೆ, ಸೊ ಅದಕ್ಕೆ ಮೋದಿ ಸರ್ಕಾರ ಏನ್ ಹೇಳುದು, ನಾವು ನಂಬರ್ 3 ಆಗ್ತೀವಿ, ಇನ್ನು ಕೆಲವೇ ವರ್ಷಗಳ ನಂಬರ್ ಅಮೆರಿಕ ಮತ್ತೆ ಚೀನ್ ನಂತರ 3ಕ್ಕೆ ಬರ್ತೀವಿ, ಅದ್ರ ನಂತರ ಅಮೆರಿಕನ್ನು ಹಿಂದಕ್ಕೆ ಹಾಕ್ತೀವಿ, ಇತ್ಯಾದಿ. ಅವ್ರು ಯಾರು ಕೂಡ ಮಾನವ ಅಭ್ಯುದಯ ನಿರ್ದೇಶಾಂಕದ ದೃಷ್ಟಿಯಿಂದ ನಾವು ಮೇಲಿನ 10 ನಂಬರ್ದಲ್ಲಿ ಬರ್ತೀವಿ ಅಂತ ಹೇಳೋದಿಲ್ಲ. ಯಾಕಂದ್ರೆ ಅವ್ರಿಗೆ ಅದು ಬೇಕೇ ಇಲ್ಲ, ಅವ್ರ ಕಡೆಯಿಂದ ಅದು ಸಾಧ್ಯನೇ ಇಲ್ಲ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ನಾನು ಹೇಳೋದು, ಗಾಂಧಿ ವಿಚಾರ ಏನು ಅಂತಂದ್ರೆ, ಅಂತ್ಯೋದಯದ ಮೂಲಕ ಸರ್ವೋದಯದ ಕಡೆಗೆ ಹೆಜ್ಜೆ ಇಡಬೇಕು. ಯಾರಿಗೆ ಏನೂ ಇಲ್ಲವೋ ಅವರ ಅಭಿವೃದ್ಧಿ, ಅವರ ಹಕ್ಕುಗಳು ಮೊದಲಾಗ್ಬೇಕು. ಅದು ಇಲ್ಲ ಅನ್ನೋದು ಒಂದು ಗಾಂಧಿ ವಿಚಾರ. ಗಾಂಧಿ 2ನೇ ವಿಚಾರ, ಗ್ರಾಮ ಸ್ವರಾಜ್ಯದಿಂದ ಹಿಂದ ಸ್ವರಾಜ್ಯ ಅಂತ. ಗ್ರಾಮಗಳು ಯಶಸ್ವಿ ಆಗ್ಬೇಕು, ಅವುಗಳ ಅಭಿವೃದ್ಧಿ ಆಗ್ಬೇಕು, ಅವರು ಸ್ವಯಂ ಪೂರ್ಣವಾಗಬೇಕು, ಸ್ವಾವಲಂಬಿ ಆಗ್ಬೇಕು. ಆಮೇಲೆ 3ನೇ ಆಲೋಚನೆ ಗಾಂಧಿದು, ಇದು ಅಕೇಂದ್ರಿತ ವ್ಯವಸ್ಥೆ, ಡಿಸೆಂಟ್ರಲೈಸ್ಡ್ ಅಲ್ಲ. ನೀವು ಗಾಂಧಿ ಓದಿದ್ರೆ ನಿಮಗೆ ಗಾಂಧಿಯ ಯಾವುದೇ ಸಾಹಿತ್ಯದಲ್ಲಿ ವಿಕೇಂದ್ರಿತ ಅನ್ನುವಂಥ ಶಬ್ದ, ಡಿಸೆಂಟ್ರಲೈಸ್ಡ್ ಅನ್ನುವಂಥ ಶಬ್ದ ಬರೋಲ್ಲ ಸ್ವಾಮಿ. ಅದು ಬರೋದು ಅವರು ಅಕೇಂದ್ರಿತ ಶಬ್ದ, ಇದು ನನ್ನದು, ಅದು ಅವರು ಬಳಸಿಲ್ಲ. ಅವ್ರು ಏನ್ ಹೇಳ್ತಾರಂತಂದ್ರೆ, ಇದು ಸ್ವಾವಲಂಬಿಗಳು. ಅಕೇಂದ್ರಿತ ಯಾಕೆ ನಾನು ಬಳಸ್ತೇನೆ, ಅಸೆಂಟ್ರಲೈಸ್ಡ್ ಅಂತ ಯಾಕೆ ಬಳಸ್ತೇನೆ, ವಿಕೇಂದ್ರಿತ ಅದರ ಅರ್ಥ ಮೊದಲು ಕೇಂದ್ರಕ್ಕೆ ಹೋಗುತ್ತೆ. ತೆರಿಗೆಗಳು ಹಳ್ಳಿಗಳಿಂದ ಕೇಂದ್ರಕ್ಕೆ ಹೋಗ್ತವೆ, ದಿಲ್ಲಿಯಿಂದ ಉದ್ಯೋಗ ಖಾತ್ರಿನೇ ತಗೊಳ್ಳಿ, ದಿಲ್ಲಿಯಿಂದ MGNREGA ಫಂಡ್ಸು ರಾಜ್ಯಕ್ಕೆ, ರಾಜ್ಯದಿಂದ ಜಿಲ್ಲೆಗೆ, ಜಿಲ್ಲೆಯಿಂದ ತಾಲೂಕಾ ಮಟ್ಟದಿಂದ. ಇದು ವಿಕೇಂದ್ರಿತ ವ್ಯವಸ್ಥೆ. ಗಾಂಧಿ ಹೇಳಿದ್ದು ವಿಕೇಂದ್ರಿತ ಅಲ್ಲ, ಇದು ಅಕೇಂದ್ರಿತ. ಸೊ ಅದಕ್ಕೆ ಈ 3 ಅಂಶಗಳು, ಅಂತ್ಯೋದಯದಿಂದ ಸರ್ವೋದಯ, ಗ್ರಾಮ ಸ್ವರಾಜ್ಯದಿಂದ ಹಿಂದ ಸ್ವರಾಜ್, ಮತ್ತು ಅಕೇಂದ್ರಿತ ರಾಜಕೀಯ ಮತ್ತು ಅರ್ಥವ್ಯವಸ್ಥೆ. ಈ ಗಾಂಧಿ ವಿಚಾರ ಮೋದಿ ಸರ್ಕಾರಕ್ಕೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಪಸಂತಿಲ್ಲ. ಅವ್ರಿಗೆ ರಾಷ್ಟ್ರವನ್ನ ಪ್ರಬಲ ಮಾಡೋದಿದೆ, ಅಂತ್ಯೋದಯದಿಂದ ಸರ್ವೋದಯದ ಕಡೆಗೆ ಹೋಗೋ ಮನಸ್ಸಿಲ್ಲ. ಅದಕ್ಕೆ ಅವರು ಗಾಂಧಿ ಹೆಸರು ತೆಗೆದದ್ದು ಸರಿನೇ ಮಾಡಿದಾರ ಅವರು. ಯಾಕಂದ್ರೆ ಅವ್ರಿಗೆ ಗಾಂಧಿ ವಿಚಾರನೇ ಬೇಕಿಲ್ಲ,
ಅವರು ಇವತ್ತು ಆ ಧೈರ್ಯ ಅವರಿಗೆ ಬಂದಿದೆ ತೆಗೆದು ಹಾಕೋದು. ಅದಕ್ಕೆ ಅವ್ರನ್ನ ಮೂಲಿಗುಂಪು ಮಾಡಿದ್ದಾರೆ. ಅಂಬೇಡ್ಕರ್ ಅವ್ರ ಬಗ್ಗೆ ಆಗ್ಲೇ ಹೇಳಿದ್ದಾರೆ, ಇದು ಸಂವಿಧಾನಾತ್ಮಕ ಹಕ್ಕು ಬಾಧ್ಯತೆ 26 ಜನವರಿ 1950ಕ್ಕೆ ಕೊಟ್ಟು ಅದ್ ಎಲ್ಲವನ್ನೂ ಕೊಡಕ್ ಆಗೋಲ್ಲ ಅಂತ ಅವರು ಏನ್ ಹೇಳಿದ್ರು, ನೀತಿ ನಿರ್ದೇಶಕ ತತ್ವಗಳಲ್ಲಿ ಹಾಕಿರೋದು ಉದ್ಯೋಗದ ಹಕ್ಕು. ಮತ್ತೆ 2005ರಲ್ಲಿ ಅದು ಅದ್ಭುತ ಒಂದು ಕಾಲ ಅಂತ ಹೇಳ್ಬೋದು ನಾವು. UPA ಮೊದಲನೇ 5 ವರ್ಷಗಳಲ್ಲಿ ಹಲವು ಹಕ್ಕುಗಳನ್ನ ನಿರ್ದೇಶಕ ತತ್ವಗಳಲ್ಲಿ ಆರೋಗ್ಯದ ಬಗ್ಗೆ, ಶಿಕ್ಷಣದ ಬಗ್ಗೆ, ನಿಮ್ಮ ಇದು ಮಕ್ಕಳ ಹಕ್ಕುಗಳ ಬಗ್ಗೆ, ಉದ್ಯೋಗದ ಹಕ್ಕು ಬಗ್ಗೆ, ಮಾಹಿತಿ ಹಕ್ಕಿನ ಬಗ್ಗೆ ಮತ್ತು ಅರಣ್ಯದ ಹಕ್ಕಿನ ಬಗ್ಗೆ, ಈ ಹಕ್ಕುಗಳ ಬಗ್ಗೆ ಮೊದಲನೇ ಸಲ ಇದಾದದ್ದನ್ನ ಅದು ಇಟ್ಕೊಂಡು ಬಂದಿದ್ರು ಇಷ್ಟು ವರ್ಷ. ಇವತ್ತು ಮೋದಿ ಸರ್ಕಾರಕ್ಕೆ ಒಂದು ಧೈರ್ಯ ಬಂದಿದೆ. ಅದು ಏನು ಅಂತಂದ್ರೆ ಹೇಳೋರಿಲ್ಲ, ಕೇಳೋರಿಲ್ಲ, ನಮಗೆ ಮನಸ್ಸಿಗೆ ಏನ್ ನಾವು ಮನಸ್ಸಿನಲ್ಲಿ ಇಟ್ಕೊಂಡಿದ್ವಲ್ಲ ಅದನ್ನ ಇವತ್ತು ಮಾಡೋದು. ಸೊ ಅದಕ್ಕೆ ಈ ಅಕೇಂದ್ರಿತ ವ್ಯವಸ್ಥೆ ಅಂತೂ ಇದ್ದಿದ್ದೇ ಇಲ್ಲ, ವಿಕೇಂದ್ರಿತ ವ್ಯವಸ್ಥೆ ಇತ್ತಲ್ಲ ಅದನ್ನು ತೆಗೆದು ಹಾಕಿ ಪೂರ್ತಿ ಕೇಂದ್ರೀಕೃತ ವ್ಯವಸ್ಥೆಯನ್ನ, ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್, ನಾಟ್ ಯೂನಿಯನ್ ಗವರ್ಮೆಂಟ್, ಸೆಂಟ್ರಲ್ ಗವರ್ಮೆಂಟ್ ಅನ್ನ ಸ್ಟ್ರಾಂಗ್ ಮಾಡುವ ಕನಸಿನಲ್ಲಿ ಪ್ರಜಾಪ್ರಭುತ್ವಕ್ಕೆ ತಿಲಾಂಜಲಿ ಕೊಡೋದು, ಇದು ಗಾಂಧಿ ಮತ್ತು ಅಂಬೇಡ್ಕರ್ ಅವ್ರ ಮೇಲೆ ಅನ್ಯಾಯ. ಆದ್ರೆ ಇಷ್ಟಕ್ಕೆ ಸೀಮಿತವಾಗಿಲ್ಲ. ನನ್ನಂಥ ಒಬ್ಬ ವ್ಯಕ್ತಿ ನಾನು ಏನ್ ನೋಡ್ತಾ ಇದ್ದೆ ಅಂದ್ರೆ, ದುಡಿಯುವ ಜನರಿಗೆ ಹಕ್ಕುಗಳು ಬೇಕಿದ್ರೆ ಅವ್ರ ಸಂಘಟನೆ ಆಗ್ಬೇಕು. ರೈತ ಕಾರ್ಮಿಕರಿಗೆ, ಕೃಷಿ ಕಾರ್ಮಿಕರಿಗೆ ಸಂಘಟನೆ ಆಗೋದು ಕಷ್ಟ. ಯಾಕಂದ್ರೆ ಅವ್ರಿಗೆ ಇವತ್ತು ಈ ಮಾಲೀಕ, ನಾಳೆ ಇನ್ನೊಬ್ಬ ಮಾಲೀಕ. ಅದಕ್ಕಾಗಿ ನಾನು ಮಹಾರಾಷ್ಟ್ರದಲ್ಲಿ ನೋಡಿದ್ದೆ, ಹಂಗಾಗಿ ಅದೊಂದು ಕತೆ, ಅದೊಂದು ವಿಷಯ ನಿಮ್ಗೆ ಹೇಳಲೇಬೇಕು. ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರ ಉದ್ಯೋಗ ಖಾತ್ರಿ ಕಾನೂನು 1978ರಲ್ಲಿ ಬಂದಿದೆ, ಇನ್ನೂ ಇದೆ. ಅವರು ಎಷ್ಟು ಕೆಲಸ ಕೊಡ್ತಾರೆ? ಮಹಾರಾಷ್ಟ್ರದಲ್ಲಿ ಇರುವ ಯಾವುದೇ ಕೂಲಿಕಾರ, ಅನ್ಸ್ಕಿಲ್ಡ್ ವರ್ಕರ್, ಅಕುಶಲ ಕಾರ್ಮಿಕ ಕೆಲಸ ಕೇಳಿದ್ರೆ 365 ದಿವಸ ಕೆಲಸ ಕೊಡ್ತಾರೆ ಸ್ವಾಮಿ. 78ರಿಂದ ಈ ಕಾನೂನಿದೆ. ಆತರ ಕರ್ನಾಟಕದಲ್ಲಿ ಬರಬೇಕು ಅಂತ 1986ರಿಂದ ಪ್ರಯತ್ನ ಮಾಡಿದವರಲ್ಲಿ, ಕರ್ನಾಟಕದ ಕಾರ್ಯಕರ್ತರಲ್ಲಿ ನಾನು ಒಬ್ಬಾತ. ಓಕೆ, ಸೊ ಇದು ಇತಿಹಾಸ ಇದೆ. ಆ ಕಾನೂನು ಇವತ್ತು ಇದೆ ಮಹಾರಾಷ್ಟ್ರದಲ್ಲಿ. ಅವ್ರಿಗೆ ಏನು ಅಂದ್ರೆ ಹೆಚ್ಚಿನ ದುಡ್ಡು ಕೊಡ್ಬೇಕಾಗತ್ತೆ, ಯಾಕಂದ್ರೆ ಇದು 100 ದಿವಸದ್ದು ಮಾತ್ರ ಕೊಡ್ತಾರೆ. 100ಕ್ಕಿಂತ ಜಾಸ್ತಿ ಕೆಲಸ ಮಹಾರಾಷ್ಟ್ರದವರು ಕೇಳಿದ್ರೆ ಕೊಟ್ಟು, ಅವ್ರಿಗೆ ಈಗಾಗ್ಲೇನೆ ಕೇಂದ್ರ ಸರ್ಕಾರ ಕೊಡುವ ಬಜೆಟ್ಗಿಂತ ವರ್ಷಕ್ಕೆ 28ರಿಂದ 45% ಹೆಚ್ಚಿನ ದುಡ್ಡು ಅವರು ಮಹಾರಾಷ್ಟ್ರ ಸರ್ಕಾರದವ್ರು ಖರ್ಚು ಮಾಡ್ತಾ ಬಂದಿದ್ದಾರೆ. ಇದು ನಿನ್ನಿನ ಲೋಕಸಭಾ ಮರಾಠಿ ದೈನಿಕದಲ್ಲಿ ಅಶ್ವಿನಿ ಕುಲಕರ್ಣಿ ಅಂತ ಉದ್ಯೋಗ ಖಾತ್ರಿ ಕಾರ್ಮಿಕರ ಸಂಘಟನೆ ಮಾಡಿದವರು ಮಹಾರಾಷ್ಟ್ರದವರು, ಅವರು ಬರೆದ ಲೇಖನದ ಆಧಾರ ಮೇಲೆ ಅವರು ಏನು ಇನ್ನೊಂದು ಮಹತ್ವದ ವಿಷಯ ಹೇಳ್ತಾ ಇದ್ದಾರೆ ಅಂದ್ರೆ, ಅದು ನಾನು ಪರಿಸರಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಇದ್ದೀನಿ. ಅದು ಏನು ಅಂದ್ರೆ, ಏನು ಕಾಮಗಾರಿಗಳು ಆಗಿದಾವಲ್ಲ ಉದ್ಯೋಗ ಖಾತ್ರಿ ಅಡಿಯಲ್ಲಿ, ಅವುಗಳಲ್ಲಿ 85% ಅತ್ಯುತ್ತಮ ಸ್ಥಿತಿಯಲ್ಲಿ ಇದಾವೆ ಅಂತ ವರದಿಯನ್ನ ಅವ್ರು ಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಏನು ಅಂತ ಬಹುಶಃ ರಾಜೇಂದ್ರನ್ ನಾರಾಯಣನ್ ಅಂತವ್ರು ಹೇಳ್ಬಹುದು. ಆದ್ರೆ ಒಟ್ಟಾರೆ ನಾವು ನೋಡಿದಾಗ ಇನ್ನೊಂದು ಈ ಸಂದರ್ಭದಲ್ಲಿ ಹೇಳ್ಬೇಕು, ಅದ್ ಏನು ಅಂತಂದ್ರೆ, ಕಾನೂನು ಏನ್ ಹೇಳಿತ್ತು, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾನೂನು ಎಂಥ ಕಾಮಗಾರಿಗಳನ್ನ ತಗೊಳ್ಬೇಕು ಅಂತ ಹೇಳಿತ್ತು. ಬಹುಶಃ ನಿಮ್ಗೆಲ್ಲ ಗೊತ್ತು, ಆದ್ರೆ ಮರ್ತಿರ್ಬಹುದು ಅಂತ ತಿಳಿದು ನಾನು ಹೇಳ್ಬಿಡ್ತೀನಿ. ಅದು ಏನು ಅಂತಂದ್ರೆ, ಗ್ರಾಮೀಣ ಪ್ರದೇಶದಲ್ಲಿ ನಿರಂತರ ಉದ್ಯೋಗವನ್ನ, ಉತ್ಪಾದನೆಯನ್ನ ಹೆಚ್ಚು ಮಾಡುವ ಉತ್ಪಾದಕ ಸ್ಥಿರ ಆಸ್ತಿಗಳ ನಿರ್ಮಾಣದ ಕಾಮಗಾರಿಗಳನ್ನು ತಗೊಳ್ಬೇಕು ಅಂತ ಈ ಕಾನೂನು ಹೇಳುತ್ತೆ. ಓಕೆ, ಸೊ ಅಂದ್ರೆ ಇವತ್ತು ರಸ್ತೆ ಮಾಡಿದ್ವಿ, ನಾಳೆ ಹಾಳಾಯ್ತು, ಅದೇ ರಸ್ತೆ ಅಲ್ಲ. ನನಗೆ ನೆನಪಿದೆ, ಅನೇಕ ಗ್ರಾಮ ಪಂಚಾಯಿತಿಯಲ್ಲಿ ನನಗೆ ಜಿಲ್ಲಾ ಪಂಚಾಯಿತಿಯ ಸಿಇಒಗಳು ಹೇಳೋದು, ಏನು ಕಾಮತ್ರೆ ಇದು ಅದ್ಭುತಪ್ಪ, ನಾವು ಹಳ್ಳಿಯಲ್ಲಿ ರಸ್ತೆ ಮಾಡೋಣ ಅಂತ ಹೇಳಿದ್ರೆ ನಿಮ್ಮ ಮಹಿಳೆಯರು ಗ್ರಾಮ ಸಭೆಯಲ್ಲಿ ನಮಗೆ ರಸ್ತೆ ಬೇಡ, ಕೆರೆ ಬೇಕು ಅಂತ ಹೇಳ್ತಾರೆ. ಬೆಳಗಾವಿಯಲ್ಲಿ ಕಳೆದ 10 ವರ್ಷಗಳಲ್ಲಿ ನಾವು 67 ಕೆರೆಗಳನ್ನ ನಿರ್ಮಾಣ ಮಾಡಿದೀವಿ, ಅದಕ್ಕೆಲ್ಲ ನಿಮ್ಮ ಮಹಿಳೆಯರು ಅಂತ ಸಿಇಒಗಳು
ಮೆಚ್ಕೊಂಡಿದ್ದಾರೆ. ಇದೆಯಲ್ಲ, ಇದು ಪರಿಸರ ರಕ್ಷಣೆ, ಮಣ್ಣು ಮತ್ತು ನೀರಿನ ರಕ್ಷಣೆ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಇದು ನಮ್ಮ ಶಿವಾಜಿ ಕಾಗಣಿಕರ್ ಸ್ನೇಹಿತರು ಕಟ್ಟನ್ ಬಾವಿಯಲ್ಲಿ ಮಾಡೋದಕ್ಕೆ 10 ವರ್ಷ ಬೇಕಾಯ್ತು. ಕಳೆದ 10 ವರ್ಷಗಳಲ್ಲಿ 67 ಕೆರೆಗಳನ್ನ ಸರ್ಕಾರದ ವತಿಯಿಂದ ನಾವು ಮಾಡಿದ್ದಾಗಿದೆ. ಸೊ ಇದು ಇದೆ. ಇದು ನೋಡೋದಕ್ಕಾಗೋದಕ್ಕೆ ನೀವು ನೋಡಿರ್ಬೋದು, ನಮ್ಮ ಕೇಂದ್ರ ಸರ್ಕಾರದ ಕೃಷಿ ಮಂತ್ರಿಗಳು, ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿಗಳು, ಅವರು ಇವತ್ತು ಕೃಷಿ ಮಂತ್ರಿಗಳಾಗಿದ್ದಾರೆ. ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಅದರಲ್ಲಿ ನಾವು ಉಚ್ಚ ಸ್ಥಾನಕ್ಕೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾನೂನಲ್ಲಿ ಕುಂದುಕೊರತೆಗಳಿದ್ದು ಅದನ್ನ ನೀಗಿಸೋದಕ್ಕೆ ನಾವು ತಂದಿದ್ದೀವಿ ಅಂತ ಲೇಖನ ಬರೆದಿದ್ದಾರೆ ಹಿಂದೂದಲ್ಲಿ. ಅದನ್ನ ಓದಿದ್ರೆ ನಗು ಬರುತ್ತೆ. ಆಕ್ಚುಲಿ ಅಳು ಬರಬೇಕು, ಬಟ್ ನಗು ಬರುತ್ತೆ. ಸೊ ಇದು ಪರಿಸರವಾದಿಗಳಿಗೆ ಸಾಮೂಹಿಕ ಸ್ವತ್ತುಗಳ ಅಭಿವೃದ್ಧಿ, ಸಂರಕ್ಷಣೆ ಮತ್ತು ನ್ಯಾಯಪರ ಉಪಭೋಗದ ಜೊತೆ ಹೊಣೆ ಇದು ಪರಿಸರ ಜೀವಿಗಳದ್ದು. ಅದನ್ನ ಆಗೋದಕ್ಕೆ ಅವಕಾಶ ಮಾಡಿಕೊಟ್ಟದ್ದು MGNREGA ಕಾರ್ಯಾಚರಣೆಯಲ್ಲಿ ಪೂರ್ಣ ಸಮಾಧಾನ ಇದೆಯಾ ನನ್ನಂತ ಒಬ್ಬ ಕಾರ್ಯಕರ್ತನಿಗೆ? ಇಲ್ಲ. ಕುಂದುಕೊರತೆಗಳಿದ್ದಾವೆ, ಭ್ರಷ್ಟಾಚಾರ ಇದೆ. ಮತ್ತೆ ಬರ್ತಾ ಅವ್ರಿಗೆ ಮೊದಲು ಪಂಚಾಯಿತಿಯ ಸದಸ್ಯರಿಗೆ ಹೇಗೆ ಭ್ರಷ್ಟಾಚಾರ ಮಾಡೋದು ಗೊತ್ತಾಗ್ತಾ ಇರ್ಲಿಲ್ಲ. 5 ವರ್ಷ ಅವರು ತಡ್ಕಾಡಿ ಈಗ ಎಲ್ಲವನ್ನೂ ತಿಳ್ಕೊಂಡಿದ್ದಾರೆ. ಹೇಗೆ ಭ್ರಷ್ಟಾಚಾರ ಮಾಡಬೇಕು ಅನ್ನೋದನ್ನು ಅವ್ರು ತಿಳ್ಕೊಂಡು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ಆದ್ರೆ ಆ ಭ್ರಷ್ಟಾಚಾರ ನಿಲ್ಸೋದಕ್ಕೆ ಮನಸ್ಸು ಮಾಡದೇನೆ ಆ ಕಾನೂನನ್ನು ತೆಗೆದು ಹಾಕುವುದು ಏನಿದೆಯಲ್ಲ, ಇದು ಕುತಂತ್ರ. ಇದು ಸಂಘ ಪರಿವಾರದ ಕುತಂತ್ರ. ಅವ್ರಿಗೆ ರಾಷ್ಟ್ರಗಟ್ಟಿ ಆಗ್ಬೇಕು. ಅಂತಿಮ ಜನರು ಹಾಳಾಗಿ ಹೋದ್ರೆ ತೊಂದರೆ ಇಲ್ಲ. ಸೊ ಇದು ಅದನ್ನ ಅವ್ರು ತಂದಿದ್ದಾರೆ. ಸೊ ಅದಕ್ಕೆ ಇದು ಪರಿಸರವಾದಿಗಳ ದೃಷ್ಟಿಯಿಂದ ಇನ್ನೂ 2 ವಿಚಾರಗಳಿಂದ. ಅದು ಏನು ಅಂತಂದ್ರೆ, ನಾನು ಮಾರ್ಕ್ಸ್ನಿಂದ ಏನು ಕಲಿತೆ, ಗಾಂಧಿ ಅಂಬೇಡ್ಕರ್ ಪರಿಸರವಾದಿ ಹೇಳ್ದೆ. ಮಾರ್ಕ್ಸ್ ಏನ್ ಹೇಳ್ತಾನಂತಂದ್ರೆ, ದುಡಿಯುವ ವರ್ಗದ ಸಂಘಟನೆ ಮೂಲಕ ಮಾತ್ರ ಸಮತಾ ಸಮಾಜದ ರಚನೆ ಸಾಧ್ಯ ಅಂತ. ಇದು ನಾವು ಪ್ರಯತ್ನ ಮಾಡಿ ಸೋತಿದ್ವಿ. ನಮಗೆ ಏನ್ ಕಂಡು ಬಂತು ಅಂದ್ರೆ, ಉದ್ಯೋಗ ಖಾತ್ರಿ ಕಾನೂನು ಬಂದ್ಮೇಲೆ ನೋಡಿ, ಈಗ ಗ್ರಾಹಕೂಸ್ ಸಂಘಟನೆ, ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ 1,00,000ಕ್ಕಿಂತ ಜಾಸ್ತಿ ಜನರು ಅದರಲ್ಲಿ ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇದು ಹೇಗೆ ಸಾಧ್ಯ ಆಯ್ತು? ಸೊ ಅದಕ್ಕೆ ಇದರಲ್ಲಿ ಗಾಂಧಿ ಅಂಬೇಡ್ಕರ್ ಜೊತೆಗೆ ಮಾರ್ಕ್ಸನ ಕನಸು ನೆನಸಾಗುವಂತಹ ಒಂದು ಸಾಧ್ಯತೆ ಇತ್ತು. ಎಲ್ಲವನ್ನೂ ತಿಳಿದು ಇಲ್ಲ. ಇನ್ನೊಂದು ಹೇಳ್ಬಿಡ್ತೀನಿ. ಆಮೇಲೆ ಈ ಸ್ತ್ರೀವಾದಿಗಳು ಇದ್ದಾರೆ, ಮಹಿಳೆಯರ ಹಕ್ಕಿಗಾಗಿ ಹೋರಾಟ ಮಾಡೋರು. ಅವ್ರೇನು ಹೇಳ್ತಾ ಇರ್ತಾರೆ, ನಿರ್ಧಾರ ಪ್ರಕ್ರಿಯೆಯಲ್ಲಿ ಮಹಿಳೆಯರಿಗೆ ಸಮಪಾಲ ಇರಬೇಕು. ಅದು ರಾಜಕೀಯ ನಿರ್ಧಾರನೇ ಇರ್ಲಿ, ಆರ್ಥಿಕ ನಿರ್ಧಾರನ ಇರ್ಲಿ, ಕುಟುಂಬದಿಂದ ಹಿಡಿದು ರಾಷ್ಟ್ರ ಮಟ್ಟದವರೆಗೆ ನಿರ್ಧಾರ ಪ್ರಕ್ರಿಯೆಯಲ್ಲಿ ಸಮಪಾಲು ಮಹಿಳೆಯರಿಗಿರಬೇಕು ಅಂತ. ಆಮೇಲೆ ಇನ್ನೊಂದು ಚಿಕ್ಕ ಮಾತಿದೆ, ಚಿಕ್ಕ ಅಂತ ನಾನು ಉಪಹಾಸದಿಂದ ಹೇಳೋದು, ಅದು ಏನು ಅಂತಂದ್ರೆ, ಮಹಿಳೆಯರಿಗೆ ಸಮಾನ ಕೂಲಿ ಸಿಗಬೇಕು ಅಂತ. ಸಮಾನ ಕೂಲಿ ಇರ್ಲಿಲ್ಲ ಕೃಷಿಯಲ್ಲಿ ವಿಶೇಷವಾಗಿ ಅಂತೂ ಇರಲೇ ಇಲ್ಲ. ಉದ್ಯೋಗ ಖಾತ್ರಿ ಕಾನೂನು ಬಂದ ನಂತರ ಮೊದಲನೇ ಸಲ ಕೂಲಿಕಾರ ಮಹಿಳೆಯರು ಗಂಡಸರಷ್ಟು ಕೂಲಿ ತಗೊಳ್ತಾ ಇದ್ದಾರೆ. 350 ಗಂಡಸರಿಗೂ ಅಷ್ಟೇ, ಹೆಣ್ಮಕ್ಳಿಗೂ ಅಷ್ಟೇ. ಇದು ಒಂದು ಅದ್ಭುತ ಕ್ರಾಂತಿಕಾರಕ ವಿಷಯ ಆಗಿತ್ತು. ಫುಲೆ ಅವ್ರಿಗೆ, ಅಂಬೇಡ್ಕರ್ ಅವ್ರಿಗೆ ಏನು ಸಂತೋಷ ಆಗಿರ್ಬೇಕು. ಇದು ಎಲ್ಲವೂ ಇದು ಅಂದ್ರೆ ಗಾಂಧಿ ಕನಸು, ಅಂಬೇಡ್ಕರ್ ಕನಸು, ಮಾರ್ಕ್ಸನ್ ಕನಸು, ಸ್ತ್ರೀವಾದಿಗಳ ಕನಸು, ಮತ್ತೆ ಪರಿಸರದ ಬಗ್ಗೆ ಕಾಳಜಿ ಇದ್ದಂಥವರ ಕನಸು. ಈ ಎಲ್ಲ ಕನಸುಗಳನ್ನ ತಕ್ಕ ಮಟ್ಟಿಗೆ ನನಸು ಮಾಡುವ ನಿಟ್ಟಿನಲ್ಲಿ ಈ ಕಾನೂನು ಬಂದಿತ್ತು. ಅದು ಮೋದಿ ಸರ್ಕಾರಕ್ಕೆ, ಸಂಘ ಪರಿವಾರದವ್ರಿಗೆ ಅದು ಚುಚ್ಚುತ್ತಾ ಇತ್ತು. ಸೊ ಅದಕ್ಕಾಗಿ ಇವತ್ತು ಧೈರ್ಯದಿಂದ ಯಾವ ರೀತಿ ಈ ಕೋಡ್ ಬಿಲ್ ಅಂತ ಮಾಡಿ 100ಕ್ಕಿಂತ ಹೆಚ್ಚು ವರ್ಷಗಳ ಕಾರ್ಮಿಕ ಕಾನೂನುಗಳನ್ನು ರದ್ದುಗೊಳಿಸುವ ಧೈರ್ಯ ಮೋದಿ ಸರ್ಕಾರ ತೋರಿಸಿದೆಯೋ, ಅದೇ ರೀತಿ ಮುಂದಿನ ಹೆಜ್ಜೆಯಾಗಿ ಈ ಎಲ್ಲ ಕಾನೂನುಗಳನ್ನ, ಮಾಹಿತಿ ಹಕ್ಕಿನ ಕಾನೂನು ಅಳಕು ಮಾಡಿದ್ದು ನಾವೆಲ್ಲ ನೋಡಿದ್ದೀವಿ. ಅದೇ ತರ ಅದರ ಮುಂದಿನ ಹೆಜ್ಜೆಯಾಗಿ ಕೇಂದ್ರೀಕರಣ ಮತ್ತೆ ಕಾರ್ಪೊರೇಟೈಸೇಷನ್ ಮತ್ತೆ ಭ್ರಷ್ಟ ವ್ಯವಸ್ಥೆಯನ್ನ ತರುವ ನಿಟ್ಟಿನಲ್ಲಿ ಇಟ್ಟಂತ ಈ ದಿಟ್ಟ ಹೆಜ್ಜೆ ಅಂತ ನಾವು ಈ ಕಡೆಗೆ ನೋಡ್ಬೇಕು ಅಂತ ನನಗನ್ಸುತ್ತೆ. ಇಲ್ಲಿಗೆ ನಿಲ್ಲಿಸ್ತೀನಿ. ಧನ್ಯವಾದಗಳು.
ಧನ್ಯವಾದಗಳು ದಿಲೀಪ್ ಅವರಿಗೆ. ಒಂದಿಷ್ಟು ಸರ್, ಪ್ರಶ್ನೆಗಳನ್ನು ತಗೊಂಡು ಧನ್ಯವಾದಗಳು ಸರ್. ನಾನು ರೂಪನಾಗ್. ವಿಶೇಷವಾಗಿ ನಾವು ಇದು ನೋಡಿದಾಗ ಎಲ್ಲ ಒಂದ್ ಕಡೆ ನಾವು 100 ವರ್ಷ ಹಿಂದಕ್ಕೆ ಹೋದ್ವೇನೋ, ಅಂದ್ರೆ ನಮ್ಮ ಸಣ್ಣ ಸಣ್ಣ ಕನಸುಗಳಿತ್ತು, ಅದು ದೊಡ್ಡ ಕನಸಲ್ಲ. ಮತ್ತೆ ಇವತ್ತು ನಾವು ಹೆಚ್ಚು ಕಡಿಮೆ 370 ಅಂತ ಹೇಳಿದ್ರು 37,000 ರೂಪಾಯಿ ಆ ತರದ ಇದು. ಬಟ್ ಆದ್ರೆ ಆಸ್ತಿ ನಿರ್ಮಾಣ ಆಗ್ತಾ ಇತ್ತು, ಅಂದ್ರೆ ಸಾಮೂಹಿಕ ಆಸ್ತಿಗಳು ನಿರ್ಮಾಣ ಆಗ್ತಾ ಇತ್ತು, ಅದು ದೊಡ್ಡ ಆಸ್ತಿ. ಬಟ್ ಇಂಡಿವಿಜುವಲ್ ಫ್ಯಾಮಿಲಿ ನೋಡುವಾಗ ಅದು ಬಹಳ ಕಡಿಮೆ. ನಮ್ಮಲ್ಲಿ 10-12 ದಿನಕ್ಕೆ 3-4 ಜನ ಇರೋರು ಮುಗಿಸೇ ಬಿಡೋರು. ಆದ್ರೆ ಅವಾಗಲೇ ನಮಗೆ ಸವಾಲುಗಳಿತ್ತು. ಬಟ್ ಇವತ್ತು ನಾವು ಈ ವಿಚಾರವಾಗಿ ಹೋರಾಟಗಳು, ಧರಣಿಗಳು, ಭ್ರಷ್ಟಾಚಾರ ನಡೆದಿರುವಾಗ ಪ್ರಶ್ನೆಗಳೆಲ್ಲ ಮಾಡ್ತಾ ಇತ್ತು. ಇವತ್ತಿಲ್ಲಿ ನಾವು ಹೋರಾಟಕ್ಕೆ ಅವಕಾಶನೇ ಇಲ್ಲ, ಮಾತಾಡ್ಲಿಕ್ಕೆ ಅವಕಾಶನೇ ಇಲ್ಲ, ನಮ್ಮ ಹಕ್ಕುಗಳನ್ನು ಕೇಳಲಿಕ್ಕೆ ಅವಕಾಶನೇ ಇಲ್ಲ ಅಂತ ಹೇಳಿದ್ರೆ ಮತ್ತೆ ನಮ್ ಬದುಕು ಹಕ್ಕು ಅಂತ ಅರ್ಥ ಏನು ಅಂತ, ಬದುಕು ಹಕ್ಕು ಇದೆಯಾ ಅಥವಾ ಇಲ್ಲ ಅನ್ನುವಂಥದ್ದು ಪ್ರಶ್ನೆ. ಇದು ಒಂದು ಭಾಗ. ಎರಡನೇ ಭಾಗ, ಈಗಾಗ್ಲೇ ಅವರು ಬಿಲ್ ಪಾಸ್ ಮಾಡಿರೋದ್ರಿಂದ ನಾವು ಮುಂದಿನ ದಿನಗಳಲ್ಲಿ ಇದನ್ನ ಹೇಗೆ ತಡೆಗಟ್ಟಬೇಕು, ಮತ್ತೆ ಇದನ್ನ ಹೇಗೆ ನಾವು ಇದನ್ನ ರೂಪಿಸಿ ವಾಪಸ್ ಪಡೆಯಲಿಕ್ಕೆ ಸಾಧ್ಯ ಇದೆಯಾ ಅನ್ನುವಂಥದ್ದು ಇನ್ನೊಂದು ಕ್ವೆಶ್ಚನ್ ಮಾರ್ಕ್ ಪ್ರಶ್ನೆ ಸರ್. ತಕ್ಷಣಕ್ಕೆ ಕೇಳ್ತಿರುವಂಥದ್ದು. ಕೃಷಿಕರಿಗೆ ಧಕ್ಕೆ ಕೊಡುವ ಕಾರ್ಪೊರೇಟ್ಗಳಿಗೆ ಬೇಕಾಗಿರುವ 3 ಕೃಷಿ ಕಾನೂನುಗಳನ್ನ ಪಂಜಾಬದ ರೈತರು ದಿಲ್ಲಿಯ ಅಗಸಿಗೆ ಬಂದು ನಿಂತು 600 ರೈತರು ಹುತಾತ್ಮರಾಗಿ ಅದನ್ನ ನಿಲ್ಸೋದನ್ನ ಕಾನೂನು ಆಗ್ಬಿಟ್ಟಿತ್ತದು. ಅದನ್ನ ಹಿಂದಕ್ಕೆ ತಕ್ಕೊಳ್ಳಿಲ್ವಾ? ಆ ಒಂದು ಮಾತು ಆಕ್ಚುಲಿ ನನಗೇನ್ ಅನ್ಸುತ್ತಂದ್ರೆ, ಇವತ್ತು ನಾನೇನ್ ಹೇಳ್ದೆ ಇದು ಎಲ್ಲವನ್ನು ತಿಳಿದು ಕಾರ್ಮಿಕರು ರಸ್ತೆಗೆ ಇಳಿಯೋದಕ್ಕೆ ಸಿದ್ಧರಿದ್ದಾರ ಅನ್ನುವ ಪ್ರಶ್ನೆ ಇದೆ. ನನಗೆ ದುಃಖ ಏನು ಅಂದ್ರೆ, ಅದ್ರೂ ಹೇಳ್ಬಿಡ್ತೀನಿ, ನನಗೆ ದುಃಖ ಏನು ಅಂತಂದ್ರೆ, ನಾವು ಭ್ರಷ್ಟಾಚಾರ ಎಲ್ಲಿಂದ ಶುರು ಆಗಿದೆ ಅಂದ್ರೆ, ಮಹಿಳೆಯರು ನಿಮ್ಗೆ ಈಗ ಅನುಕೂಲ ಆಗಿದೆಯಲ್ಲೋ ಅಂತ ಕೇಳಿದಾಗ ಅನುಕೂಲ ಆಗಿದೆ. ಈಗ ಅದಕ್ಕೆ ಏನ್ ಮಾಡಿದಿರಿ? ಹಾಗಿದ್ರೆ ಅನುಕೂಲ ಆಗಿದೆ, 350 ಕೂಲಿ, ಮೊದಲು 100 ಕೊಡ್ತಿರ್ಲಿಲ್ಲ, 350 ಕೂಲಿ. ಅವ್ರು ತಮ್ಮ ಮಕ್ಕಳನ್ನ ಇಂಗ್ಲಿಷ್ ಶಾಲೆಗೆ ಕಳಿಸ್ತಾ ಇದ್ದಾರೆ. ಸೊ ಇದೆಯಲ್ಲ, ಇದು ಭ್ರಷ್ಟಾಚಾರದ ನೆಲೆ ಎಲ್ಲಿವರೆಗೆ ಬಂದಿದೆ, ಇದು ಒಂದು. ಆಮೇಲೆ ಇನ್ನೊಂದು ಮಾತು ಹೇಳ್ಬಿಡ್ತೀನಿ ನಿಮ್ಗೆ. ನಾನು ಅಭಿಮಾನದಿಂದ ಹೇಳ್ದೆ, ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ಗ್ರಾಕೂಸ್ ಆಯ್ತು ಅಂತ. ಇದರಲ್ಲಿ ನಾನು ನೋಡ್ತಾ ಇದ್ದೇನೆ, ನಿಮ್ಮಲ್ಲಿ ಕೆಲವರು ಗ್ರಾಮ ಸ್ವರಾಜ್ಯ ಅಭಿಯಾನ ನಡೆಸ್ತಾ ಇದ್ದೀರಿ. ನಮ್ಮ ಬೆಳಗಾವಿಯಲ್ಲಿ ಗ್ರಾಮ ಸ್ವರಾಜ್ಯ ಅಭಿಯಾನದ ಕಾರ್ಯಕರ್ತರು ನಮ್ಮ ಹಳ್ಳಿಗಳಲ್ಲಿ ಹೋಗಿ ಏನ್ ಹೇಳ್ತಾರೆ, ಗ್ರಾಕೂಸಕ್ಕೆ ನೀವು ಸದಸ್ಯರು ಯಾಕೆ ಆಗ್ತೀರಿ, ಅದಕ್ಕೆ ನೀವು ವರ್ಷಕ್ಕೆ 1 ದಿವಸದ ಕೂಲಿ ಕೊಡ್ಬೇಕು, ನಾವು ಫ್ರೀ ಆಗಿ ನಿಮಗೆ ಕೆಲಸ ಮಾಡಿ ಕೊಡ್ತೀವಿ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಈ ರೀತಿ ಒಂದು ವರ್ಗೀಯ ಸಂಘಟನೆಯನ್ನ ಮುರಿಯೋ ಕೆಲಸ ಇದು. ವರ್ಗೀಯ ಸಂಘಟನೆ ಬೇರೆ ಮತ್ತು ಸ್ವಯಂ ಸೇವಾ ಸರ್ಕಾರೇತರ ಸಂಸ್ಥೆ NGOization ಇದೇನು ನಡೀತಾ ಇದೆಯಲ್ಲ, ಈ ತರದ ಹಲವಾರು ತೊಂದರೆಗಳು ನಮ್ಮನ್ನು ಎದುರಿಸ್ತಾ ಇದ್ದಾವೆ. ಇದನ್ನ ಹೇಗೆ ಎದುರಿಸ್ಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲರೂ ತಲೆ ಕೆಡಿಸ್ಕೊಂಡ್ರೆ, ಗ್ರಾಮೀಣ ಮಹಿಳೆಯರು ಮನಸ್ಸು ಮಾಡಿದ್ರೆ ಏನು ದೊಡ್ಡದು. ಖಂಡಿತವಾಗಿನೂ ನಾವು ಹೋರಾಟ ಮಾಡಿ ರೈತರಿಗೆ ಸಾಧ್ಯ ಆದದ್ದು ನಮಗೆ ಸಾಧ್ಯ ಆಗೋಲ್ವಾ? ಖಂಡಿತ ಆಗತ್ತೆ. ಆದ್ರೆ ಇದನ್ನ ಮಾಡೋದಕ್ಕೆ ನಾವು ಸಿದ್ಧರಿದ್ದೇವಾ ಅನ್ನೋ ಪ್ರಶ್ನೆ ನನಗನ್ಸುತ್ತೆ. ನಾನು 350 ಹೇಳಿದ್ದು, ಕೂಲಿ ಇವತ್ತು 370 ಅಂತ ನನ್ನನ್ನು ಸರಿಪಡಿಸಿದ್ದಾರೆ. ಬಹಳ ಸಂತೋಷ. ಸೊ ಅದನ್ನ ಈಗ ಕಳ್ಕೊಳ್ಳೋರು ಇದೀವಿ ನಾವು. ಮತ್ತೆ 100 ದಿವಸದ ಕೆಲಸ 120 ಹೇಳ್ತಾರೆ ಇವರು. 100 ದಿವಸದ ಕೆಲಸ ಯಾರಿಗಾದ್ರೂ ಸಿಕ್ಕಿದೆಯಾ? ಇವತ್ತಿನವರೆಗೂ ಕೆಲವು ಆಯ್ದ ಕ್ಷೇತ್ರಗಳಲ್ಲಿ ಬಿಟ್ರೆ ಸಿಕ್ಕಿಲ್ಲ. 120 ಏನು ಕತೆ? ಓಕೆ. ಉಳಿವು ಫೌಂಡೇಶನ್ ಅಂತ ಕೈ ಎತ್ತಿದ್ದಾರೆ, ದಯವಿಟ್ಟು ಪ್ರಶ್ನೆ ಕೇಳಿ. ನಮಸ್ಕಾರ ಎಲ್ಲರಿಗೂ, ನಾನು ಸೀಮಾ. ಸೊ ನನ್ ಕ್ವಶನ್ ಏನು ಅಂತ ಅಂದ್ರೆ, ಕ್ವಶನ್ ಅನ್ನೋದ್ಕಿಂತ ಇದು ಇನ್ನೊಂದು ಇಂಟರ್ಪ್ರಿಟೇಷನ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಗೊತ್ತಿಲ್ಲ ಎಷ್ಟು ಸರಿ ಎಷ್ಟು ನಿಜ ಅಂತ. ಇವಾಗ ಇಡೀ ನೇಷನ್ ಅಲ್ಲಿ ನಮ್ಗೆ ಬರ್ನಿಂಗ್ ಇಶ್ಯೂ ಅಂದ್ರೆ SIR ದೊಂದು, ಮತ್ತೆ ಇವಾಗ ಇದು ಜಿ ರಾಮ್ಜಿದೊಂದು ಬಿಲ್ ಪಾಸ್ ಆಗಿರೋದು. ಸೊ ಅವರಿಗೆ ಈಗ ಒಂದು ಅಟೆನ್ಷನ್ ಇಂದ ಇನ್ನೊಂದು ಅಟೆನ್ಷನ್ಗೆ ಅವ್ರಿಗೆ ಡೈವರ್ಟ್ ಮಾಡ್ಬೇಕು. ಅವರು ಥ್ರೂ ಔಟ್ ಬಂದಾಗಿಂದ ಮಾಡ್ತಿರೋದೇ ಇದೇ ಕೆಲಸನೇ. ಒಂದಕ್ಕೆ ಜನ ನಿಂತ್ಕೊಳ್ಬಾರ್ದು ಅಂತೇಳಿ ಅಂತ. ಯಾಕಂದ್ರೆ ಇವಾಗ
SIR ಸ್ಟಾಪ್ ಆಯ್ತು ಅಂದ್ರೆ ಇವಾಗ ಅಲ್ಲಿ ಡೈವರ್ಟ್ ಮಾಡ್ಲಿಕ್ಕೆ ಈಗ ಜಿ ರಾಮ್ಜಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸಕ್ಸೀಡ್ ಆದ್ರೂ ಕೂಡ ಅವರಿಗೆ ಬೆನಿಫಿಟ್, ಅಲ್ಲಿ ಸಕ್ಸೀಡ್ ಆದ್ರೂ ಕೂಡ ಅವರಿಗೆ ಬೆನಿಫಿಟ್ ಆಗತ್ತೆ. ಸೊ ಆ ರೀತಿ ಒಂದು ಪರ್ಸ್ಪೆಕ್ಟಿವ್ ಇದೆ. ಇನ್ನೊಂದು ಏನು ಅಂತ ಅಂದ್ರೆ ನಾನು ಹಿಂಗೆ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದಾಗ ಪ್ರೊಫೆಸರ್ ಅರುಣ್ ಕುಮಾರ್ ಅಂತ ಎಕನಾಮಿಸ್ಟ್, ಅವರು ಒಂದು ಹೇಳಿದ್ ನನ್ಗೆ ಅರ್ಥ ಆಗ್ಲಿಲ್ಲ. ಅಂದ್ರೆ ಅಮೆರಿಕಾಗೆ ಅವ್ರು ಹೆಲ್ಪ್ ಮಾಡ್ತಿದ್ದಾರೆ ಏನೋ ಈ ಇನ್ಶೂರೆನ್ಸ್ ಮತ್ತೆ ಅಗ್ರಿಕಲ್ಚರ್ ಮತ್ತೆ ಅವರ ಬ್ಯಾಂಕಿಂಗ್ ಸೆಕ್ಟರ್ಗೆ ಅಂತ. ನಾನ್ ಅನ್ಕೊಂಡಿದ್ದೇನು ಅಂದ್ರೆ ಇವಾಗ ರಾಜೇಂದ್ರನ್ ಅವ್ರು ಹೇಳಿದ್ದು ಕಾಂಟ್ರಾಕ್ಟರ್ಸ್ ಅಂತೇಳಿ ಅಂತ. ಸೊ ಕಾಂಟ್ರಾಕ್ಟರ್ಸ್ ಥ್ರೂ ಅವ್ರಿಗೆ ಏನಾದ್ರು ಬೇರೆ ಅಬ್ರಾಡಿಗೆ ಅಥವಾ ಈ ತರ US ಗಳಿಗೆ ಅಥವಾ ಹೊರ ದೇಶಗಳಿಗೆ ಅವರು ಹೆಲ್ಪ್ ಮಾಡ್ಲಿಕ್ಕೆ ಏನಾದ್ರು ಈ ತರ ಜಿ ರಾಮ್ಜಿ ಬಿಲ್ ನ ಪಾಸ್ ಮಾಡಿದಾರ, ಏನಾದ್ರು ಹಿಡನ್ ಅಜೆಂಡಾ ಇದೆಯಾ ಅಂತ ಕೇಳಲಿಕ್ಕೆ ಅಷ್ಟೇ. ದಿಸ್ ಈಸ್ ಮೈ ಕ್ವಶನ್. ಕೆಲವು ಪ್ರಶ್ನೆಗಳನ್ನ ಸೇರಿಸಿ ಮಾಡೋಣವಾ? ಓಕೆ, ಬೀದರ್ ಕೋಆರ್ಡಿನೇಟರ್ ಅಂತ ಇದೆ. ನಿಮ್ ಪ್ರಶ್ನೆ ಕೇಳ್ತೀರಾ? ಎಸ್ ಮೇಡಮ್. ಮೇಡಮ್ ಇವಾಗ ನಾನು RLSP ಸಂಸ್ಥೆಯಿಂದ ನಾಗರಾಜ್ ಅಂತ, ಆಮೇಲೆ ಗ್ರಾಮ ಸ್ವರಾಜ್ ಅಭಿಯಾನದಲ್ಲಿ SMT ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಮುಖ್ಯವಾಗಿ ನಾವು ನಮ್ಮ ತಾಲೂಕದಲ್ಲಿ ಬಂದ್ರೆ ಇವಾಗ ಉತ್ತರ ಕರ್ನಾಟಕದಲ್ಲಿ ಬೀದರ್ ಜಿಲ್ಲೆ ಮೊದಲನೇ ಸ್ಥಾನದಲ್ಲಿತ್ತು ನರೇಗಾದಲ್ಲಿ ಮ್ಯಾಂಡೇಜ್ ಕ್ರಿಯೇಟ್ ಮಾಡೋದ್ರಲ್ಲಿ. ಅದರಲ್ಲಿ ಮುಖ್ಯವಾಗಿ ಬಸವ ಕಲ್ಯಾಣ ಮೊದಲನೇ ಸ್ಥಾನದಲ್ಲಿತ್ತು. ಆದ್ರೆ ಇವಾಗ ಏನಾಗ್ತಾ ಇದೆ ಅಂತಂದ್ರೆ ತುಂಬಾ ಗೊಂದಲ ಏರ್ಪಟ್ಟಿದೆ ಮೇಡಮ್. ಇವಾಗ ಏನು ಈ ಜಿ ರಾಮ್ಜಿ ಬಂದ್ ಆದ ನಂತರ ಬೇರೆ ಬೇರೆ ಪಂಚಾಯತಿಗಳಲ್ಲಿ ಕೆಲಸ ಕೊಡದೇ ಇರೋದು, ಮತ್ತೆ ಅವ್ರಿಗೆ ಒಂದು ಕನ್ಫ್ಯೂಷನ್ ಇದೆ ಯಾವ ರೀತಿ ಕೊಡ್ಬೇಕು ಅಂತೇಳಿ. ಇನ್ನು ಕಾನೂನಾಗಿ ಮಾರ್ಪಟ್ಟಿಲ್ಲ, ಅದು ಎಲ್ರಿಗೂ ಗೊತ್ತಿರೋ ವಿಷಯ. ಅದೇ ಸಮಸ್ಯೆ ಆಗ್ತಾ ಇರೋದು, ಯಾರು ಕೂಲಿ ಕಾರ್ಮಿಕರಿರೋರು ಯಾವಾಗ್ಲೂ ಹೋಗಿ 6 ನಂಬರ್ ಫಾರ್ಮ್ ಕೊಡ್ಬೇಕಾದ್ರೆ ಇನ್ನೂ ಕೆಲಸ ಕೊಡಕ್ ಆಗಲ್ಲ, ಇನ್ನು ಸ್ವಲ್ಪ ಟೈಮ್ ಬೇಕು ಅಂತಂತೇಳಿ ಎಲ್ಲಾನು ಸ್ವಲ್ಪ ಸಮಸ್ಯೆ ಮಾಡ್ತಾ ಇದ್ದಾರೆ. ಆದ್ರೆ ನಮ್ದು ಪ್ರಶ್ನೆ ಇರೋದು ಏನು ಅಂತಂದ್ರೆ, ಮುಖ್ಯವಾಗಿ ಒಂದು ಇನ್ನು ಪಂಚಾಯತಿ ಅಂದ್ರೆ ಈಗ ಏನು ಕೊಡ್ತಾರೋ ಕೊಡಲ್ವೋ ಗೊತ್ತಿಲ್ಲ, ಒಂದು ಓರಿಯಂಟೇಶನ್ ಆಗ್ಬೇಕು ಎಲ್ರಿಗೂನು. ಒಂದು JKM ಗಳಿಗೆ ಮತ್ತೆ ಯಾರು ಇವ್ರು ಇರ್ತಾರೆ ಮೇಡ್ಸ್ ಗಳಿಗೆ, ಅವ್ರಿಗೊಂದು ಓರಿಯಂಟೇಶನ್ ಆಗ್ಬೇಕು. ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಸಿಗ್ಬೇಕು ಅಂತ ಅನ್ನೋದಾದ್ರೆ ಯಾವ ರೀತಿ ಅಂತಂದ್ರೆ, ಇವಾಗ ಮುಂಚೆ ಎಲ್ಲ 90-10% ಆ ತರ ಇತ್ತು. ಕೇಂದ್ರ ಸರ್ಕಾರ 90 ಮತ್ತೆ ಕರ್ನಾಟಕ ಸರ್ಕಾರ ಕೆಲವೊಂದು ಭಾಗದಲ್ಲಿ 10% ಅಂತ. ಇವಾಗ 60-40 ತುಂಬಾ ಸಮಸ್ಯೆ ಆಗ್ತಾ ಇದೆ. ಸೊ ಅದು ಯಾವ ರೀತಿಯಾಗಿ ಹೋಗುತ್ತೆ ಅಂತನ್ನೋದು ಯಾರಿಗೂ ಕೂಡ ಕ್ಲಾರಿಟಿ ಇಲ್ಲ. ಸೊ ಅದು ಆ ಸಂಬಂಧವಾಗಿ ಸ್ವಲ್ಪ ಒಂದು ಓರಿಯಂಟೇಶನ್ ಆದ್ರೆ ಸ್ವಲ್ಪ ಸಮಸ್ಯೆ ಬಗೆಹರಿಬೋದೇನೋ, ಅಥವಾ ಒಂದು ಪಿಕ್ಚರ್ ಸಿಗ್ಬೋದೇನೋ ಅಂತ ನಮಗ್ ಅನ್ಸುತ್ತೆ ಮೇಡಮ್. ಮತ್ತೆ ಯಾರ್ದಾದ್ರು ಪ್ರಶ್ನೆ ಇದೆಯಾ? ಮೇಡಮ್ ನಮಸ್ತೆ. ನಮಸ್ಕಾರ, ಹೇಳಿ. ನಮಸ್ತೆ. ಈಗ ರಾಜೇಂದ್ರ ಅವ್ನು ಹೇಳಿದ್ದಕ್ಕೆ ಒಂದೇ ಒಂದು, ಆ ಡಿಲೇ ಕಾಂಪೆನ್ಸೇಷನ್ ಈಗ ಪ್ರಸ್ತುತ ನರೇಗಾ ಆಕ್ಟ್ ಅಲ್ಲೂ ಕೂಡ ನಮ್ಮಲ್ಲಿ ಸೆಕ್ಷನ್ 3/3 ಅಂತ ಇದೆ. ಹಾಗೆ ಶೆಡ್ಯೂಲ್ 29 ಅಲ್ಲಿ ಶೆಡ್ಯೂಲ್ 2 ಪ್ಯಾರಾ 29 ಅಲ್ಲಿ ಕೂಡ ಇದೆ. ಈಗಲೂ ಪ್ರಸ್ತುತ ರಾಜ್ಯ ಸರ್ಕಾರನೇ ಅದನ್ನ ಪಾವತಿ ಮಾಡ್ತಾ ಇರುವಂತದ್ದು. ಅದನ್ನ ಈಗಲೂ ಕೂಡ ಜಿ ರಾಮ್ಜಿಯಲ್ಲೂ ಕೂಡ ಹಾಕಿದ್ದಾರೆ. ಅದೊಂದು ಕೇಂದ್ರ ಸರ್ಕಾರ ಈ ಸಲ ಏನು NRG ಆಕ್ಟ್ ಅಲ್ಲಿ ಇದೆ ಅದನ್ನ ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ. ಡಿಲೇ ಪೇಮೆಂಟ್ ನಮ್ಮ ಸ್ಟೇಟ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಫಂಡ್ ಅಂತ ಇದೆ, ಅದರಿಂದ ರಾಜ್ಯ ಸರ್ಕಾರವೇ ಭರಿಸುತ್ತೆ. ಆಟೋಮೆಟಿಕ್ ಆಗಿ ಅದು MGNRG ವೆಬ್ಸೈಟ್ ಅಲ್ಲಿ ಕ್ಯಾಲ್ಕುಲೇಟ್ ಆಗುತ್ತೆ. ಒಂದು ಅವಕಾಶ ಏನಿದೆ, ಜಿಲ್ಲಾ ಪಂಚಾಯತಿಲಿ ಇರುವಂತಹ CEOಗಳು ಎಲ್ಲಿ ಯಾವ ಚಟುವಟಿಕೆಗಳಿಗೆ ಯಾವ ಇಲಾಖೆಯಿಂದ ಅಂದ್ರೆ ಅನುಷ್ಠಾನ ಇಲಾಖೆಗಳಿಂದ ಡಿಲೇ ಆಗಿದೆ ಅನ್ನೋದನ್ನ ಗಮನಿಸಿದಾಗ ಅವರಿಂದ ಅದನ್ನ ಹಿಂಪಡಿಬೇಕು, ರಿಕವರಿ ಮಾಡಬೇಕು ಅನ್ನೋದು ಪ್ರಸ್ತುತ ಆಕ್ಟ್ ಅಲ್ಲಿ ಇರುವಂತದ್ದು. ಒಂದು ಬದಲಾವಣೆಗಳನ್ನ ಹೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು. ಅದು ಉದ್ಯೋಗ ಕೊಡದೇ ಇದ್ರೆ ಏನು ಕಾಂಪೆನ್ಸೇಷನ್ ಅದು ನಾವು ಅಪೆಲೇಟ್ ಅಥಾರಿಟಿ ವರೆಗೆ ಹೋಗಿ ವಿಫಲರಾದದ್ದು ಅನುಭವ ಉಂಟು. ಕರ್ನಾಟಕ ಸರ್ಕಾರ ಉದ್ಯೋಗ ಕೊಟ್ಟಿಲ್ಲ ಅಂತ ಅಥವಾ ಏನು ನಿರುದ್ಯೋಗ ಭತ್ಯೆ ಕೊಡಬೇಕು, ಅದು ನಾವು ಬಹಳ ಮೇಲ್ವರ್ಗಕ್ಕೆ ಮೇಲ್ತನ ಹೋಗಿ ವಿಫಲರಾಗಿದ್ದೇವೆ. ಯಾಕಂದ್ರೆ ಅವರು ಪಂಚಾಯತಿಯ ಅಧ್ಯಕ್ಷರನ್ನೇ
ತಮ್ದಾಗಿರಿಸ್ಕೊಂಡು ಭ್ರಷ್ಟಾಚಾರ ಮಾಡಿದ್ದಾರೆ. ಇದು MGNREGA ಕತೆ. ಮತ್ತೆ ನೀವು ಹೇಳಿದ ಹಾಗೆ ಅದು ಆ ನಿರುದ್ಯೋಗ ಭತ್ಯೆ ಕೊಡುವ ಜವಾಬ್ದಾರಿ ನೀವು ಹೇಳಿದ ಹಾಗೆ ಕೇಂದ್ರ ಸರ್ಕಾರದ್ದು ಇಲ್ಲ, ಅದು ರಾಜ್ಯ ಸರ್ಕಾರದ್ದಿದೆ. ಅದಕ್ಕೆ ಅದನ್ನು ತಪ್ಪಿಸ್ಕೊಳ್ತಾರೆ. ಅದೊಂದು ವಿಷಯ ಇದೆ, MGNREGAದಲ್ಲೂ ಇತ್ತು, ಈಗಲೂ ಅಂತೂ ಅದು ಖಂಡಿತವಾಗಿ ಅದಕ್ಕೆ ಅಧಿಕೃತ ಕಾನೂನೇ ಇದೆ. ಅದು ಏನು ಅಂತಂದ್ರೆ ಉದ್ಯೋಗದ ಹಕ್ಕನ್ನ ನಿರಾಕರಿಸೋದು, ಇದು ರಾಜ್ಯ ಸರ್ಕಾರದ ಹೊಣೆ 40%ಕ್ಕೆ ಬಂದ್ಬಿಟ್ರೆ ಅವರು ಉದ್ಯೋಗವನ್ನ ನಿರಾಕರಿಸೋದಕ್ಕೆ ಖಂಡಿತವಾಗಿ ಶುರು ಮಾಡ್ತಾರೆ. ಅದಕ್ಕಾಗಿ ಹಲವಾರು ಮಾರ್ಗಗಳು ಅವ್ರ ಹತ್ರ ಇರ್ತಾವೆ. ಅದನ್ನ ನಾವು ಅನುಭವಿಸಿದೀವಿ ಕಳೆದ 20 ವರ್ಷಗಳಲ್ಲಿ. 2005ರಿಂದ 2025 20 ವರ್ಷದ MGNREGAಯಲ್ಲಿ ನಾವು ಕಂಡುಕೊಂಡದ್ದು ಏನು ಅಂದ್ರೆ, ಉದ್ಯೋಗವನ್ನ ನಿರಾಕರಿಸೋದ್ರಲ್ಲಿ ಸರ್ಕಾರಿ ಅಧಿಕಾರಿಗಳು ತುಂಬಾ ಬುದ್ಧಿವಂತಿಕೆಯಿಂದ ನಡ್ಕೊಂಡದ್ದು ಉಂಟು. ಸೊ ಅದಕ್ಕೆ ಅದು ಈಗ ಕೇಂದ್ರ ಸರ್ಕಾರದ ಆಶೀರ್ವಾದ ಇವತ್ತು ಕಾನೂನಿನಿಂದನೇ ಸಿಕ್ಕಿರುವಾಗ ಈಗಂತೂ ಅದು ಮುಗದೆ ಹೋಯ್ತು. ಸೊ ಅದಕ್ಕೆ ನಾನು ಹೇಳೋದು, 125 ದಿವಸ ಇದು ಮೂಗಿಗೆ ಹಚ್ಚಿರುವಂತ ತುಪ್ಪ, ಅದು ನಿಮ್ ಬಾಯಿಯಲ್ಲಿ ಎಂದೂ ಹೋಗೋದಿಲ್ಲ. ಆ ರೀತಿ ಇದೆ. ಖಂಡಿತ ಸರ್. ಮತ್ತೆ ಲೋಕೇಶ್ ಅವರೇ, ಇದು ನಿರುದ್ಯೋಗ ಭತ್ಯೆ ಬೇರೆ ಮತ್ತೆ ವಿಳಂಬ ಪಾವತಿ ಬೇರೆ. ನಾನು ಹೇಳಿದ ವಿಳಂಬ ಪಾವತಿ ಹೇಳಿದ್ದು. ಸೊ ವಿಳಂಬ ಪಾವತಿಯನ್ನಂತೂ ವರ್ಷದಿಂದ ವರ್ಷಕ್ಕೆ ಕಡಿಮೆ ಮಾಡ್ಕೋತಾನೆ ಬಂದಿದೆ. ಈ 10 ವರ್ಷಗಳಲ್ಲಿ ಆಲ್ಮೋಸ್ಟ್ ಅದು ಅಂದ್ರೆ ತೀರಾ ನೆಗ್ಲಿಜಿಬಲ್ ಆಗಿರೋದ್ರಿಂದ ಜನ ಅದನ್ನ ಬಂದ್ರೆ ಸಾಕಪ್ಪ ನಮ್ಮ ಹಣ ಅಂತ ಹೇಳಿ ಅಲ್ಲಿಗೆ ಬಂದ್ಬಿಟ್ಟಿದ್ದಾರೆ. ಆದ್ರೂ ಒಂದು ಧೈರ್ಯ ಇರ್ತಿತ್ತು, ಒಂದಲ್ಲ ಒಂದಿವ್ಸ ಬರುತ್ತೆ ನಮ್ಮ ಹಣ ಅಂತ ಹೇಳಿ. ಬಜೆಟ್ ಎಷ್ಟೇ ಕಡಿಮೆ ಇಟ್ರು ನಮ್ಮ ಜನ ಕೆಲಸ ಮಾಡ್ತಾ ಇದ್ರು. ಅದು ಇನ್ಮೇಲೆ ಅದು ಇರೋದಿಲ್ಲ. ರಾಜೇಂದ್ರನ್ ಅವ್ರು ಕೈ ಎತ್ತಿದ್ದಾರೆ, ಮತ್ತೆ DB ತಿಳುವಳ್ಳಿ ಅಂತ. ಮೇಡಮ್ ನಮಸ್ತೆ. ಹೇಳಿ ಸರ್. ದಾದಾಪೀರ್ ಅಂತ ಮೇಡಮ್, ಹಾವೇರಿಂದ. ಹೇಳಿ ಸರ್. ಈಗ ನರೇಗಾದಲ್ಲಿ ನಾವು ಕಾಮಗಾರಿಗಳನ್ನು ಸೇರಿಸ್ಬೇಕಂದ್ರೆ ಗ್ರಾಮ ಸಭೆ ಅಥವಾ ವಾರ್ಡ್ ಸಭೆಯಲ್ಲಿ ಭಾಗವಹಿಸಿ ಕಾರ್ಮಿಕರು ಯಾವೆಲ್ಲ ಕೆಲಸ ಮಾಡ್ಬೇಕನ್ನೋದನ್ನ ಗ್ರಾಮ ಸಭೆಗಳಲ್ಲಿ ಕ್ರಿಯಾಯೋಜನೆಯಲ್ಲಿ ಸೇರಿಸ್ತಿದ್ರು. ಈಗ ರಾಮ್ಜಿಯಲ್ಲಿ ಇನ್ ಕೇಸ್ ಆಗಿ ರಾಮ್ಜಿಯಲ್ಲಿ ಇದನ್ನೇ ಸರ್ಕಾರ ಬದಲಾವಣೆ ಮಾಡ್ಲಿಲ್ಲ ಅಥವಾ ನಾವು ಎಲ್ಲ ಕಾರ್ಮಿಕರು ಒತ್ತು ಕೊಟ್ಟು ಇದನ್ನೇ ಇನ್ ಕೇಸ್ ಆಗಿ ಇದನ್ನೇ ಮುಂದುವರಿಸಿದ್ರೆ ಕಾರ್ಮಿಕರು ಕ್ರಿಯಾಯೋಜನೆಗಳನ್ನು ಕಾಮಗಾರಿಗಳನ್ನು ಸೇರಿಸ್ಬೇಕಂದ್ರೆ ಗ್ರಾಮ ಸಭೆಗಳಲ್ಲಿ ಅವ್ರಿಗೆ ಸೇರಿಸಲು ಅವ್ರಿಗೆ ಪ್ರೊವಿಷನ್ ಸಿಗುತ್ತಾ ಅಥವಾ ಇಲ್ಲ ಅನ್ನೋದು ಒಂದು ಪ್ರಶ್ನೆ. ಆಮೇಲೆ ಇದು 60 ದಿನದ್ದು ಏನಿದೆ ಅಲ್ಲ, ಈಗ ಆಲ್ಮೋಸ್ಟ್ ಅಲ್ಲಿ ಕೆಲವೊಂದು ಗ್ರಾಮ ಪಂಚಾಯತಿಗಳಲ್ಲಿ ನಮೂನೆ 6 ಕೊಟ್ಟು 15 ದಿನ ಆದ್ರೂ ಕೆಲಸ ಕೊಡೋದಿಲ್ಲ. ಕೆಲವೊಬ್ರು ಕ್ರಿಯಾಯೋಜನೆ ಕೆಲಸ ಇಲ್ಲ ಅಂತಾನೆ ಹೇಳ್ತಾ ಇದ್ದಾರೆ. ಕೆಲವೊಂದು ಗ್ರಾಮ ಪಂಚಾಯತಿಯಲ್ಲಿ ಹೇಳ್ಕೊಂತ ಬರ್ತಾನೆ ಇದ್ದಾರೆ. ಸೊ ಇವ್ರಿಗೆ 60 ದಿನದ್ದು ಒಂದು ಏನ ನಿಗದಿ ಫಿಕ್ಸ್ ಮಾಡಿರ್ತಾರಲ್ಲ, ಅಥವಾ ಆ ಟೈಮಲ್ಲಿ ತಿರ್ಗಿ ಇನ್ನೊಂದಿಷ್ಟು ಕಾರಣಗಳನ್ನ ಹೇಳಿ ಮತ್ತೊಂದಿಷ್ಟು ಅವ್ರನ್ನ ವಲಸೆ ಹೋಗುವ ರೀತಿಯಲ್ಲಿ ಅವ್ರನ್ನ ಮೂಲ ಇದಕ್ ಬರ್ತಾರೆ, ಕಾರಣಕರ್ತರಾಗ್ತಾರೆ ಅವರು ಅಂತ. ಸೊ ಈ ಕ್ರಿಯಾಯೋಜನೆಗಳನ್ನು ಸೇರ್ಸಕ್ಕೆ ಯಾವ ರೀತಿ ಸೇರಿಸ್ಬೋದು ಮುಂದೆ ಅಂತ ಒಂದು ಪ್ರಶ್ನೆ. ಈ ಪ್ರಶ್ನೆ ತಗೊಳಕ್ಕಿಂತ ಮೊದಲು ರಾಜೇಂದ್ರನ್ ಅವ್ರ ಕೈ ಎತ್ತಿದ್ದಾರೆ, ಅವರು ಸ್ವಲ್ಪ ಮಾತಾಡ್ಲಿ. ಅದು ಜಸ್ಟ್ ಲೋಕೇಶ್ ಅವರ ಕ್ವೆಶ್ಚನ್ ಕರೆಕ್ಟ್. ಅದು ಡಿಲೇ ಕಾಂಪನ್ಸೇಷನ್ ಬಗ್ಗೆ ಜಸ್ಟ್ ಒಂದೇ ಸರ್, ಅದಲ್ಲಿ 2018 ಸ್ವರಾಜ್ ಅಭಿಯಾನ್ ಕೇಸಲ್ಲಿ ನಾನೇ ಅದಕ್ಕೂ ಫುಲ್ ಪೆಟಿಷನರ್ಸ್ ಜೊತೆ ನಾನೇ ಕೇಸಲ್ಲಿ ಅಫಿಡವಿಟ್ ಎಲ್ಲ ತಯಾರು ಮಾಡ್ತೀನಿ. ಅದಕ್ಕೆ 2018 ಸ್ವರಾಜ್ ಅಭಿಯಾನ್ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಸೆಂಟ್ರಲ್ ಗವರ್ಮೆಂಟ್ ಫಂಡ್ಸ್ ಡಿಲೇ ಮಾಡ್ತಾರೆ, ಅದಕ್ಕೋಸ್ಕರ ಪೇಮೆಂಟ್ಸ್ ಡಿಲೇ ಆಗುತ್ತೆ. ಹೆನ್ಸ್ ಸೆಂಟ್ರಲ್ ಗವರ್ಮೆಂಟ್ ಶುಡ್ ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಪೇಯಿಂಗ್ ಡಿಲೇ ಕಾಂಪನ್ಸೇಷನ್ ಟು ಸುಪ್ರೀಂ ಕೋರ್ಟ್ ಅಲ್ಲಿ ಹೇಳ್ತಾರೆ. ಅದೇ ಡಿಫರೆನ್ಸ್. ನರೇಗಾ ಒರಿಜಿನಲ್ ಆಕ್ಟ್ ಅಲ್ಲಿ ನೀವು ಕರೆಕ್ಟ್ ಆಗಿ ಹೇಳಿದ್ದೆ, ಬಟ್ ಅದೇ ಸುಪ್ರೀಂ ಕೋರ್ಟ್ ಇಂಟರ್ಪ್ರಿಟೇಷನ್ ಸ್ಲೈಟ್ಲಿ ಯೂನಿಯನ್ ಗವರ್ಮೆಂಟ್ಗೆ ಅದು ರೆಸ್ಪಾನ್ಸಿಬಿಲಿಟಿ ತಗೋಬೇಕು ಅಂತ ಹೇಳ್ತಾರೆ. ಅದೇ ತಾವು ಹೇಳ್ದಾಗೆ ಕರೆಕ್ಟ್. ಇವರು ಪ್ರತಿ ವರ್ಷ ಮಾಸ್ಟರ್ ಸರ್ಕ್ಯುಲರ್ ಬಿಡ್ತಾರಲ್ಲ, 2018 ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ ಕೂಡ ಕೇಂದ್ರ ಸರ್ಕಾರ ಪ್ರತಿ ವರ್ಷ ಪ್ರಧಾನ ಸುತ್ತಲ ಮಾಸ್ಟರ್ ಸರ್ಕಲ್ ಬಿಡ್ಬೇಕಾದ್ರೆ ಅದನ್ನು ಕೂಡ ಹಾಗೆ ಬರ್ತಾ ಇದೆ. ಅದ್ರ ಪ್ರಕಾರನೇ ಮಾಡ್ತಾರೆ. ಸಮಸ್ಯೆ ಏನು ಅಂದ್ರೆ, ಆಗ್ಲೇ ದಿಲೀಪ್ ಕಾಮತ್ ಸರ್ ಹೇಳ್ದಾಗೆ ಇವರು ನಿರುದ್ಯೋಗ ಭತ್ಯೆ ಆಗ್ಲಿ ಅಥವಾ ಡಿಲೇ ಪೇಮೆಂಟ್ ಎರಡನ್ನೂ ಕೂಡ ಈ ಕೂಲಿಗಾರರಿಗೆ ಗೊತ್ತಾಗೋದಿಲ್ಲ. ಅವರು 15 ದಿನದ ಲೇಟ್ ಆದ್ರೆ ನಾನು ತಗೊಳ್ಬೇಕು ಅನ್ನೋದು ಗೊತ್ತಿರೋದಿಲ್ಲ. ಯಾವ್ದಾದ್ರು NGOಗಳ ಕಡೆಯಿಂದ, ಸಂಘಟನೆಗಳ ಕಡೆಯಿಂದ ಅವ್ರಿಗೆ ಹೇಳಿದ್ರೆ ಮಾತ್ರ ಅರಿವು ಬರುತ್ತೆ. 2013
ತುಮಕೂರಲ್ಲಿ ಸುಮಾರು ಒಂದು 10 ಪಂಚಾಯತಿಗಳಲ್ಲಿ ಇದೇ ರೀತಿ ಆಗಿತ್ತು. ಆಗ ನಾವೇ ಅದನ್ನು ಆಡಿಟ್ ಮಾಡಿ ಸುಮಾರು ಒಂದೊಂದು ಕುಟುಂಬಕ್ಕೂ ಸುಮಾರು 21,000-22,000 ರೂಪಾಯಿವರೆಗೂ ನಿರುದ್ಯೋಗ ಬರುತ್ತೆ ಅಂತ ಕೊಟ್ಟಿದ್ವಿ. ಅದನ್ನ ಅವ್ರ ಕೇಸ್ ಎಲ್ಲ ಹಾಕಿದ್ರು. ಆಮೇಲೆ CO ಅವರೆಲ್ಲ ಅದನ್ನ ಹೇಳಿ ಕೂಲಿ ಕಾರ್ಮಿಕರನ್ನ ಕರೆದು ಅವ್ರಿಗೇನಾದ್ರೂ ಸ್ವಲ್ಪ ಸಮಜಾಯಿಸಿ ಕೊಟ್ಟು 1-2 ವರ್ಷ ಆದ್ಮೇಲೆ ಅದನ್ನ ಕ್ಲೋಸ್ ಮಾಡಿ ಕೋರ್ಟಲ್ಲೂ ಕೂಡ ಅದನ್ನ ಕ್ಲೋಸ್ ಮಾಡ್ಬಿಟ್ರು. ಕೂಲಿಗಾರರಿಗೆ ಇದು ಗೊತ್ತೇ ಆಗೋದಿಲ್ಲ. ಸುಪ್ರೀಂ ಕೋರ್ಟ್ ಆರ್ಡರ್ ಬಂದಿದ್ರು, ಮಾಸ್ಟರ್ ಸರ್ಕಲ್ ಆಗ್ಲಿ ಎಲ್ಲಾದ್ರಲ್ಲೂ ಆಗ್ಲಿ ಸ್ಟೇಟ್ ಗೌರ್ಮೆಂಟ್ ಅಂತ ಇರೋದ್ರಿಂದ ನಮ್ಮ ರಾಜ್ಯ ಸರ್ಕಾರನ ಕೂಡ ಡಿಲೇ ಪೇಮೆಂಟ್ ಅನ್ನ ಸ್ಟೇಟ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಫಂಡ್ ಇಂದಾನೆ ಪೇ ಮಾಡ್ತಾ ಇದೆ. ಮೊದಲು ಕೇಳಿದ 2 ಪ್ರಶ್ನೆಗಳು ಉಳ್ಕೊಂಡಿವೆ ನೋಡಿ. ಉಳಿಯೋ ಫೌಂಡೇಶನ್ ಅವ್ರದ್ದೊಂದು, ಆಮೇಲೆ ತಿಳುವಳ್ಳಿ ಅವ್ರದ್ದು ಇರ್ಲಿ, ಎರಡನ್ನು ದಿಲೀಪ್ ಮಾತಾಡ್ತೀರಾ? ಓಕೆ. ಇಲ್ಲ, ಅದು ತಿಳುವಳ್ಳಿ ಅವ್ರದ್ದು ಏನಿದೆಯಲ್ಲ ಅದು ಕ್ಷೇತ್ರದ ಕಾರ್ಯಕರ್ತರು ಹೇಳ್ಬೇಕು ಅದ್ರ ಬಗ್ಗೆ. ಉಳಿವು ಫೌಂಡೇಶನ್ ಅವ್ರದ್ದು ಏನು ಪ್ರಶ್ನೆ ಇದೆಯಲ್ಲ, ಇದು ಸರಳವಾಗಿ ಏನು ಅಂತಂದ್ರೆ ಇವತ್ತಿನ ಬಂಡವಾಳಶಾಹಿ ಇದು ಜಾಗತಿಕ ಬಂಡವಾಳಶಾಹಿ ಇದೆ. ಓಕೆ, ಸೊ ಈ ಜಾಗತಿಕ ಬಂಡವಾಳಶಾಹಿ ಬದುಕಬೇಕಿದ್ರೆ ಏನಾಗ್ಬೇಕು ಅಂತಂದ್ರೆ, ಒಂದು ಕಡೆಗೆ ಪರಿಸರವನ್ನ ಹಾಳು ಮಾಡ್ಲೇಬೇಕು. ಅವರು ಹಾಳು ಮಾಡಲ್ದನೆ ಬಂಡವಾಳಶಾಹಿ ಬದುಕೋದು ಸಾಧ್ಯ ಇಲ್ಲ. ಎರಡನೇದ್ದು ಕಾರ್ಮಿಕ ವರ್ಗವನ್ನ ಹೆಚ್ಚೆಚ್ಚು ತುಳಿಲೇಬೇಕು. ಈ 2 ಆಧಾರದ ಮೇಲೇನೆ ಬಂಡವಾಳಶಾಹಿ ಇವತ್ತು ಬದುಕಿರೋದು. ಸೊ ಅದಕ್ಕೆ ಇವತ್ತು ಮತ್ತೆ ಟ್ರಂಪ್ ಸಾಹೇಬ್ರು ಹೇಳಿದಾರೆ ನೋಡಿ, ಪಾಕಿಸ್ತಾನ್ ಭಾರತದ ಯುದ್ಧ ನಾನೇ ನಿಲ್ಸಿದೆ ಅಂತ. ಆ ಬಗ್ಗೆ ನಮ್ಮ 54 ಇಂಚಿನ ಪ್ರಧಾನ ಮಂತ್ರಿಗಳು ಪಿಟ್ ಅನ್ನೋದಿಲ್ಲ. ಯಾಕಂತಂದ್ರೆ ಅವ್ರಿಬ್ರು ಬಂಡವಾಳಶಾಹಿಯ ಸೇವಕರು, ಅಲ್ಲಿ ಟ್ರಂಪ್ ಮತ್ತೆ ಇಲ್ಲಿ ಮೋದಿ. ಸೊ ಹೀಗಿರುವಾಗ ಅವ್ರಿಗೆ ಇವತ್ತು ನಾನು ಕೃಷಿಯನ್ನ ಮತ್ತೆ ನಮ್ಮ ಡೇರಿ ಉದ್ದಿಮೆಯನ್ನ ಏನಿದ್ರು ಕಾಪಾಡ್ತೀನಿ ಅಂತ ಹೇಳ್ಕೊಂಡಂತ ನಮ್ಮ ಪ್ರಧಾನ ಮಂತ್ರಿಗಳು ತುಡುಗು ದಾರಿಯಲ್ಲಿ ಅದನ್ನ ಬದಲಿ ಮಾಡೋದಕ್ಕೆ ಆಗ್ಲೇ ನಿಂತು ಬಿಟ್ಟಿದ್ದಾರೆ. ಇದು ತಿಳ್ಕೊಳ್ಳಿ ನೀವು. ಆ 3 ಕೃಷಿ ಕಾನೂನುಗಳು ಏನ್ ತಂದಿದ್ರು ಅವುಗಳ ಕಥೆನೂ ಹೀಗೇನೆ. ಕಾರ್ಪೊರೇಟೈಸೇಷನ್ ಆಗ್ಬೇಕು, ಕಾರ್ಪೊರೇಟ್ಗಳಿಗೆ ಈ ಭೂಮಿಯನ್ನ ನಿಧಾನವಾಗಿ ಅವರ ಕಡೆಗೆ ಕೇಂದ್ರೀಕೃತ ಆಗುವ ನಿಟ್ಟಿನಲ್ಲಿ ಅದು ಆಗ್ಬೇಕು ಅಂತ ಒಂದು. ಇನ್ನೊಂದು, ಈ ಅರವಳಿದು ನೋಡಿ, ಗಣಿಗಳಿಗಾಗಿ ನೀವು ಪರ್ವತವನ್ನ ಹಾಳು ಮಾಡೋದು. ಕರ್ನಾಟಕದಲ್ಲಿ ಸಹ್ಯಾದ್ರಿ ಕಥೆ ಏನು, ರಾಜಸ್ಥಾನ್, ಹರಿಯಾಣ, ಗುಜರಾತ್ದ ಅರವಳಿ ಏನು, ಇದು ಎಲ್ಲವೂ ಯಾವ ರೀತಿ ನಡೀತಾ ಇದೆ ಅಂತಂದ್ರೆ ಬಂಡವಾಳಶಾಹಿ ತನ್ನ ಉಳಿವಿಗಾಗಿ ಅದು ಈ ತರದ ನಿಸರ್ಗವನ್ನ ಹಾಳು ಮಾಡ್ತಾ ದುಡಿಯುವವರನ್ನ ಬದುಕನ್ನ ಹಾಳು ಮಾಡ್ತಾ ಹೋದ್ರೆ ಮಾತ್ರ ಬಂಡವಾಳಶಾಹಿ ಉಳಿಯತ್ತೆ. ಇನ್ನೊಂದ್ ಕಡೆಗೆ ನಾವು ಹೇಳ್ತೀವಿ ಏನು ಅಂತಂದ್ರೆ, ನಮ್ದು ಪೃಥ್ವಿ ಇದು ಬಿಸಿ ಆಗ್ತಾ ಇದೆ, ನಮ್ದು ಬದುಕು ಹಾಳಾಗುವುದು ಕಾಣ್ತಾ ಇದೆ ಅಂತ. ಅದಕ್ಕಾಗಿ ನಾವೇನ್ ಹೇಳ್ತೀವಿ, ನಮ್ಮ ಜೀವನ ಪದ್ಧತಿಯನ್ನ ಬದಲಾಯಿಸ್ಬೇಕು, ಸಾದಾ ಜೀವನ ನಡೆಸಬೇಕು ಅಂತ ನಾವು ಹೇಳ್ತೀವಿ. ಆದ್ರೆ ಬಂಡವಾಳಶಾಹಿ ಹೇಳೋದೇನು, ಹೆಚ್ಚೆಚ್ಚು ನೀವು ವಸ್ತುಗಳನ್ನ ಉಪಯೋಗಿಸಿ, ಉಪಭೋಗವಾದವನ್ನ ಬೆಳೆಸಿ, ಉಪಯೋಗ ಮಾಡಿದ್ದನ್ನ ಬಿಸಾಕಿ ಬಿಡಿ ಅಂತ. ಅದು ಮಾಡಿದಾಗ ಮಾತ್ರ ಬಂಡವಾಳಶಾಹಿ ಉಳಿಯತ್ತೆ. ಸೊ ಇದೆಯಲ್ಲ, ಇದನ್ನ ನಾವು ಅರ್ಥ ಮಾಡಿಕೊಂಡು ಅದಕ್ಕೆ ಇವತ್ತಿನ ಚರ್ಚೆಯಲ್ಲಿ ಕೂಡ ನಾವು ನಮ್ಗೆ ಏನು ಪಾತ್ರ ಇರುತ್ತೆ, ಗ್ರಾಮ ಸಭೆಗಳಿಗೆ ಯೋಜನೆಯಲ್ಲಿ ಏನು ಪಾತ್ರ ಇರುತ್ತೆ, ನಮ್ಮ ಕೂಲಿದ ಏನಾಗತ್ತೆ, ನಿರುದ್ಯೋಗ ಭತ್ತೆದು ಏನಾಗತ್ತೆ, ಇವು ಮಹತ್ವದ ಪ್ರಶ್ನೆಗಳಿದಾವೆ. ಆದ್ರೆ ಇಲ್ಲಿ ಪ್ರಶ್ನೆ ಇರುವುದು ಉದ್ಯೋಗ ಖಾತ್ರಿ ಇದು ಸಂವಿಧಾನಾತ್ಮಕ ನಿರ್ದೇಶಕ ತತ್ವಗಳಿಗೆ ಒಂದು ನಿರ್ದಿಷ್ಟವಾದಂತಹ ರೂಪ ಕೊಟ್ಟಂತ ಕಾನೂನನ್ನ ತೆಗೆದು ಹಾಕಲಾಗಿದೆ. ಸೊ ಈ ಹೊಸ ಕಾನೂನು ಬಂದ್ರೆ ಏನು ಅಂತಲ್ಲ, ಈ ಉದ್ಯೋಗ ಖಾತ್ರಿ ಕಾನೂನು ಇದು ನಿರ್ದೇಶಕ ತತ್ವಗಳಲ್ಲಿ ಬದುಕಿನ ಹಕ್ಕನ್ನ ನಿರ್ದಿಷ್ಟವಾಗಿ ಅಸ್ತಿತ್ವದಲ್ಲಿ ತರುವ ನಿಟ್ಟಿನಲ್ಲಿ ತೆಗೆದುಕೊಂಡಂತಹ ಒಂದು ಕಾನೂನಾಗಿತ್ತು. ಅದರ ಸ್ವರೂಪವನ್ನ ತಿರುಚಿ ಇದು ಒಂದು ಕೃಪೆ ಮಾಡಿದ ಹಾಗೆ. ಇದು ಕೇಂದ್ರೀಕೃತ ಸರ್ಕಾರ, ಸಂಘ ಪರಿವಾರದ ಯೋಜನೆ ಏನು ಅಂದ್ರೆ ಭಾರತವನ್ನ ಪ್ರಬಲ ರಾಷ್ಟ್ರವನ್ನಾಗಿ ಮಾಡೋದು. ಭಾರತವನ್ನ ಪ್ರಬಲ ರಾಷ್ಟ್ರವನ್ನಾಗಿ ಮಾಡೋದು ಇದರ ಅರ್ಥ ಭಾರತದ ಪ್ರಜೆಗಳನ್ನ
ಸುಖಿಗಳನ್ನೇ ಮಾಡೋದು ಇರುವುದಿಲ್ಲ. ನಮ್ಮ ತಕರಾರು. ಉಳಿವು ಫೌಂಡೇಶನ್ ಅವ್ರ ಪ್ರಶ್ನೆಗೆ ಉತ್ತರ ಇಷ್ಟೇ, ಇದು ಬಂಡವಾಳಶಾಹಿಯ ಭಾಗವಾಗಿ ಮೋದಿ ಸರ್ಕಾರ ಇದು ಈ ತರದ ಅನೇಕ ಕಾನೂನುಗಳಲ್ಲಿ ಮಾರ್ಪಾಟುಗಳನ್ನ ಮಾಡೋದು ಇದು ಶತಸಹ ಸಿದ್ಧ. ಇವತ್ತಿನವರೆಗೆ ಅವರು ಈ ಕಾನೂನಿಗೆ ಅವರು ಪ್ರಧಾನಮಂತ್ರಿ ಆದ ದಿವಸನೇ ಮೋದಿ ಅವರು ಹೇಳಿದ್ರು, ಇದು ಕಾಂಗ್ರೆಸ್ ಅದ ಹೆಣ, ನಾನು ಕಾಯ್ತೀನಿ, ಯಾಕಂದ್ರೆ ಇದು ಕಾಂಗ್ರೆಸ್ ಸರ್ಕಾರದ 60 ವರ್ಷಗಳ ವಿಫಲತೆಯನ್ನ ತೋರಿಸ್ತದೆ ಅಂತ. ಅದು ಹೇಳಿದವರು ಕಾಯ್ತೀನಿ ಅಂತ ವಚನ ಕೊಟ್ಟವರು ಇವತ್ತು ಸಾಯಿಸ್ತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಒಂದು ಧೈರ್ಯ ಬಂದಿದೆ. ಇವತ್ತು ಅವ್ರಿಗೆ ಕಾನೂನು ತನಗೆ ಬೇಕಾದ ಹಾಗೆ ಮಾಡುವಂತ ಒಂದು ಶಕ್ತಿ ಅವ್ರಿಗೆ ನಾವು ಕೊಟ್ಟಿರೋದ್ರಿಂದ ಲೋಕಸಭೆಯಲ್ಲಿ ಅವರು ಬಂಡವಾಳಶಾಹಿಗಳಿಗೆ ಏನೇನು ಬೇಕೋ ಅದು ಎಲ್ಲವನ್ನು ಮಾಡೋದಕ್ಕೆ ಹೊರಟಿದ್ದಾರೆ. ಇದು ಇಷ್ಟು ಸ್ಪಷ್ಟವಾಗಿದೆ. ಆ ನಿಟ್ಟಿನಲ್ಲಿ ನಾವು ನೋಡುವ ಅಗತ್ಯವನ್ನ ನಾನಂತೂ ಕಾಣ್ತೀನಿ. ಉಳಿದ ವಿಷಯಗಳು ಚಿಲ್ರೆ, ನಮ್ಗೆ ಅದು ನಿರುದ್ಯೋಗ ಭತ್ಯೆ ಸಿಗತ್ತಾ, ಪೇಮೆಂಟ್ ತಡವಾಗಿ ಆದ್ರೆ ಏನು ಅಂತ, ಅದಕ್ಕೆ ಜನರು ಇವತ್ತು ಎತ್ಕೊಂಡು ನಮ್ಮ ಬದುಕಿಗೆ ಪೆಟ್ಟು ಕೊಡ್ತಾ ಇದ್ದಾರೆ. ಪ್ರಜಾಪ್ರಭುತ್ವಕ್ಕೆನೆ ಪೆಟ್ಟು ಬರ್ತಾ ಇದೆ. ಸಂವಿಧಾನ ಗಾಳಿಗೆ ತೂರಿದ್ದಾರೆ. ಈ ಅರಿವು ಮೂಡಿಸುವ ಅಗತ್ಯವನ್ನ ನಾನು ಮತ್ತೆ ಮತ್ತೆ ಒತ್ತಿ ಹೇಳಲು ಬಯಸ್ತೇನೆ. ಥ್ಯಾಂಕ್ ಯು ಸರ್. ಮತ್ತೆ ಯಾರಿಗಾದ್ರೂ ಏನಾದ್ರು ಹೇಳೋದು ಕೇಳೋದು ಇದೆಯಾ? ಆಯೋಜಕರಿಗೆ ಒಂದು ಪ್ರಶ್ನೆ. ಈ ಒಟ್ಟು ಕಾರ್ಯಕ್ರಮವನ್ನ ರೆಕಾರ್ಡ್ ಮಾಡುವಂತ ಏನಾದ್ರು ಫೆಸಿಲಿಟಿ ಇತ್ತ? ಮಾಡಿದ್ರೆ ಬಹಳಷ್ಟು ಇಲ್ಲಿ ಬರೋದಕ್ಕೆ ಆಗದೆ ಇರೋರ್ಗೂ ಕೂಡ ಇದನ್ನ ನಾವು ಫಾರ್ವರ್ಡ್ ಮಾಡ್ಬೋದಿರುತ್ತೆ. ಸರ್ ಮೇಡಮ್, ನಾನ್ ಲೇಟ್ ಆಗಿ ಇದು ಜಾಯಿನ್ ಆಗಿನ್ರಿ, ಅದ್ರ ಬಗ್ಗೆ ನಂಗೆ ಇನ್ನೂ ಐಡಿಯಾ ಇಲ್ಲ. ಬಟ್ ಗ್ರೂಪಿಗಾದ್ರೂ ಶೇರ್ ಮಾಡಪ್ಪ ಇದ್ರೆ ಶೇರ್ ಮಾಡಿ. ಓಕೆ. ಹಲೋ, ನಾನು ಸುಶೀಲ ಮಾತಾಡ್ತಾ ಇದ್ದೀನಿ. ಕೇಳಿಸ್ತಾ ಇದೆಯಾ? ಹಲೋ, ಕೇಳಿಸ್ತಾ ಇದೆ, ಹೇಳಿ. ಹಾ, ಮುಖ್ಯವಾಗಿ ನಾವು ಏನು ಇಷ್ಟು ವರ್ಷ ಕಳೆದ 20 ವರ್ಷಗಳಿಂದ ನೋಡ್ತಾ ಇದ್ದೀವಿ, ಕಾರ್ಮಿಕರಿಗೆ ನಿಜವಾಗ್ಲೂ ಇವತ್ತಿನವರೆಗೂ ಒಂದು ತರದಲ್ಲಿ ಎಷ್ಟು ಶಕ್ತಿ ಕೊಟ್ಟಿದೆಯೋ MGNREGA ಕೆಲಸ ಮಾಡ್ಲಿಕ್ಕೆ, ಒಂದ್ ಮಟ್ಟಕ್ಕೆ ಅವ್ರ ಜೀವನವನ್ನು ಕಟ್ಕೊಳಕ್ ಆದ್ರೆ ಕೂಡ ಸುಮಾರು ಪಂಚಾಯತಿಗಳಲ್ಲಿ ಜನರನ್ನ ನಾವು ನೋಡ್ತೀವಿ, ಪಂಚಾಯತಿ ಮುಂದೆ ಹೋಗಿ ಮಾತಾಡ್ಲಿಕ್ಕೇನೆ ಅವರು ಹೆದರುತ್ತಿರುವಂತ ಒಂದು ಪರಿಸ್ಥಿತಿ ಇನ್ನೂ ಇದೆ, ಈಗಲೂ ಇದೆ. ಆಮೇಲೆ ಎಷ್ಟೋ ಜನ ನಾವು ಕಟ್ಟಿ ಬೆಳೆಸಿದಂತ ಕಾರ್ಮಿಕ ಪ್ರತಿನಿಧಿಗಳು ಉಲ್ಟಾ ಹೊಡೆದ್ಬಿಟ್ಟು ಅವರು ಈ ಏನೋ ಒಂದು ದುರ್ವ್ಯವಸ್ಥೆನಲ್ಲಿ ಅವ್ರ ಪಾಲ್ದಾರರಾಗಿ ಅವರು ಸೇರ್ಕೊಂಡಿದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಇವಾಗ ಬಹುಶಃ ಇಷ್ಟೆಲ್ಲ ಸಂಘಟನೆಗಳು ಕಟ್ಟಿ ಸಾಕಷ್ಟು ಜನ ನಾವೆಲ್ಲರೂ ಹೋರಾಟ ಮಾಡ್ತಾ ಇದ್ರೆ ಕೂಡ ಈ ಒಂದು ಕಾಯ್ದೆ ಇಂಪ್ಲಿಮೆಂಟೇಶನ್ ಆಗುವಾಗ ಜನ ತಮ್ಮ ಧ್ವನಿನೇ ಕಳ್ಕೊಳ್ಬೋ ಅಂತ ಎಲ್ಲ ಅವಕಾಶಗಳನ್ನು ನಾವು ನೋಡುದು. ಯಾಕೆಂದ್ರೆ ಮಾತಾಡೋದು ಬೇಕಾಗಿಲ್ಲ ಅವರಿಗೆ. ಹಾಗಾಗಿ ಇದು ಒಂದು ತುಂಬಾ ಒಂದು ದೊಡ್ಡ ಸಿಗ್ನಲ್ ಅಂತ ಅನ್ಸುತ್ತೆ ಜನರಿಗೆ. ಸಂಘಟನೆನೇ ಆಗುದೇ ಇರೋ ಹಾಗೆ, ಆಮೇಲೆ ಅವ್ರ ಮೂಲ ಉದ್ಯೋಗದ ಹಕ್ಕನ್ನ ಅವ್ರು ಖಂಡಿತ ಪ್ರತಿಪಾದನೆ ಮಾಡ್ಲಿಕ್ಕೆ ಆಗ್ಬಾರ್ದು ಅನ್ನೋ ಹಾಗೆ ಮಾಡಿ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಸೊ ಬಹುಶಃ ನನ್ಗನ್ಸುತ್ತೆ ನಾವೆಲ್ಲರೂ ಇದಕ್ಕೆ ಒಗ್ಗಟ್ಟಾಗಿ ಬರ್ಬೇಕೇನೋ. ಮುಂದಿನ ಚುನಾವಣೆಯಲ್ಲಿ ನಮ್ಮ ಜನರಿಗೆ, ನಮ್ಮ ಕಾರ್ಮಿಕರಿಗೆ ಅವ್ರ ಶಕ್ತಿಯನ್ನು ತೋರ್ಸ್ಲಿಕ್ಕೆ ಒಂದು ಅವಕಾಶ ಇದೆ. ಸೊ ಹಾಗಾಗಿ ಯಾರಿಗೆ ನಮ್ಮ ಓಟ್ ಹಾಕ್ಬೇಕು, ಬೇರೆ ಈಗ ಇದು ವಿಡ್ರಾಲ್ ಮಾಡ್ಲಿಕ್ಕಾಗ್ಲಿ ಅಥವಾ ತಕ್ಷಣ ಇದು ರೈತರು ಹೋರಾಟ ಪಂಜಾಬ್ ರೈತರೆಲ್ಲ ಹೋರಾಟ ಮಾಡಿ ಕೃಷಿ ಬಿಲ್ ಅನ್ನ ಇದ್ ಮಾಡದ ವಾಪಸ್ ಪಡೆದ ಹಾಗೆ ಮಾಡೋಷ್ಟು ಖಂಡಿತ ಶಕ್ತಿ ಇದೆ, ಲಕ್ಷಾಂತರಗಾರರು ಕಾರ್ಮಿಕರು ಇದ್ದಾರೆ. ಆದ್ರೆ ಆ ಮಟ್ಟಕ್ಕೆ ತಗೊಂಡು ಹೋಗ್ಲಿಕ್ಕೆ ಬೇಕಾಗಿರೋ ಶಕ್ತಿ ಎಷ್ಟಿದೆ ಅನ್ನೋದು ಕೂಡ ನಾವು ನೋಡ್ಬೇಕಾಗುತ್ತೆ. ಅದು ಹೋದ್ರೆ ಖಂಡಿತ ಇದು ಏನು ಯೂನಿಯನ್ ಆಫ್ ಗವರ್ಮೆಂಟ್ಗೆ ನಾವು ಒಂದ್ ಸ್ವಲ್ಪ ಬುದ್ಧಿ ಕಲಿಸ್ದಂಗ ಆಗುತ್ತೆ. ಬಟ್ ಆ ನಿಟ್ಟಿನಲ್ಲಿ ನಾವು ಕರ್ನಾಟಕದಲ್ಲಿ ಎಲ್ಲರೂ ಒಂದ್ ಕಡೆ ಬರ್ಲಿಕ್ಕೆ ಸಾಧ್ಯ ಇದೆಯಾ? ನಮ್ದು ಏನೋ ಒಳ ಆಲೋಚನೆಗಳು ಇವೆಲ್ಲ ಬಿಟ್ಬಿಟ್ಟು ಮತ್ತೆ ಮುಂದಿನ ಎಲೆಕ್ಷನ್ಗೆ ನಾವೇನಾದ್ರೂ ನಮ್ಮ ಕಾರ್ಮಿಕರನ್ನ ಆ ಮಟ್ಟಕ್ಕೆ ರೆಡಿ ಮಾಡಕ್ ಆಗ್ಬೋದಾ ಅನ್ನೋದು ನನ್ನ ಪ್ರಶ್ನೆ. ಸರ್, ನಾನು ಒಂದು ಆತಂಕ ಇದೆ, ರಾಜೇಂದ್ರ ಸರ್ ಹೇಳ್ಬೇಕು. ಉದಾಹರಣೆ, ಇವತ್ತು ಪತ್ರಕರ್ತರು, ಬರಹಗಾರರು, ಯೂನಿವರ್ಸಿಟಿಗಳು, ಆಮೇಲೆ ಹೋರಾಟಗಾರರು, ಮತ್ತೆ ಅಟ್ ದ ಸೇಮ್ ಟೈಮ್ NGOಗಳನ್ನ ಇವತ್ತು ನೀವು ಮಾತಾಡಿದ್ರೆ, ಹೋರಾಟ ಮಾಡಿದ್ರೆ, ಅವ್ರ ಸಂಘಟನೆ ಮಾಡಿದ್ರೆ ನಿಮ್ಮನ್ನ ಹತ್ತಿರ್ತೇವೆ ಅಥವಾ ಬೇರೆ ಬೇರೆ ಒತ್ತಾಯಗಳು ಮತ್ತೆ ಬೇರೆ ಬೇರೆ ಪ್ರಕ್ರಿಯೆಗಳನ್ನ ಈಗಾಗಲೇ ನಮ್ಮ ಮುಂದೆ ಮಾಡಿರುವಂತದ್ದು ನಾವು ನೋಡ್ತಾ ಇದ್ದೇವೆ.
ಇದರ ಮಧ್ಯನೂ ಸಹ ಇವತ್ತು ನಿಜವಾದ ಕೂಲಿ ಕಾರ್ಮಿಕರು ಅವರ ಅಮೌಂಟ್ ತಗೊಳ್ಳೋದು ಅಥವಾ ಬೇರೆ ಬೇರೆ ಭ್ರಷ್ಟಾಚಾರ ಆಗ್ತಿರೋದು ನಾವೆಲ್ಲರೂ ಅನುಭವಿಸಿರೋರೇ ಇವತ್ತು 90% ಇದರಲ್ಲಿ ಇದ್ದೀವಿ ನಾವು ಆ ಪ್ರಕ್ರಿಯೆಯಲ್ಲಿ. ಇದೆಲ್ಲ ಇಟ್ಕೊಂಡು ನಾವು ಮುಂದೆ ಹೇಗ್ ಸಾಗ್ಬಹುದು, ಮುಂದೆ ಸಾಗ್ಲಿಕ್ಕೆ ಮಾರ್ಗೋಪಾಯಗಳು ಹೇಗಿರ್ಬೇಕು ಮತ್ತೆ ಇದ್ರೆ ಒಳ್ಳೇದು ಅನ್ನುವಂಥದ್ ಬಗ್ಗೆ ನನಗೆ ಒಂದಿಷ್ಟು ಆತಂಕಗಳಿದಾವೆ, ಭಯ ಇದೆ, ಮತ್ತೆ ನೋವಿದೆ. ಶಾರದಾಕ, ಇದು ಸ್ವಲ್ಪ ಅನುವಾದ ಮಾಡ್ತೀರಾ? ಇವರು ರೂಪನಾಯಕ್ ಅವರು ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಇವತ್ತು ಪತ್ರಿಕೆಗಳಲ್ಲಿ ಸಾರಿ ವೆರಿ ಸಾರಿ he's telling about how people who are writing about such things and talking about activism, they are being threatened in different ways. Even the NGOs or writers or professors, if they talk against the government, question the government, they are being threatened in many different ways. We are, some of us have gone through all such things. So in such a situation, how can we raise our voice? How can we come together? Yeah, this is a very serious issue. I'll give you an example from just last week. After the act was passed in the parliament, some of us were working a lot with many MPs to raise the questions in the parliament. And we wanted to, after the act was passed, I was in Delhi and some of us wanted to protest in Jantar Mantar. In Delhi, there is only one small space to protest. And when we tried to get permission, we had called for a public protest in Jantar Mantar, but then the police did not give us permission to do a protest. For a 20-year act, which was changed in 2 days, the police said you need 10 days notice for protest. And I got a letter from the police saying if I went ahead and protested, then there would be legal action taken against me. Not just me, there were 2 others. So 3 of us got this letter from the police. But then we thought that we still had to register our dissent about this act. So some of us, we went ahead with 5 MPs. We got hold of 5 MPs and we still went the next day. It was a civil disobedience. We did go to the site of Jantar Mantar and protested. Now, this might not be possible always, but we need to find, that's why I think it's important to not keep Delhi as the center of protest. We need to decentralize protests also in different parts of the country. But we need to find new ways. We can't just go by what they are saying. ಎಲ್ರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ಅಂದ್ರೆ ಈಗಾಗಲೇ ಇದ್ರದ್ದ ಒಂದು ಪರಿಣಾಮವನ್ನ ನಾವು ಅನುಭವಿಸಿಯೂ ಆಯ್ತು ಅಂತ ರಾಜೇಂದ್ರನ್ ಅವರು ಹಂಚ್ಕೊಂಡ್ರು. ಈ ಕಾನೂನೇನು ಪಾಸ್ ಆಯ್ತಲ್ಲ, ಆ ವೇಳೆಯಲ್ಲಿ ರಾಜೇಂದ್ರನ್ ಅವರೆಲ್ಲ ದಿಲ್ಲಿಯಲ್ಲೇ ಇದ್ರು. ಅವರೆಲ್ಲ ಸೇರ್ಕೊಂಡು ನಾವು ತಕ್ಷಣ ಇದಕ್ಕೆ ಪ್ರೊಟೆಸ್ಟ್ ಮಾಡ್ಬೇಕು. ಒಂದು, ಎರಡನೇದು ಎಂಪಿಗಳಿಗೆ ಇದ್ರ ಬಗ್ಗೆ ಮಾತಾಡಿ, ಅಂದ್ರೆ ಕಾನೂನು ಪಾಸ್ ಆಗೋಕ್ಕಿಂತ ಮೊದ್ಲೇನೆ ಅವರು ಬೇರೆ ಎಂಪಿಗಳ ಜೊತೆಗೆ ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಆದ್ರೆ ಆಮೇಲೆ ಪ್ರೊಟೆಸ್ಟ್ ಮಾಡ್ಲಿಕ್ಕೂ ಪ್ರಯತ್ನ ಮಾಡಿದ್ರು. 2 ದಿವಸದಲ್ಲಿ ಅಲ್ಲಿಯ ಪೊಲೀಸರು ನೀವು ಒಂದು ಪ್ರೊಟೆಸ್ಟ್ ಮಾಡ್ಬೇಕು ಅಂದ್ರೆ 10 ದಿವಸದ ನೋಟಿಸ್ ಕೊಡ್ಬೇಕು ಅಂತ ಕಾನೂನು, ಅಂದ್ರೆ ಇದನ್ನೇ ಚೇಂಜ್ ಮಾಡ್ಬಿಟ್ರು. ಸೊ ಅಷ್ಟಾದ್ರೂ ಕೂಡ ನಾವು ಕೆಲವು ಜನ ನಿಂತ್ಕೊಂಡು ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ ಅಂತ ಹೇಳಿದ್ರು. ಗೀತಾ ಅವರು ಪ್ರಶ್ನೆ ಕೇಳ್ತಿದ್ದಾರೆ, ಅದು ಮುಗಿದ್ಮೇಲೆ ನಾನು ಸುಶೀಲಾ ಅವರ ಮಾತಿಗೆ ಉತ್ತರ ಕೊಡ್ತೀನಿ. ಹೇಳಿ ಗೀತಾ ಅವರೇ. ನಮಸ್ತೆ. ಹಲೋ ಹೇಳಿ. ಅಲ್ಲ ಮೇಡಮ್, ಅದೇ ಏನಿಲ್ಲ, ಇವಾಗ ಏನಾಗ್ತಾ ಇದೆ, ಈ ಜನ ಸಂಘಟನೆಗಳು ಮಾಡೋದು ತುಂಬಾನೇ ಸ್ವಲ್ಪ ನಮ್ಗೆ ಈ ಭಾಗದಲ್ಲಂತೂ ತುಂಬಾನೇ ಒಂಥರ ಅಂದ್ರೆ ತೊಂದರೆ ಇದೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ನಾವು ಸುಮಾರುಗಳಲ್ಲಿ ಗಣಿಬಾಧಿತ ಪ್ರದೇಶಗಳಲ್ಲಿ ಜನಗಳನ್ನ ಕೂಡಾಕ್ತಾ ಇರೋದು, ಅಂದ್ರೆ ಗ್ರಾಮ ಸಭೆಗಳಿಗೆ ಕರೀಲಿಕ್ಕೆ ನಮ್ಗೆ ತುಂಬಾ ಕಷ್ಟ ಆಗ್ತಾ ಇದೆಯಲ್ಲ. ಈ ಸಂದರ್ಭದಲ್ಲಿ ನಾವ್ ಯಾವ ರೀತಿ ಇವ್ರನ್ನ ಎದುರಿಸೋದು ಅನ್ನೋದು ನಮ್ದು ಒಂದು ಪ್ರಶ್ನೆ ಇದೆ. ಶ್ರೀಕುಮಾರ್ ಅವರು.
ಮಾತಾಡ್ತೀರಾ? ನಂಗೆ ಅನಿಸ್ತಾ ಇದೆ, ಈಗ ಈ ಬಿಜೆಪಿ ಸರ್ಕಾರಕ್ಕೆ ಬಹುಮತ ಇಲ್ಲದಿದ್ರು ಅವರಿಗೆ ಬೇಕಾದ ಎಲ್ಲಾ ಕಾನೂನನ್ನು ತರ್ತಾ ಇದ್ದಾರೆ. ಅದಕ್ಕೆ ಒಂದು ಕಾರಣ ಈ ಆಂಟಿ ಡಿಫೆಕ್ಷನ್ ಲಾದ ದುರುಪಯೋಗ. ಈಗ ನಮ್ಮ ಪ್ರತಿನಿಧಿಗಳಿಗೆ ತಮ್ಮ ಆತ್ಮಸಾಕ್ಷಿ ಪ್ರಕಾರ ಪಾರ್ಲಿಮೆಂಟ್ ನಲ್ಲಿ ವೋಟ್ ಮಾಡುವ ಸ್ವಾತಂತ್ರ್ಯ ಇಲ್ಲ. ಅವರ ಪಾರ್ಟಿಯವರು ಏನು ವಿಪ್ ಕೊಡ್ತಾರ ಅದರ ಪ್ರಕಾರವೇನೆ ವೋಟ್ ಮಾಡ್ಲೇಬೇಕಾಗ್ತದೆ. ಇದರ ದುರುಪಯೋಗ ಮಾಡೋದ್ರಿಂದ ಅವರು ಯಾವ ಕಾನೂನು ಬೇಕಾದ್ರೂ ಪಾಸ್ ಮಾಡ್ಲಿಕ್ಕೆ ಆಗ್ತಾ ಇದೆ. ನಿಜ. ಯಾಕಂದ್ರೆ ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ ನೋಡಿದ್ವಿ ನಾವು, ಅವರಿಗೆ ಬಿಜೆಪಿ ಅವರಿಗೆಲ್ಲ ವಿಪ್ ಕೊಟ್ಟಿತ್ತು. ಅದರಿಂದ ಎಲ್ಲರೂ ಬಾಯಿ ಮುಚ್ಕೊಂಡು ಕೈ ಎತ್ಕೊಂಡು ಕೂತಿದ್ರು. ಬಹಳ ಕೆಟ್ಟ ಅನ್ನಿಸ್ತು ಅದನ್ನ ನೋಡಿದಾಗ. ಆದ್ರೆ ಅವ್ರ ಪರಿಸ್ಥಿತಿ ಹೆಂಗಿತ್ತು? ಇದು ಸುಪ್ರೀಂ ಕೋರ್ಟ್ನಾಗ ಏನಾದ್ರೂ ರಾಜೇಂದ್ರನ್ ಕೇಳಿ, ಅಲ್ಲಿ ಲಾಸ್ಟ್ ಟೈಮ್ ನಾವು ಡೆಲ್ಲಿ ಮೀಟಿಂಗ್ ನಲ್ಲಿ ಮದನ್ ಲೋಕೂರ್ ಅವರು ಇದನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಕ ಅವಕಾಶ ಸ್ವಲ್ಪ ಇದೆ ಇದರಲ್ಲಿ ಅಂತ ಹೇಳ್ತಿದ್ರು. ಮದನ್ ಲೋಕೂರ್ ಅವರು ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಮೂರ್ತಿಗಳು. ಸೊ ಇದಕ್ಕೆ ಒಂದು ಟೀಮ್ ಏನೋ ಸೆಟ್ ಮಾಡ್ಲಿಕ್ಕೆ ಪ್ರಿಯಾಂಕಾ ಖರ್ಗೆ ಅವರು ಇವರು ಒಂದು 2 ಟೀಮ್ ಮಾಡಿ ಒಂದು ಲೀಗಲ್ ಆಕ್ಷನ್ ನಾಗ ಏನಾದ್ರೂ ಸುಪ್ರೀಂ ಕೋರ್ಟ್ನ PIL ಹಾಕ್ಬೋದಾ ಏನು ಅಂತ. ಇನ್ನೊಂದು ಕಡೆ ಅದರದ್ದು ಹೋರಾಟದ ರೂಪರೇಷೆಗಳನ್ನ ರೆಡಿ ಮಾಡ್ಲಿಕ್ಕೆ ಹೇಳ್ತಾ ಇದ್ರು. ಅದಕ್ಕೆ ಈಗ ಎಲ್ಲಾ ಕಡೆ ಅದು ನಡೆದಿದೆ. ರಾಜೇಂದ್ರನ್, ಲೀಗಲ್ ಚಾಲೆಂಜ್ ಸ್ವಲ್ಪ ಕಷ್ಟ ಇದಕ್ಕೆ. ಅದೇ ಇನ್ನೂ ಸ್ವಲ್ಪ ಯೋಚನೆ ಮಾಡಿದ್ದಾರೆ. ಒಂದೇ ಒಂದು ಫಿಸ್ಕಲ್ ಫೆಡರಲಿಸಮ್ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಕನ್ಸಲ್ಟೇಷನ್ ಮಾಡಲ್ಲ. ಈ ತರ ಹೊಸ ಕಾನೂನು, ಎಕ್ಸಿಸ್ಟಿಂಗ್ ಕಾನೂನು ಚೇಂಜ್ ಮಾಡಿ ಹೊಸ ಕಾನೂನು ಕೊಟ್ಟಿದ್ದಾರೆ. ಅದಕ್ಕೆ ರಾಜ್ಯ ಸರ್ಕಾರ ಜೊತೆ ಏನು ಕನ್ಸಲ್ಟೇಷನ್ ಮಾಡಲ್ಲ. ಸೊ ಅದು ಒಂದು ಗ್ರೌಂಡ್ ಇದೆ ಲೀಗಲ್ ಚಾಲೆಂಜ್ ಮಾಡಕ್ಕೆ. ಅದು ಸ್ವಲ್ಪ ಲಾಯರ್ಸ್ ಅದು ಎಕ್ಸ್ಪ್ಲೋರ್ ಮಾಡಿದ್ದಾರೆ ಈಗ. ಸೊ ಇನ್ನೂ ಕನ್ಫರ್ಮ್ಡ್ ಇನ್ನೂ ಗೊತ್ತಿಲ್ಲ ಅದಕ್ಕೆ. ಆರ್ಟಿಕಲ್ 258 + 260 ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅದು ಫಿಸ್ಕಲ್ ಫೆಡರಲಿಸಮ್ಗೋಸ್ಕರ ಅದು ತುಂಬಾ ಮುಖ್ಯ ಅದು ಆರ್ಟಿಕಲ್ ಇದೆ. ಅಲ್ಲ, ಇನ್ನು ಇದು ಇಂಪ್ಲಿಮೆಂಟೇಷನ್ ಆಗ್ಬೇಕಂದ್ರೆ ಒಂದು 6 ಮಂತ್ ಆದ್ರೂ ಹೋಗ್ಬೋದು ಈ ಹೊಸ ಕಾನೂನು. ಕರೆಕ್ಟ್. ಬಟ್ ಇದಕ್ಕೆ ಮುಖ್ಯ ಲೀಗಲ್ ಚಾಲೆಂಜ್ ತುಂಬಾ ಟೈಮ್ ಆಗುತ್ತೆ. ಅದಕ್ಕೆ ಮುಂಚೆ ಆಕ್ಚುಲಿ ನಮ್ ಪ್ರತಿ ಗ್ರಾಮದಲ್ಲಿ ನಮ್ ದೇಶದಲ್ಲಿ 2.5 lakh 2 ಲಕ್ಷ ಗ್ರಾಮ ಪಂಚಾಯತ್ ಇದೆ. ನಮ್ 2 ಲಕ್ಷ ಗ್ರಾಮ ಪಂಚಾಯತ್ಲಿಂದ ನಮ್ಗೆ ಒಂದು ಮೆಮೊರಾಂಡಮ್ ಕೊಟ್ಟಿ ಈ ತರ ಹೋರಾಟ ಮಾಡ್ಬೇಕು. ಅದೇ ಮೇನ್ ಪ್ಲಸ್ ಅಫಿಷಿಯಲ್ ಪ್ಲಸ್ ರಾಜ್ಯ ಸರ್ಕಾರದಿಂದ ಒಂದು ಸ್ಟ್ರಾಂಗ್ ಸ್ಟ್ಯಾಂಡ್ ಇರುತ್ತೆ. ನಮ್ ಈ ತರ ಕಾನೂನಕ್ಕೆ ಅದು ಫಾರ್ಮರ್ಸ್ ಲಾ ರಿಪೀಲ್ ಮಾಡ್ತಾರೆ, ನಲಗು ಫಾರ್ಮರ್ಸ್ ಲಾ. ಆ ತರ ನಮ್ಗೆ ಪ್ರತಿ ಗ್ರಾಮದಲ್ಲಿ ಒಂದು ಹೋರಾಟ ಮಾಡ್ಬೇಕು. ಅದೇ ಇಮಿಡಿಯೇಟ್ ರೆಸ್ಪಾನ್ಸ್ಗೆ ಅದೇ ಬೆಟರ್ ನಮ್ ಪ್ರಕಾರ. ಏನಂದ್ರೆ ಕೋರ್ಟ್ ಅಲ್ಲಿ ತುಂಬಾ ಟೈಮ್ ಆಗುತ್ತೆ. ಈಗ ನಾವು ರಾಜ್ಯ ಸರ್ಕಾರಗಳಿಗೆ ಈಗೇನು ಮೊನ್ನೆ DK ಶಿವಕುಮಾರ್ ಅದು CM ಅವರು ಪ್ರಧಾನ ಮಂತ್ರಿ ಪತ್ರ ಬರ್ದಾರೆ, ಪ್ರಿಯಾಂಕಾ ಖರ್ಗೆ ಅವ್ರ ಸ್ಟೇಟ್ಮೆಂಟ್ ಇದೆ. ಅವರ ಈ IAS ಆಫೀಸರ್ಸು, ಈ CEO ಈ ಕಾನೂನು ವಿರೋಧ ಮಾಡ್ತಾರೆ. ನಿಜವಾಗ್ಲೂ ವಿರೋಧ ಮಾಡ್ತಾರೆ ಅಂದ್ರೆ ಸಮ್ ಇನ್ಸ್ಟ್ರಕ್ಷನ್ ಪಂಚಾಯತಿ ಒಳಗ ಈ ಹೋರಾಟಗಾರರು ಬಂದ್ರೆ, ಕಾರ್ಮಿಕರು ಬಂದ್ರೆ ಅದಕ್ಕೊಂದು ರೆಸಲ್ಯೂಷನ್ ಪಾಸ್ ಮಾಡಿ ಇವ್ರದ್ದು ಒಂದು ಅಜೆಂಡಾ ಇಂಟರ್ನಲ್ ಕೊಡ್ಬೇಕು. ಈಗ ಉಮಾ ಮಹದೇವನ್ ಇರ್ಲಿ ಅಥವಾ ಯಾಕಂದ್ರೆ ನಿನ್ನೆ ನಾವು ಹಾವೇರಿಯಲ್ಲಿ ಒಂದು ದೊಡ್ಡ ಹೋರಾಟ ಮಾಡುವಾಗ ಈ IAS ಮಂದಿ ಬಿಟ್ಟು ಬರಕ್ ತಯಾರಿಲ್ಲ. 1.5-2 ತಾಸು ಊಟ ಇಲ್ಲ, ನೀರಿಲ್ಲ. ಇವರು AC ರೂಮ್ನಾಗ ಕುತ್ಕೊಂಡು ನಮ್ಮ ಸಾವಿರಾರು ಹೆಣ್ಮಕ್ಳು ಹೊರಗಡೆ ಕುತ್ಕೊಂಡವಿ. ಒಂದು ಬಂದು ಮನವಿ ತಗೊಳಕ್ ತಯಾರಿಲ್ಲ. ಒಂದು 5 ನಿಮಿಷ ಏನ್ ಬಹಳ ಟೈಮ್ ತಗೊಂತಾರ ಅವ್ರು. ಇಂಥ ಒಂದು ಈ ವ್ಯವಸ್ಥೆಯನ್ನ ನಾವು ಇವರು ಸರ್ಕಾರ ಇಷ್ಟು ಹೇಳಿ ಯಾಕೆ ಇವ್ರು ಮಾಡಬಾರ್ದು? RDPR ಇವರು ಪ್ರಿಯಾಂಕಾ ಖರ್ಗೆ ಇವರು ಒಂದು ಇಂಟರ್ನಲ್ ಒಂದು ಆದೇಶ ಮಾಡ್ಬೇಕು ಇವ್ರಿಗೆ.
ಈ ಕಾನೂನು ನಾವು ವಿರೋಧ ಮಾಡ್ತಾ ಇದೀವಿ ರಾಜ್ಯ ಸರ್ಕಾರ, ನೀವು ಇವ್ರಿಗೆ ಬೆಂಬಲ ಕೊಡಿ ಅಂತ. ಯಾಕಂದ್ರೆ ಈ ರಾಜ್ಯಗಳಲ್ಲಿ ಈ ಜಿಲ್ಲೆಗಳಲ್ಲಿದ್ದು ಇವ್ರು ಸಂಬಳ ತಗೊಂಡು ನಮ್ಮನ್ನ ಕಾಯಿಸ್ತಾ ಇದ್ದಾರೆ. ಇವ್ರು ಯಾಕೆ ಬರ್ತಾರೆ ಸುಡುಗಾಡು ಜನ ಅಂತ ಈ ತರ ಮಾತಾಡ್ತಾರೆ. ಅವ್ರು ಮಾತಾಡೋದ್ ನೋಡಿದ್ರೆ ಒಂದು ನಗು ಮುಖ ಇಲ್ಲ. ಅವ್ರು ಇಷ್ಟು ಕಷ್ಟದಲ್ಲಿ ಜನ ಬಂದು ಹೋರಾಟ ಮಾಡ್ತಾ ಇದಾರೆ ಅಂದ್ರೆ ಒಂದು ಕುಡಿಯೋ ನೀರಿಲ್ಲ. ಇವರು ಜನರ ಬಗ್ಗೆ ಏನ್ ಕಳಕಳಿ ಇದೆ ಈ IAS ಮಂದಿಗೆ. DC ಇರ್ಬೋದು, DC ಅಂತೂ ಬರೋದೇ ಇಲ್ಲ. DC ಬಂದ್ ಮನವಿನ ತಗೊಳಲ್ಲ, ಅವ್ನು ಬಿಟ್ಟು ಬರೋದಿಲ್ಲ ಅವನು. ಈ ವ್ಯವಸ್ಥೆ ಇದಾವು. ಅದಕ್ಕೆ ನಾವು ಇದನ್ನ ರಾಜ್ಯ ಸರ್ಕಾರ ನಿಜವಾಗ್ಲೂ ಅದನ್ನ ವಿರೋಧ ಮಾಡ್ತಿದ್ರೆ ಇದನ್ನ ಒಂದು ಒಳ್ಳೆ ಇದು ಕೊಡ್ಬೇಕು, ಅವರು ಸಪೋರ್ಟ್ ಮಾಡ್ಬೇಕು. ನಮ್ಮಂತ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ ಇರ್ಬೋದು, ಯೂನಿಯನ್ಗಳು ಇರ್ಬೋದು, ಜನಸಂಘಟನೆ ಇರ್ಬೋದು, ಹಳ್ಳಿ ಮಟ್ಟದ ಸಂಘಟನೆ ಇರ್ಬೋದು, ಈ ತರದ ವಿಚಾರ ಇಟ್ಕೊಂಡು ನಾವು ಪ್ರಶ್ನೆ ಮಾಡ್ಬೇಕು. ನಾವು ಈ ಒಕ್ಕೂಟದಿಂದ ಅದು ನಮ್ಮ ಈ ಪ್ರಕ್ರಿಯೆಯಿಂದ CM ಅವ್ರನ್ನ ಭೇಟಿ ಮಾಡಿ ಒಂದು ಚರ್ಚೆ ಮಾಡಿ ಈ ಪ್ರಕ್ರಿಯೆಗಳನ್ನ ಈಗ 126 ಕ್ಷೇತ್ರದಲ್ಲಿ ಇವ್ರು ಗೆದ್ದಿದ್ದಾರೆ ಅಥವಾ 136 ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ. ಆ ಕ್ಷೇತ್ರದಿಂದಾದ್ರೂ ಎಲ್ಲಾ ಪಂಚಾಯತಿಗಳಲ್ಲಿ ಇದೊಂದು ರೆಸಲ್ಯೂಷನ್ ಪಾಸ್ ಆಗಿದ್ದು ದೊಡ್ಡ ಬೆಳವಣಿಗೆ ಆಗ್ಬಹುದು, ಮತ್ತೆ ಇದು ಒಂದು ಅವಶ್ಯಕತೆ ಇದೆ ಅಂತ ಅನ್ಸುತ್ತೆ ನನಗೆ ಅಂತ. ನಾನು 4 ಜನ ಶಾಸಕರು, ಅವರು ಕಾಂಗ್ರೆಸ್ ಶಾಸಕರಿಗೆ ಹೇಳಕತ್ತೇನಿ. ಅವ್ರು ಎಲ್ಲದಾರ ಅಲ್ಲೇ ಹೋಗಿ ಹೇಳಿದ್ದೇನೆ, ಫೋನ್ನಾಗ ಹೇಳಿದ್ದೇನಿ. ಇಷ್ಟು ನೋಡಿ UPA ಸರ್ಕಾರ ಇದ್ದಾಗ ಮಾಡಿದ ಕಾನೂನು, ನಿಮ್ ಸರ್ಕಾರ ಇದ್ದಾಗ ಮಾಡಿದ ಕಾನೂನು, ನಾವ್ ಇದನ್ನು ವಿರೋಧ ಮಾಡ್ತಾ ಇದೀವಿ, ಒಂದ್ 5 ನಿಮಿಷ ಬಂದ್ ಹೋಗ್ರಿ ಅಂತ ಅಂದ್ರೆ ಅವರು ಗುತ್ತಿಗೆದಾರ ಕಡೆ ಸಭೆ ಮಾಡೋದು, ಅವ್ರದೇ ಆದಂತ ಲೋಕದಲ್ಲಿ ಅವ್ರು ಇದಾರೆ ಈ ಕಾಂಗ್ರೆಸ್ MLAಗಳು. ಇವ್ರನ್ನ ನಾವು ಆರಿಸಿ ಕಳಿಸ್ಬೇಕು ಬಡವರು, ಕಾಂಗ್ರೆಸ್ಗೆ ವೋಟ್ ಹಾಕಿ. ಇಂಥವ್ರ ಜೊತೆಗೆ ನಾವು ಕೆಲಸ ಮಾಡ್ಬೇಕು. ಇದನ್ನ ಯಾರು ಪ್ರಶ್ನೆ ಮಾಡ್ಬೇಕು? ಇದನ್ನ ರಾಹುಲ್ ಗಾಂಧಿಗೆ ಹೇಳ್ಬೇಕು, ಇದನ್ನ ನಾವು ದೇಶದ ತುಂಬಾ ವಿರೋಧ ಮಾಡ್ತೇವೆ ಅಂತಾರ, ನಿಮ್ MLAಗಳೇ ಬರೋದಲ್ಲ ಅಂತ. ಇದು ಬಹಳ ಮಹತ್ವದ ಮಾತು. ಇದ್ರ ಬಗ್ಗೆ ಒಂದು ಸಣ್ಣ ಮಾತು ಹೇಳ್ಬೇಕಿಲ್ಲಿ. 10 ವರ್ಷದ ಹಿಂದೆ ಹುಕ್ಕೇರಿ ಕಾರ್ಮಿಕರು ನಮ್ಮನ್ನ ಕರೆದ್ರು. ಗ್ರಾಕೋಸ್ದಲ್ಲಿ ಇದ್ದೆ ನಾನು ಅವಾಗ ಕರೆದು, ಇದು ಹುಕ್ಕೇರಿ ಅಂತಂದ್ರೆ ಯಮಕನ್ಮರಡಿ ಕಾನ್ಸ್ಟಿಟ್ಯೂನ್ಸಿ, ನಮ್ಮ ಸತೀಶ್ ಜಾರಕಿಹೊಳಿ ಅವ್ರದ್ದು ಮಂತ್ರಿಗಳು. ಅವರು ಅವಾಗ್ಲೂ ಬೆಳಗಾವಿ ಜಿಲ್ಲೆಯ ಮಂತ್ರಿಗಳು, ಪಾಲಕ ಮಂತ್ರಿಗಳು, ಪೋಷಕ ಮಂತ್ರಿಗಳು. ಓಕೆ, ಅಲ್ಲಿ ಉದ್ಯೋಗ ಖಾತ್ರಿ ಹೇಗಿದೆ ಅಂತ ಕೇಳಿದ್ರೆ PDOನ ಕರೆದಿದ್ರು. ಅವರು PDO ಹೇಳಿದ್ರೆ ಉತ್ಕೃಷ್ಟ ಕೆಲಸ ರೀ ನಮ್ದು ಅಂತ. ನಾನು ಮಹಿಳೆಯರಿಗೆ ಕೇಳಿದೆ, ಒಂದು 200 ಜನ ಸೇರ್ಸಿದ್ರು. ಅದು ಅಲ್ಲಿ ನಮ್ಮ ಇನ್ನೊಂದು ಸಂಘಟನೆ, ಅದು SHG ಕೆಲಸ ಮಾಡುತ್ತೆ, ಅವರು ಸೇರಿದ್ರು. ಅವ್ರು ಕೇಳಿದೆ, ಹೋದ ವರ್ಷ ಹಂಗಾರೆ ನಿಮಗ್ 100 ದಿವ್ಸ ಕೆಲಸ ಸಿಕ್ಕಿರ್ಬೇಕಲ್ಲ ಅಂತ. ಜನ ಹೇಳಿದ್ರು, 1 ದಿವ್ಸನು ಕೆಲಸ ಇಲ್ರಿ, ಇವತ್ತು ನಮಗ ನೀವು ಹೇಳಿದ್ಮೇಲೆ ಗೊತ್ತಾಗತ್ತದ ಹಿಂಗೇನೋ 100 ದಿವ್ಸ ಕೆಲಸ ಸಿಗ್ತದ, ಮತ್ತದು ಕೂಲಿ ಅವಾಗ ಏನೋ 200 ಚಿಲ್ಲರೆ ಏನೋ ಇತ್ತದು. ಸೊ ಅವಾಗ ಜನ ಎದ್ರು, ಅವರು 6ನೇ ನಂಬರ್ ಫಾರ್ಮ್ ತುಂಬಿ ಶುರು ಮಾಡಿದ್ರು. ಅದ್ರದ್ದು ಪರಿಣಾಮ ಏನಾಯ್ತು ಅಂದ್ರೆ, ಸತೀಶ್ ಜಾರಕಿಹೊಳಿ ಅವರು ಮುಂದಿನ ಚುನಾವಣೆಯಲ್ಲಿ ಬಹಳ ಕಡಿಮೆ ಅಂತರದಲ್ಲಿ ಗೆದ್ರು. ಅವ್ರು ಚೌಕಾಶಿ ಮಾಡಿದ್ರು, ಯಾಕಪ್ಪ ಅಂತರ, ನಾನು ಎಷ್ಟು ಅಂತರದಿಂದ ಗೆಲ್ತಿದ್ದೆ ಯಾಕಂತ. ಅವ್ರು ಏನಂದ್ರೆ ಗೊತ್ತಾ, ಈ ಉದ್ಯೋಗ ಖಾತ್ರಿ ಕಾನೂನಿನ ಹೆಣ್ಮಕ್ಳು ನಿಮಗ್ ವಿರೋಧ ಮಾಡ್ಯಾರ್ರಿ ಅಂತ ಹೇಳಿ. ಸೊ ಇದೇನದಲ್ಲ, ಸೊ ಅದಕ್ಕೆ ಈ ಭ್ರಮೆ ಅಂದ್ರೆ ಕಾಂಗ್ರೆಸ್ ಸರ್ಕಾರದ್ದು ಇದು ಕಾನೂನು ಬಹಳ ಭಾರಿ, ಕಾಂಗ್ರೆಸ್ದವ್ರು ಬಹಳ ಭಾರಿ, ಈ ಭ್ರಮೆಯಿಂದ ನಾವು ದೂರ ಮಾಡ್ಬೇಕಾಗಿದೆ. ಸೊ ನಾವು ಕೈ ತೋರಿಸ್ಬೇಕಾಗಿರೋದು, ನಮ್ಮ ಶಕ್ತಿ ತೋರಿಸ್ಬೇಕಾಗಿರೋದು ಎಲ್ಲ ಜನಪ್ರತಿನಿಧಿಗಳಿಗೆ. ಅವರು ಪಂಚಾಯತಿಲಿ ಆರಿಸಿ ಬಂದಂತಹ ಸದಸ್ಯರಿರ್ಲಿ, ತಾಲೂಕಾ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಶಾಸಕರಿಂದ ಹಿಡಿದು MP ಗಳವರೆಗೆ ಕಾರ್ಮಿಕರು ನಮ್ಮ ಶಕ್ತಿಯನ್ನ, ಇದು ನಮ್ಮ ಬದುಕಿನ ಪ್ರಶ್ನೆ, ನೀವು ಸಂವಿಧಾನ ಬಂದಿರೋದು ನಮಗಾಗಿ, ಅಂಬೇಡ್ಕರ್ ಅವರು ಹಕ್ಕು ಕೊಟ್ಟಿದ್ದಾರೆ, ಗಾಂಧಿ ಈ ರೀತಿ ಕನಸಿದೆ, ಈ ರೀತಿ ಎಲ್ಲ ಇದನ್ನ ತಿಳಿದು ಮಾಡುವಂತ ಒಂದು ಅವಶ್ಯಕತೆಯನ್ನ ನಾನು ಕಾಣ್ತೀನಿ. ಅದು ಎಲ್ಲಿವರೆಗೆ ಮಾಡೋಲ್ವೋ, ಇದು ನ್ಯಾಯಾಲಯದ ಕಡೆ ಏನಾಗ್ಬಿಟ್ಟಿದೆ ನನಗೇನ್ ಅನ್ಸುತ್ತೆ ಹೇಳ್ತೀನಿ ನಾನು. ಇದು ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗ್ಬೇಕೋ ಬೇಡವೋ, ಖಂಡಿತ ಹೋಗೋಣ. ಆದ್ರೆ ನಮ್ಮ ಕೆಲಸ ಇರೋದು ಕ್ಷೇತ್ರದಲ್ಲಿ, ನಮ್ಮ ಕೆಲಸ ಇರೋದು ಜನರ ಮಧ್ಯೆ ಜಾಗೃತಿ ಮತ್ತು ಸಂಘಟನೆ ಮತ್ತು ಹೋರಾಟಕ್ಕೆ ಅನುವು ಮಾಡಿಕೊಡೋದು ಅಲ್ಲ ಸ್ವಾಮಿ. ವಿದೇಶದ ಬ್ರಿಟಿಷ್ ಸರ್ಕಾರ ಇದ್ದಾಗ ಹೋರಾಟ ಆಗಿದೆ, ನಾಜಿಸಂ ಇರುವಂತಹ ಸ್ಥಳಗಳಲ್ಲಿ ಹೋರಾಟ ಮಾಡಿದ್ದಾರೆ, ಬಾಂಗ್ಲಾದೇಶ್, ನೇಪಾಳ್, ಶ್ರೀಲಂಕಾದಲ್ಲಿ ಹೋರಾಟಗಳು ನಡೆದಿದ್ದಾವೆ. ನಮ್ಗೆ ನಿಜವಾಗ್ಲೂ ಇದು ಮಹತ್ವದ ಇದೆಯಾ?
ಅನಿಸ್ತಾ ಇದೆಯಾ? ಅದನ್ನು ಮಾಡೋದಕ್ಕೆ ನಾವು ಕೆಲಸ ಮಾಡಿದೇವ ಅನ್ನೋ ಪ್ರಶ್ನೆ ಬಂದು ನಿಲ್ಲುತ್ತೆ. ಇದು ನನ್ನ ಕೊನೆ ಮಾತು. ನಿಲ್ಲಿಸ್ತೇನೆ ಇಲ್ಲಿ ನಾನು. ಒಂದು ಅಡಿಷನ್ ಮಾಡ್ಬೋದಾ ಇದಕ್ಕೆ? ಹೇಳಿ ಹೇಳಿ. ಈಗ ಮೊನ್ನೆ ಉನ್ನಾವೋ ಕೇಸ್ ಆಯ್ತು, ಮತ್ತೆ ಅರಾವಳಿಲಿ ಸುಪ್ರೀಂ ಕೋರ್ಟ್ ಹೇಗೆ ಸುಮೋಟೋ ಹೇಗೆ ಹಾಕೊಳ್ತು, ಸೊ ಆ ರೀತಿ ನಾವು ಅದಕ್ಕೆ ಫೋರ್ಸ್ ತರಬೇಕಾಗಿದೆ. ಅದು ಈಗ ಪ್ರೆಷರ್ ಕುಕ್ಕರ್ ತರ ಆಗೋಯ್ತು. ಅಟ್ಲೀಸ್ಟ್ ಅವರು ಆ ವೇಪರ್ ನ ಹೊರ ಹೋಗ್ಲಿಕ್ಕೆ ಕೂಡ ಅವ್ರು ಇದನ್ ಮಾಡಿದ್ರು, ಸುಮೋಟೋ ತಗೊಂಡ್ರು. ಆ ಲೆವೆಲ್ ಪ್ರೆಷರ್ ಹಾಕಿದ್ರೆ ಮಾತ್ರ ವರ್ಕ್ ಆಗುವಂತದ್ದು. ಯಾವ ಗೌರ್ಮೆಂಟ್ ಸಪೋರ್ಟ್ ತಗೊಂಡ್ರು ಇದು ಯಾರು ಕೂಡ, ಯಾವ MLA MP ಕೂಡ ಸಪೋರ್ಟಿಗೆ ಬರೋದಿಲ್ಲ ಅಂತ ನನ್ನ ಒಪಿನಿಯನ್. ನಿಜ, ನಾನು ಅದನ್ನೇ ಹೇಳ್ತಾ ಇದ್ದೆ. ಅದು BJP MLA ಇರ್ಬೋದು, ಕಾಂಗ್ರೆಸ್ MLA ಇರ್ಬೋದು, ಎಲೆಕ್ಷನ್ ಸಮಯದಲ್ಲಿ ಅವರ ವರ್ತನೆ ಬೇರೆ ತರ ಇರ್ತದೆ. ಒಂದ್ಸರಿ ಆಯ್ಕೆ ಆದ್ಮೇಲೆ ಅವರ ವರ್ತನೆ, ಅವರ ಗುರಿ ಎಲ್ಲ ಬೇರೆನೇ ಆಗಿರುತ್ತೆ. ಇದು ನಮಗೆ ಬಹಳ ಸ್ಪಷ್ಟ ಇರ್ಬೇಕು. ಮತ್ತೆ ನಮ್ಮ ಕೆಲಸ ಯಾವಾಗಲೂ ಜನರ ಜೊತೆಗೆ ಇರ್ಲಿ. ನಾವು ಜನರ ಸಂಘಟನೆ ಮಾಡೋಣ, ಜನರನ್ನ ಕೂಡ್ಸೋಣ. ಹಿಂದೆ ನನಗೆ ನೆನಪಿದೆ, ನಾವು ಬೆಳಗಾವಿ ಜಿಲ್ಲೆಯಲ್ಲಿ ಹೋರಾಟ DC ಬರ್ದೇ ಇದ್ದು ನಾವು ಕೂಡ್ತಿದ್ವಿ. DC ಅವ್ರು ಬರೋ ತನಕ ನಾವು ಹೇಳೋದಿಲ್ಲ ಅಂತೇಳಿ. ಆದ್ರೆ ಮೊನ್ನೆ ನಮ್ದು ಹೋರಾಟದ ನಾವು ಹಂಗೆ ಕೂಡ್ಲಿಲ್ಲ. ಯಾರೋ ಒಬ್ರು ಬಂದ್ರು, ಮನವಿ ತಗೊಂಡು ಹೋದ್ರು. ಆವತ್ತು ಕೂಡ ನಾವು ಪಟ್ಟು ಹಿಡಿದಿದ್ರೆ DC ಕೆಳಗೆ ಬಂದೇ ಬರ್ತಿದ್ರು. ನಮ್ಗೆ ಎಲ್ಲೋ ಒಂದ್ ಕಡೆ ಅನ್ಸೋ, ಅಯ್ಯೋ ಬಿಸಿಲಲ್ಲಿ ಕೂತಿದ್ದಾರೆ ಜನ, ನೀರಿಲ್ಲ ಊಟಿಲ್ಲ ಅಂತೇಳಿ. ಹಂಗ ನಾವು ದಯವಿಟ್ಟು ಜನ ತಯಾರಿದ್ದಾರೆ, ಅವ್ರನ್ನ ನಾವು ಹೋರಾಟಕ್ಕೆ ಕರ್ಕೊಂಡ್ ಬಂದಿರ್ತೀವಿ ಅಂದ್ರೆ ಅವ್ರನ್ನ ಮುಂದುವರ್ಸೋಣ, ಅದ್ರಲ್ಲಿ ಅದು ಗಟ್ಟಿ ಕೂಡ್ಸೋಣ. ಹಾಗೆ ನಾವು ಕೆಲಸ ಮಾಡೋಣ ಹೊರತು ಈ ಸರ್ಕಾರದಿಂದ ಆಜ್ಞೆಗಳು ಬರ್ಲಿ, MLA MPಗಳು ನಮ್ಮ ಪರವಾಗಿ ದಯವಿಟ್ಟು ಯಾರು ಅದನ್ನ ನಿರೀಕ್ಷೆ ಮಾಡ್ಲೇಬೇಡಿ. ಎಲ್ಲರೂ ಒಂದೇ ಅವರು. ಹೌದು, ನಾವು ಮುಂದೆ ಇವ್ರನ್ನು ಸೋಲಿಸ್ತೇವೆ. ಯಾರನ್ನ ಸೋಲ್ಸಿ ಯಾರನ್ನ ಗೆಲ್ಸಿದ್ರು ಮತ್ತೆ ಅವ್ರು ಮಾಡೋ ಕೆಲಸ. ಹೌದ್ರಿ, ಪಾಪ ಆ ರೈತ ಸಂಘದವ್ ನಮ್ಮಲ್ಲಿ ಅವನ ಡೆಪ್ಟಿ ಸ್ಪೀಕರ್ ಅದ, ನಮ್ ಮುಂದೆ ಹೋಗ್ತಾನೆ. ಒಂದ್ ಏನಪ್ಪಾ ಅಂತ ಕೇಳಲಿಲ್ಲ. ಆ ರೈತ ಸಂಘದವ್ನು ಇಮಿಡಿಯೇಟ್ ಕಾರ್ ನಿಲ್ಸಿ ನಮ್ ಜೊತೆಗೆ ಮಾತಾಡಿ ಬೆಂಬಲ ಕೊಟ್ಟೋದ್. ನಾವು ಕರೀಲಿಲ್ಲದ್ರು ಪಾಪ. ಇದು ನಮ್ಗೆ ಬೇಜಾರ. ಅವ್ರಿಗೆಲ್ಲ ನಾವು ವೋಟ್ ಹಾಕ್ರಿ, ಒಳ್ಳೆ ವ್ಯಕ್ತಿ ಇದಾರೆ, ಆಯ್ಕೆ ಮಾಡ್ತೇವೆ ಅಂತ ಎಲ್ಲಾ MLA ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಇವ್ರಿಂದ ಏನ್ ನಿರೀಕ್ಷೆ ಮಾಡ್ತೀರಿ? ಇಲ್ಲ, ನಮ್ ಸರ್ಕಾರ 5ನೇ ತಾರೀಕಿಂದ ಕರೆ ಕೊಟ್ಟಾರ, ಅವಾಗ ಇವ್ರು ದುಡ್ಡು ಕೊಟ್ಟು ಕುಡಿಯಾಕ್ ಕೊಟ್ಟು ಕರ್ಕೊಂಬರ್ತಾರ. ಹೊಸ ಮುಂದೆ ಕರ್ಕೊಂಬಂದ್ ನಾನು ಮಾಡಿದೆ ಅನ್ನೋ ಫೇಸ್ಬುಕ್ನಾಗ ಹಾಕಿ ಸೋಷಿಯಲ್ ಮೀಡಿಯಾದಾಗ ಮಾಡ್ತಾರ. ಈಗ ನೋಡ್ರಿ, ಮತ್ ನಾಳೆ ನರೇಗಾ ಸಂಘರ್ಷ ಮೋರ್ಚಾದಿಂದ ಏನಾದ್ರು ಇದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಈ ತರದಿಂದನೂ ನಾವು ಮಾಡ್ಬೇಕು. ಈಗ ಇಲ್ಲ ಏನಾಗಿದೆ ಅಂದ್ರೆ, ಈ ರೂಪಾನಾಯ್ಕರು ಹೇಳ್ದಂಗ ಈ NGOಗಳು CSOಗಳು ಸ್ವಲ್ಪ ಭಯ, ಇವ್ರ ಮೇಲೆ ಪೊಲೀಸ್ ಕೇಸ್ ಹಾಕ್ಯಾರೋ ಅಥವಾ ಇದು ಮಾಡ್ಯಾರೋ ಅನ್ನೋ ಒಂದು ಭಯ. ಇಂಟೆಲಿಜೆನ್ಸ್ ಒಂದು ವರದಿ ಕೊಡ್ತಾರೆ, ನೀವ್ಯಾರು, ನೀವ್ಯಾಕೆ ಇವ್ರಿಗೆ ಜೊತೆ ಕೆಲಸ ಮಾಡ್ತೀರಿ, ನೀವ್ಯಾಕೆ ಬೆಂಬಲ ಕೊಡ್ತೀರಿ, ಈ ತರದಿಂದನೂ ಒಂದಿಷ್ಟು ಮಂದಿ ಕೇಳ್ತಾರ. ಇದು ಒಂದೊಂದ್ ಜಿಲ್ಲೆದಾಗ ಒಂದೊಂದ್ ತರ ಅದಾರ. ಸೊ ಈ ಭಯದಿಂದ ಕೆಲವು ಮಂದಿ ಮಾತಾಡ್ತಾನೆ ಇಲ್ಲ ಯಾರು. ನಾನು ನೋಡ್ ಪ್ರಕಾರ ನಾನು ಒತ್ತಿ ಕೇಳಾಕತ್ತೀನಿ, ಯಾರು ಬರ್ತಾ ಇಲ್ಲ. ನಮ್ಗ ನಾವು ದಿಲೀಪ್ ಕಾಮತ್ರ ನಮ್ಗ 20 ವರ್ಷದ ಹಿಂದ ಹೋರಾಟ ಮಾಡಿ 2002ರಿಂದ 2003ರಿಂದ ನಾವು ಹೋರಾಟ ಮಾಡಿದ್ವಿ. ಈಗ ನಮಗೂ ವಯಸ್ಸು ಹಾಕ್ಯಂತ ಬಂದು ಕೂಗಕ್ ಧ್ವನಿ ಬೇಕಲ್ಲ ನಾವು. ಯುವ ಜನಾಂಗನು ಬರ್ಬೇಕು ಇದಕ್ಕೆಲ್ಲ. ಮತ್ತೆ ಯಾರಿಗಾದ್ರೂ ಏನಾದ್ರು ಹೇಳೋದಿದ್ಯಾ? ನಾನು ದಿಲೀಪ್ ಸರ್ ಅವ್ರಿಗೆ ಸರ್, ಇದು ನಾವು 3 ಇದ್ರಲ್ಲಿ ನೀವು ಹೇಳಿದ್ರಿ, ಮಹಿಳಾ ಇದು ಏನು ನಮ್ಮ ಕಾನೂನು ಪ್ರಕಾರ ಒಂದೇ ನಿಟ್ಟಿನಲ್ಲಿ ಓಡೋಕ್ಕಿಂತ ನಮ್ಮ ಪರಿಸರ ಗ್ರೀನ್ ಟ್ರಿಬ್ಯುನಲ್ ಏನಾದ್ರು ಹಾಕ್ಬೋದಾ, ಇದನ್ನ ನಾವು ಕ್ವಶನ್ ಮಾಡ್ಬೋದಾ ಅಂತ ಹೇಳ್ಬಿಟ್ಟು ಒಂದು 3 ಆಯಾಮಗಳಲ್ಲಿ ತಗೊಂಡು ಏನಾದ್ರು ಹೋರಾಟಗಳು ಮಾಡ್ಬೋದು, ಗ್ರಾಮ ಸಭೆಗಳು ಮಾಡಿ ಗ್ರಾಮದಿಂದ. ಏಕೆಂದ್ರೆ ನಮ್ಮ ಮಹಿಳೆಯರು ಈ ತರ ಎಲ್ಲ ಹೋರಾಟಕ್ಕೆ ಇದೀಗ ಬಂದು ಮಾಡೋದು ಕಷ್ಟ ಇದೆ. ಆದ್ರಿಂದ ಅವರನ್ನ ಎಲ್ಲಿ ಮನೆಗಳಲ್ಲಿ ನಾವು ಸಹಿ ಸಂಗ್ರಹ ಮಾಡಿ ಗ್ರಾಮ ಸಭೆಗಳ ಮೂಲಕ ಇದನ್ನ ನಾವು ಏನು ಜುಡಿಷಿಯಲ್ ಅಲ್ಲಿ ತಗೊಂಡು ಹೋಗಕ್ಕೆ ಅವಕಾಶ ಇದೆಯಾ? ಮಹಿಳಾ ಆಯೋಗಕ್ಕೆ ಏನಾದ್ರು ಕೊಡ್ಬೋದಾ? ಮತ್ತೆ ಕಾರ್ಮಿಕ ಸಂಘಗಳಿಗೆ ಅದರದೇ ಆದಂತ ಒಂದು ಕಾನೂನುಗಳು ಹೋರಾಟಗಳಿದೆ. ಆ ತರ ಒಂದು ನಾವು ಎಲ್ಲಾ ಕಡೆಯಿಂದನೂ ಹೊರಟು ಹೋಗಕ್ಕೆ ಈ ಆನ್ಲೈನ್ ಮೂಲಕ ಪೆಟಿಷನ್ ಹಾಕುವಂತದ್ದು, ಈ ತರ ಏನಾದ್ರು ಮಾಡ್ಬೋದಾ ಅಂತ.
ಖಂಡಿತವಾಗಿ ಸಹಿ ಸಂಗ್ರಹಣೆ ಮೂಲಕ ಗ್ರಾಮ ಸಭೆಯಲ್ಲಿ ಒಂದು ಆ ತರದ ರೆಸಲ್ಯೂಷನ್ ಮಾಡೋದು ಖಂಡಿತವಾಗಿನೂ ಆಗ್ಬೇಕು. ಕರ್ನಾಟಕದಲ್ಲಿ ಅಂತೂ ಅದು ಆಗಲೇಬೇಕು. ಒಂದು. ಎರಡನೇದ್ದು, ಪ್ರಧಾನಮಂತ್ರಿಗಳಿಗೆ ಮತ್ತು ರಾಷ್ಟ್ರಾಧ್ಯಕ್ಷರಿಗೆ ನಮ್ಮ ಸಹಿ ಸಂಗ್ರಹಣೆ ಮೂಲಕ ಲಕ್ಷಾಂತರ ನಾವು ಪೋಸ್ಟ್ ಕಾರ್ಡ್ ಚಳವಳಿ ಅಂತ ಮಾಡ್ತಾ ಇದ್ವಿ. ನಮ್ಮ ಮುಖ್ಯಮಂತ್ರಿಗಳು, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದೇ ದಿವಸ 30,000 ಪೋಸ್ಟ್ ಕಾರ್ಡ್, ಅವಾಗ 15 ಪೈಸದ್ದು ಇರ್ತಿತ್ತು. ಸೊ ಇದು ಈ ತರದ ಹಲವು ಆಲೋಚನೆಗಳನ್ನ ನಾವು ಮಾಡಬಹುದಾಗಿದೆ. ನಾವು ಅಳುವುದನ್ನ ಮೊದಲು ನಿಲ್ಲಿಸ್ಬೇಕು. ನಮ್ಗೇನು ಇವತ್ತು ಎಲ್ರಿಗೂ ಗೊತ್ತಿದೆ ಏನಪ್ಪಾ ಅಂತಂದ್ರೆ ಅವ್ರು ಹೆದರ್ಸ್ತಾ ಇದ್ದಾರೆ. ನಮ್ದು ಫಾರಿನ್ ಫಂಡಿಂಗ್ ಇಂದ ದುಡ್ಡು ಬರುತ್ತೆ, ಅದಕ್ಕಾಗಿ ನಾವು ಬಾಯಿ ತೆಗೆಯುವಾಗಿದೆ. ಇದು ಮಾಡಿ ಈಗ ಬಹಳ ವರ್ಷಗಳಾದವು. ಸೊ ಅದು ನಮಗ್ ಗೊತ್ತು. ಅದೆಲ್ಲ ನಮಗ್ ಗೊತ್ತಪ್ಪ. ಇದು ಗೊತ್ತಿರುವಾಗ ಹಾಗಿದ್ರೆ ಏನು ಅಂತ ಸ್ಥಳೀಯ ಕಾರ್ಯಕರ್ತರು ಇದಕ್ಕೆ ಬೇರೆ ರೀತಿಯಿಂದ ನಾವು ಪ್ರಯತ್ನ ಮಾಡಬೇಕಾಗಿದೆ. ನಾನು ಹೇಳಿದ್ನಲ್ಲ, ನನಗೆ ಸವಾಲಿರೋದು ಮೋದಿ ಅಲ್ಲ, ನನಗೆ ಸವಾಲಿರೋದು ನಮ್ಮ ಮಹಿಳೆಯರು ತಮ್ಮ ಮಕ್ಕಳನ್ನ ಹಳದಿ ಗಾಡಿ ಶಾಲೆಗೆ ಹಾಕ್ತಾ ಇದ್ದಾರೆ, ಫೀ ಕೊಟ್ಟು. ಇದು ಇಂಗ್ಲಿಷ್ ಮಾಧ್ಯಮದ ಶಾಲೆಗಳಿಗೆ. ಅಂದ್ರೆ ಈ ಮೋದಿಯ ಅಭಿವೃದ್ಧಿ ನೀತಿ, ಟ್ರಂಪ್ ಅಭಿವೃದ್ಧಿ ನೀತಿ ಹಳ್ಳಿಗೆ ಬಂದ್ಬಿಟ್ಟಿದೆ. ಅವರು 2 ವರ್ಷಕ್ಕೆ ಒಂದ್ಸಲ ನಮ್ದು ಮೊಬೈಲ್ ಫೋನ್ ಚೇಂಜ್ ಮಾಡ್ತಾ ಇದೆ. ಸೊ ಇದೆಲ್ಲ ಇದೆಯಲ್ಲ, ಇದನ್ನ ನಾವು ಬದ್ಲಿ ಮಾಡೋದಕ್ಕೆ ಏನು ಅನ್ನುವ ಪ್ರಶ್ನೆ ಇದೆ. ಆದ್ರೆ ಇದು ದೀರ್ಘಾವಧಿಯಲ್ಲಿ. ಈಗ ಸದ್ಯಕ್ಕೆ ನಮ್ಮ ಬದುಕಿನ ಪ್ರಶ್ನೆ ಇದು. ಈ ಕಾನೂನು ಹೋಗ್ಬಿಟ್ರೆ ನಾನು ಗ್ಯಾರಂಟಿ ಕೊಡ್ತೀನಿ ನಿಮಗೆ, ಮುಂದಿನ ವರ್ಷ ಇದು ಇನ್ನೊಂದು 5-6 ತಿಂಗಳು ಇದು ಹಳೆ MGNREG ಅಡಿಯಲ್ಲಿ ನಡೆಯುತ್ತೆ. 6 ತಿಂಗಳ ನಂತರದ ಅಂದ್ರೆ 1.5 ವರ್ಷ ಅನ್ನೋಣ. 1.5 ವರ್ಷದ ನಂತರ ಇದೇನು ಇವತ್ತು ಮಹಿಳೆಯರಿಗೆ 370 ರೂಪಾಯಿ ಸಿಗ್ತಾ ಇದೆ, ಇದು ಖಂಡಿತವಾಗಿನೂ ಸಿಗೋಲ್ಲ. ಆಮೇಲೆ ಅವ್ರ ಮನೆಯಲ್ಲಿ ಇದು ನಾವು ಬಟ್ಟು ಹೊಡ್ಕೊಂತ ಕೂತ್ರೆ, ಇವರು ಹೆಣ ಎತ್ತಲಿ ಅಂತ ಹೇಳಿ ಮನೆಯಲ್ಲಿ ಕೂತು ಮಾತಾಡಿದ್ರೆ ಇದು ಆಗುವ ದಿನಗಳು ಹೋದವು. ಇವತ್ತು ಹಾಗಿದ್ರೆ ಏನ್ ಮಾಡ್ತೀರಿ ನೀವು? ನಾವು ಯಾಕೆ ಹೇಳ್ಬೇಕು? ನಾವು ಕೇಳೋಣ. ಈ ಕೂಲಿಕಾರ ಮಹಿಳೆಯರಿಗೆ, ಪುರುಷರಿಗೆ ಕೇಳೋಣ. ಈ ರೀತಿ ಕೇಂದ್ರ ಸರ್ಕಾರ ಮಾಡಿದೆ, ಅವರು ನಿಮಗೆ ಸಿಗ್ತಾ ಇರುವ 370 ಇನ್ಮೇಲೆ ಸಿಗೋದಿಲ್ಲ. ಅದು ಆದಾಗ ನೀವು ಏನು ಮಾಡ್ತೀರಿ? ಏನು ಮಾಡುದಿಲ್ಲ ಅಂತಂದ್ರ ನಾವು ಮನೆಯಲ್ಲಿ ಆರಾಮಾಗಿ ಇದ್ದು ಬಿಡೋಣ. ಮಾಡ್ಬೇಕಾದವ್ರು ಯಾರಿಗೆ ನಾವು ಹೇಳ್ತಿದ್ವಲ್ಲ, ಯಾರು ಹೊಟ್ಟೆ ನೋವು ಶುರು ಆಗಿದೆ ಅವ್ರು ಅಜವಾನ ತಿನ್ಬೇಕು. ಅವರು ಇಲ್ರಿ ನಮ್ಗೇನು ಸಮಸ್ಯೆ ಇಲ್ಲ ಅಂತ ಅಂದ್ಬಿಟ್ರೆ ನಮ್ಗೆ ಏನ್ ಸಮಸ್ಯೆ? ಇದನ್ನ ನಾವು ಕೇಳಿದೀವೇನು? ನಾವು ಹೇಳೋದಕ್ಕೆ ಹೊರಟಿದೀವಿ. ನಾನು ಅದನ್ನ ಬಿಟ್ಬಿಟ್ಟಿದ್ದೇನೆ. ನಾನೇನ್ ಹೇಳೋದಂದ್ರೆ ಈ ರೀತಿ ಪರಿಸ್ಥಿತಿ ಇದೆ, ಈ ರೀತಿ ಆಗೋದು. ನಿಮ್ಮ ಅಭಿಪ್ರಾಯ ಏನು? ಓಕೆ, ಮೇಟ್ಗಳಿಗೆ ದುಡ್ಡಿಲ್ಲ ಅಂತ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ. ಮೇಟ್ಗಳಿಗೆ ಪ್ರತಿ ಒಬ್ಬ ಸದಸ್ಯನ ಹೆಸರಿನಲ್ಲಿ 3 ರೂಪಾಯಿ ಅಂತೆ, 20 ರೂಪಾಯಿದ್ದು 60 ರೂಪಾಯಿ ಪ್ರತಿ ಮೇಟಿಗೆ ಸಿಗಬೇಕು. ಖಾನಾಪುರದವರು ಅಲ್ಲಿ ಖಾನಾಪುರ ತಾಲೂಕ್ ಪಂಚಾಯತಿಗೆ ಹೋಗಿ ಅವ್ರು ಅದನ್ನ ಪಡ್ಕೊಂಡ್ರು. ಬೆಳಗಾವಿ ತಾಲೂಕದವರು 1 ಗಂಟೆ ನಿಂತು ಬಿಸಿಲಲ್ಲಿ ಮನೆಗೆ ಹೋಗ್ಬಿಟ್ರು. ಸೊ ಅವ್ರಿಗೆ ಸಿಗೋದಿಲ್ಲ ಅದು. ಅವಾಗ ನಾನು ಹೇಳ್ದೆ, ನೋಡಿ ಇದು ಮಾರ್ಗ ನಮಗ್ ಗೊತ್ತು, ಆ ಮಾರ್ಗಕ್ಕೆ ನೀವು ಹೋಗುದಿಲ್ಲ ಅಂತಂದ್ರೆ ಏನ್ ಸಾಧ್ಯ? ಸೊ ಅದಕ್ಕೆ ನಾವು ಕೋರ್ಟಿಗೆ ಹೋಗೋಣ, ಸುಪ್ರೀಂ ಕೋರ್ಟಿಗೆ ಹೋಗೋಣ, ಎಲ್ಲವನ್ನೂ ಮಾಡೋಣ. ಬಟ್ ಮುಖ್ಯವಾಗಿರೋದು ನಾವು ಜನರ ಹತ್ರ ಹೋಗಿ ಈ ರೀತಿ ಆಗೋದಿದೆಯಪ್ಪ, ಇದ್ರ ಬಗ್ಗೆ ನೀವು ಏನ್ ಮಾಡ್ತೀರಿ ಅಂತ ಅವ್ರನ್ನ ಕೇಳೋಣ. ನಾನು ಇದು ಈ ಲೀಡರ್ಶಿಪ್ ನಾನು ಮಾಡೋದು ಬಿಟ್ಟು ಈಗ 30 ವರ್ಷ ಆಯ್ತು. ನಾನು ಲೀಡರ್ಶಿಪ್ ಅಂದ್ರೆ ಇದು ಏನಪ್ಪಾ ಅಂದ್ರೆ, ನೀವು ನಿರ್ಧಾರ ಕೈಕೊಳ್ಳಿ. ಈಗ ಆಗೋದಿದೆ, ನಿಮ್ಗೇನು ಇಲ್ಲ, ನಮ್ಗೇನು ಪರವಾಗಿಲ್ಲ ಅಂತಂದ್ರೆ ಬಿಟ್ಬಿಡಿ. ಸೊ ಇದು ಈ ಅಭಿಪ್ರಾಯಕ್ಕೆ ನಾನು ಬಂದಿದ್ದೀನಿ. ಮತ್ತೆ ಅದು ಯಶಸ್ವಿ ಆಗತ್ತೆ. ಏನು ತಕ್ಕಮಟ್ಟಿಗೆ ಯಶಸ್ವಿ ಆಗಿದ್ದೇನೆ, ಅದರಲ್ಲಿ ಕಾರಣ ಅಂದ್ರೆ ಇದೇನೆ, ಜನರ ಮೇಲೆ ಬಿಟ್ಬಿಡೋಣ. ಜನರು ಸಿದ್ಧರಾಗ್ತಾರೆ, ವಿಶ್ವಾಸ ಇದೆ ನನಗೆ. ಪ್ರೊಫೆಸರ್ ತಿವಾರಿ ಅವರು, ಈಗಾಗಲೇ ಸಾಕಷ್ಟು ಚರ್ಚೆ ಆಗಿದೆ. ಈಗೇನಿದೆ ಅಂದ್ರೆ, ನಮ್ಮ ಪರಿಸರ ಸಂಗಮ ಇದು ಪ್ಲಾಟ್ಫಾರ್ಮ್ ಅರೇಂಜ್ ಮಾಡಿ ಇದೊಂದು ಡಿಸ್ಕಷನ್ಗೆ ಅವಕಾಶ ಮಾಡಿಕೊಟ್ಟಿದೆ. ಬಟ್ ಇದು ಏನಿದೆ ಅಂತಂದ್ರೆ, ಒಂದು ಪ್ರತಿಕ್ರಿಯೆ ಹೋರಾಟ, ಆ ಪ್ರೊಟೆಸ್ಟು, ಆಮೇಲೆ ಸಹಿ ಸಂಗ್ರಹ ಇವೆಲ್ಲ ಇದೆ.
ಬಟ್ ನಮ್ಮ ಹಿರಿಯರಂತ ದಿಲೀಪ್ ಕಾಮತ್ ಅವರು ಕೆಲವೊಂದು ಸಜೆಷನ್ ಕೊಟ್ಟಿದ್ದಾರೆ. ಅದಕ್ಕೆ ಈ ಪ್ಲಾಟ್ಫಾರ್ಮ್ ಚರ್ಚೆಕ್ಕಿಂತ ಒಂದು ಡಿಫರೆಂಟ್ ಆಗಿ ಚರ್ಚೆ ಮಾಡಿ ಅದ್ರ ಬಗ್ಗೆ ಒಂದು ನಿರ್ಣಯ ತೆಗೆದುಕೊಂಡ್ರೆ ಒಳ್ಳೇದಾಗ್ತದೆ. ಯಾಕಂದ್ರೆ ಪರಿಸರ ಸಂಗಮ ಅದು ತದ್ದೇ ಆದಂತ ಒಂದು ಚೌಕಟ್ಟಲ್ಲಿ ಕೆಲಸ ಮಾಡ್ತದೆ. ಬಟ್ ಈಗಾಗಲೇ ಇಲ್ಲಿ ಭಾಗವಹಿಸಿದವರು ಸುಮಾರು 70ರಿಂದ 80 ಜನ ಭಾಗವಹಿಸಿದ್ರು. ಈಗ 30-40 ಜನ ಇದ್ದಾರೆ. ಏನಿದೆ ಅಂತಂದ್ರೆ ಯಾರಿಗೆ ಹೊಟ್ಟಿ ಕಡಿತಾ ಇದೆ ಅದೇ ಅಜವಾನ್ ತಿನ್ಬೇಕು ಅನ್ನೋದು ಅವರು ದಿಲೀಪ್ ಕಾಮತ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದಕ್ಕೆ ಇನ್ನೂ ಒಂದು ಸ್ವಲ್ಪ ಒಪಿನಿಯನ್ ಕ್ರಿಯೇಟ್ ಆಗಲಿ, ಆಮೇಲೆ ಯಾರ್ಯಾರು ಸೆಷನ್ ಕೊಡ್ತಾರ ಆ ಸೆಷನ್ ಕೊಡ್ಲಿ. ಒಟ್ ಮೇಲೆ ಯಾವ ರೀತಿ ಹೋರಾಟ ಮಾಡಬೇಕು, ಯಾವ ರೀತಿ ಪ್ರೊಟೆಸ್ಟ್ ಮಾಡಬೇಕು, ಯಾವ ರೀತಿ ಸಹಜ ಸಂಗ್ರಹ ಮಾಡಬೇಕು, ಇವೆಲ್ಲ ಆಮೇಲೆ ಆಗ್ತದೆ. ಇದೊಂದು ಪ್ಲಾಟ್ಫಾರ್ಮ್ ಚರ್ಚೆ ಆಗತ್ತದ, ಇದೇ ಒಂದು ಒಳ್ಳೇದದು ಏನ್ರಿ. ಅದಕ್ಕೆ ಆ ದೃಷ್ಟಿಲಿಂದ ನೋಡ್ರಿ. ಮತ್ತ ಈಗ ನಮ್ಮ ಪರಿಸರ ಸಂಗಮದ ಒಂದು ಚೌಕಟ್ಟು ನಮ್ದು ಇದು ಇದೆ. ಬಟ್ ಅದ್ರ ಜೊತೆ ಈಗ ಯಾರ್ಯಾರು ಅಟೆಂಡ್ ಆಗಿದ್ದಾರೆ, ನಾವು ಏನ್ ಮಾಡ್ಲಿಕ್ಕೆ ಸಾಧ್ಯತೆ ಅದು ಮುಂದಿನ ಸಭೆಯಲ್ಲಿ ಚರ್ಚೆ ಮಾಡೋಣ. ಓಕೆ. ಪ್ರೊಫೆಸರ್ ತಿವಾರಿ ಅವರು ಹೇಳ್ದಂಗೆ ಈ ಪರಿಸರ ಸಂಗಮ ನಮ್ಗೆ ಇದೊಂದು ಮಾತಾಡ್ಲಿಕ್ಕೆ, ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಈಗ 4-5 ದಿವಸ ಹಿಂದೆ ಇನ್ನೊಂದು ಗುಂಪಿನಲ್ಲಿ ರಾಜೇಂದ್ರನ್ ಅವ್ರನ್ನೇ ಕರೆಸಿ ಅಲ್ಲೂ ಕೂಡ ನಾವು ಚರ್ಚೆ ಮಾಡಿದ್ವಿ. ಅವಾಗಂತೂ ರೈತ ಸಂಘಟನೆಯವರು ಮತ್ತೆ ದಲಿತ ಸಂಘಟನೆಯವರೆಲ್ಲ ಭಾಗವಹಿಸಿದ್ರು. ಜೊತೆಗೆ ಅವರು ತಮ್ಮ ಸಂಪೂರ್ಣ ಬೆಂಬಲ ಇದೆ ಇದರ ಮುಂದಿನ ಹೋರಾಟಗಳಿಗೆ ಅಂತ ಹೇಳಿ ಈಗಾಗಲೇ ಹೇಳಿದ್ದಾರೆ. ಅವ್ರನ್ನೆಲ್ಲ ಸೇರಿಸಿ ಈಗಾಗಲೇ ಮನ್ರೇಗಾ ಸಂರಕ್ಷಣಾ ಒಕ್ಕೂಟ ಅಂತ ಹೇಳಿ ಒಂದು ಮಾಡಿ ಆಗಿದೆ. ಮತ್ತೆ ಈಗೇನು ದೆಹಲಿ ಮಟ್ಟದಲ್ಲಿ ಒಂದು NRG ಸಂಘರ್ಷ ಮೋರ್ಚಾ ಅಂತ ಇದೆಯಲ್ಲ, ಅದರ ಒಂದು ಕರ್ನಾಟಕದ ಚಾಪ್ಟರ್ ಟೈಪ್ ಇದನ್ನ ಮಾಡ್ತಾ ಇದ್ದೀವಿ. ಮತ್ತೆ ನಾಡ್ದು 2ನೇ ತಾರೀಕು ಬೆಂಗಳೂರಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಅನ್ನು ಮಾಡ್ತಾ ಇದ್ದೀವಿ. ನಮ್ಮ ಮುಂದಿನ ಅಂದ್ರೆ ಈ ಹೋರಾಟಕ್ಕೆ ಬೇಕಾದಂತ ಕರಪತ್ರದ ಬಿಡುಗಡೆ ಕೂಡ ಅವತ್ತು ಮಾಡ್ತಾ ಇದ್ದೀವಿ. ಬಹುಶಃ ನೀವು ಎಲ್ಲರಿಗೂ ನಂದು ಹೇಗೆ ನಿಮ್ಮನ್ನೆಲ್ಲ ಸೇರಿಸೋದು ನಂಗೆ ತಿಳಿತಾ ಇಲ್ಲ. ನನ್ನ ನಂಬರ್ ಕೊಡ್ತೀನಿ, ನಂಬರ್ ಮೆಸೇಜಲ್ಲಿ ಹಾಕ್ತೀನಿ. ನೀವು ಯಾರ್ಯಾರು ಈ ಒಕ್ಕೂಟದೊಳಗೆ ಸೇರ್ಲಿಕ್ಕೆ ಇಷ್ಟಪಡ್ತೀರಿ, ಹೋರಾಟವನ್ನ ಮುಂದುವರಿಸಲಿಕ್ಕೆ ತಯಾರಿದ್ದೀರಿ, ಅವರು ನನ್ನ ನಂಬರಿಗೆ ಒಂದು ಮೆಸೇಜ್ ಕಳಿಸಿದ್ರೆ ನಾನು ಆ ಒಕ್ಕೂಟದೊಳಗೆ ನಿಮ್ಮನ್ನೆಲ್ಲರನ್ನೂ ಸೇರಿಸೋ ಪ್ರಯತ್ನ ಮಾಡ್ತೀನಿ. ಓಕೆನಾ? ಓಕೆ ಮೇಡಮ್. ದಿಲೀಪ್ ಸರ್, ನಂದೊಂದು ಪ್ರಶ್ನೆ ಇತ್ತು ಕೇಳೋದು. ಪ್ರಶ್ನೆ ಅಂದ್ರೆ ಕುತೂಹಲ. ನಾನು ಸರೋಜಾ ಪ್ರಕಾಶ್, ಮಂಗಳೂರಿಂದ. ಈಗ ಬೇರೆ ರಾಜ್ಯಗಳಲ್ಲಿ ಇದ್ರ ಬಗ್ಗೆ, ಈ ತಲ್ಲಣದ ಬಗ್ಗೆ ಹೇಗೆ ಹೋರಾಟ ಶುರುವಾಗಿದೆ, ನಡೀತಾ ಇದೆ, ಅದರದ್ದು ಒಂದು ಚಿತ್ರಣ ಕೊಡ್ತೀರಾ? ಇಡೀ ದೇಶದಲ್ಲಿ ಹೋರಾಟ ಶುರುವಾಗಿದೆ. NRG ಸಂಘರ್ಷ ಮೋರ್ಚಾ ಅಂತ ಏನಿದೆಯಲ್ಲ, ಅದ್ರ ಬೇರೆ ಬೇರೆ ಅಂದ್ರೆ ರಾಜ್ಯದ ಘಟಕದವರು ಅಥವಾ ರಾಜ್ಯಗಳಿಂದ ಬಂದವರು ಅವರೆಲ್ಲರೂ ಸೇರ್ಕೊಂಡು ಮತ್ತು ತಮ್ಮ ರಾಜ್ಯಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ನಡೆದಿದೆ ಈಗಾಗಲೇ. ಸೊ ನಮ್ಮಲ್ಲೂ ಕೂಡ ಹೋರಾಟ ನಡೆದಿದೆ. ಶಾರದಾ ಮೇಡಮ್ ಅವರೇ, ಹೇಳಿ ಸರ್. ಈಗಾಗಲೇ ಎಷ್ಟು ಜನ ಇಲ್ಲಿ ಸೇರಿದ್ದೇವಿ, ಅವ್ರಿಗೆಲ್ಲಾ ಸೇರಿಸ್ಬಿಡಿ ಇದ್ರೊಳಗ. ಯಾರ್ಯಾರು ಇಂಟ್ರೆಸ್ಟ್ ಇಲ್ಲ ಸರ್. ಸೊ ನನ್ನ ನಂಬರಿಗೆ ಕೊಟ್ಟಿದ್ದೀನಿ. ಈ ನನ್ನ ನಂಬರಿಗೆ ಯಾರ್ಯಾರಿಗೆ ಸೇರ್ಲಿಕ್ಕೆ ಇಷ್ಟ ಇದೆ ಅವರು ಒಂದೊಂದು ಮೆಸೇಜ್ ಹಾಕ್ಬಿಟ್ರೆ ನಾನು ನಮ್ಮ ಹೆಸರು ಹಾಕ್ಬೇಕು, ಸಂಘಟನೆ ಹೆಸರು ಹಾಕ್ಬೇಕು, ಮತ್ತೆ ನನಗೆ ಸೇರ್ಲಿಕ್ಕೆ ಇಷ್ಟ ಇದೆ ಅಂತ. ಈಗ ಕೆಲವರು ಲೆಫ್ಟ್ ಆಗಿದ್ದಾರೆ, ಈಗ 70-80 ಕೆಲವರು ಲೆಫ್ಟ್ ಆಗಿದ್ದಾರೆ. ಅದಕ್ಕೆ ಎಲ್ಲರಿಗೂ ಸೇರಿಸ್ರಿ. ಯಾರು ಆಕ್ಟಿವ್ ಆಗಿರ್ತಾರ ಅವ್ರು ಮುಂದುವರಿತಾರ, ಯಾರು ಇದು ಆಗ್ತಾರ ಇದು ಉಳಿತಾರ ಅಷ್ಟೇ. ಲೆಫ್ಟ್ ಆದವ್ರನ್ನೆಲ್ಲ ನನಗೆ ಗೊತ್ತಿಲ್ಲ ಸರ್ ಹೆಂಗ್ ಸೇರ್ಸೋದು ಅಂತ. ನೋಡಿ ಅದಕ್ಕೆ ಹಾಗೆ ಮಾಡ್ತೀವಿ. ಓಕೆ ಓಕೆ, ಸರಿ, ಧನ್ಯವಾದ ಹೇಳ್ಬಿಡಿ. ಈಗ ನಮ್ ತಕ್ಕ ಹೇಳ್ತೀರಾ? ಧನ್ಯವಾದ. ಅಥವಾ ಶ್ರೀಕುಮಾರ್ ಸರ್? ಧನ್ಯವಾದ ಹೇಳ್ಬಿಡಿ. ಓಕೆ, ಇವತ್ತು ತುಂಬಾ ಒಳ್ಳೆ ಚರ್ಚೆ ಆಯ್ತು.
ಇದು ಇವತ್ತಿನ ಚರ್ಚೆ ಈಗ ತುಂಬಾ ಸಾಂದರ್ಭಿಕ. ದಿಲೀಪ್ ಅವರು ಕೊನೆಗೆ ಹೇಳಿದಂತೆ ಇದಕ್ಕೆ ಹೋರಾಟವೇ ಮಾಡಬೇಕು. ಹೋರಾಟಕ್ಕೆ ಅಂದ್ರೆ ಸೂಕ್ತವಾದ ಇದೊಂದು ವಿಷಯ. ಅಂದ್ರೆ ನಮ್ಮ ಗ್ರಾಮೀಣ ಕೂಲಿ ಕಾರ್ಮಿಕರ ಉಳಿವು ಅಳಿವಿನ ವಿಷಯ. ಅದರಿಂದ ಇದಕ್ಕೆ ನಾವು ಹೋರಾಟಕ್ಕೆ ತಯಾರಾಗ್ಲೇಬೇಕು. ಇವತ್ತು ತಮ್ಮ ಸಮಯ ಕೊಟ್ಟ ರಾಜೇಂದ್ರನ್ ಅವರು, ದಿಲೀಪ್ ಕಾಮತ್ ಇಬ್ಬರಿಗೂ ಪರಿಸರ ಸಂಗಮದ ಕಡೆಯಿಂದ ಧನ್ಯವಾದ ಅರ್ಪಿಸ್ತೇನೆ. ಮತ್ತೆ ಇವತ್ತು ಸೇರಿ ಚರ್ಚೆಯಲ್ಲಿ ಭಾಗವಹಿಸಿದವರಿಗೆಲ್ಲೂ ಎಲ್ಲರಿಗೂ ಧನ್ಯವಾದ. ಇವತ್ತು ಮುಗಿಸೋಣ. ಎಲ್ಲರಿಗೂ ಧನ್ಯವಾದ. ಶುಭರಾತ್ರಿ ಮತ್ತೆ ಹೊಸ ವರ್ಷದ ಶುಭಾಶಯಗಳು. ಮೇಡಮ್, ಹೊಸ ವರ್ಷದ ನಿಮಗೂ ಶುಭಾಶಯಗಳು ಮೇಡಮ್. ಹೊಸ ವರ್ಷದ ಶುಭಾಶಯ ದಿಲೀಪ್ ಸರ್. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ.